ಹಿಮ್ಮೇಳದಲ್ಲಿ ಭಾಗವತರಾಗಿ ಕೊಳಗಿ ಕೇಶವ ಹೆಗಡೆ, ಮದ್ದಲೆ ವಾದಕರಾಗಿ ಶಂಕರ ಭಾಗವತ್ ಯಲ್ಲಾಪುರ, ಚಂಡೆ ವಾದಕರಾಗಿ ಗಣೇಶ್ ಗಾಂವ್ಕರ್ ಹಳವಳ್ಳಿ. ಅರ್ಥಧಾರಿಗಳು ಕರ್ಣನ ಪಾತ್ರದಲ್ಲಿ ಶ್ರೀ ನಾರಾಯಣಿಯಾಜಿಯವರು ಸಾಲೆಬೈಲು, ಶಲ್ಯನ ಪಾತ್ರದಲ್ಲಿ ಹರೀಶ್ ಮೊಳಂತಿಮೊಗರು, ಕೃಷ್ಣನ ಪಾತ್ರದಲ್ಲಿ ಶ್ರೀ ಪ್ರಸಾದ್ ಕುಮಾರ್ ಭಟ್ಕಳ, ಅರ್ಜುನನ ಪಾತ್ರದಲ್ಲಿ ಶ್ರೀ ಸುನಿಲ್ ಕುಮಾರ್ ಹೋಲಾಡ್. ತಾಳಮದ್ದಳೆ ಕರ್ಣಪರ್ವ ಈಗ ಪ್ರಾರಂಭ ಆಗ್ತದೆ. ಕಲಾಭಿಮಾನಿಗಳು ಸಹಕರಿಸಬೇಕು. ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಅರರ ನಿನ್ನಯ ಮಹಿಮೆಯನು ಪೊಗಳಳವಲ್ಲ, ಅರರ ನಿನ್ನಯ ಮಹಿಮೆಯನು ಪೊಗಳಳವಲ್ಲ. ಧರಣಿಯನು ಪೊತ್ತೀರ್ಥ ಮಹಾಶೇಷಗರಿದು, ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮಧುಪೂರ ವಿಘ್ನೇಶ ದೇವ ಜಗದೀಶ. ಮುದತಿ ಕೊಂಡಾಡುವೆ ಇಂದಿರೆಗೆ ತಲೆಮಾಗಿ ಪರಮಾನಂದ ಭಕುತಿಯೊಳ ಜನ ಧ್ಯಾನಿಸಿ. ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ. ಕವಿಗಳ ಸಂದನಿಗೆ ಬಲವೊಂದು ಪೇಳುವೆನು ನಾನೀ ಕಥಾಮೃತವ. ಬಂದ ರಥವಂ ಕಾಣುತ್ತ ಮುಂದುವರಿಯುತ್ತ ಸಮ್ಮುಖದಿ ಮುರಹರನಾಗೌ. ಮುಂದುವರಿಯುತ್ತ ಸಮ್ಮುಖದಿ ಮುರಹರನಾಗೌ. ಚಂದವೇ ಸಾರಥಿ ತನವಿದು, ಚಂದವೇ ಸಾರಥಿ ತನವಿದು ಸುಂದರನೇ. ಚಂದವೇ ಸಾರಥಿ ತನವಿದು ಸುಂದರನೇ ಎನ್ನುತ್ತ ಶಲ್ಯನೋಳ್ ಜರೆಯುತ್ತಿಂದೆಂದೋ. ಕುರುಪಾಂಡವರ ದಾಯಾದ್ಯದ ಕಲಹ ಜಾಗತಿಕವಾದಂತಹ ಯುದ್ಧವಾಗಿ ಮಾರ್ಪಟ್ಟ ಕ್ಷಣ ಇದು. ಮುಂದುವರಿದು ಧರ್ಮಾಧರ್ಮಗಳ ವಿವೇಚನೆಯಂತಲೇ ತೊಡಗಿ ಅದರ ನಿರ್ಣಯಕ್ಕೆ ಬೇಕಾಗಿ ಧರ್ಮಕ್ಷೇತ್ರವೆನಿಸಿಕೊಂಡ ಕುರುಕ್ಷೇತ್ರವನ್ನೇ ಆಯ್ದುಕೊಂಡು ಉಭಯ ಪಕ್ಷಗಳು ಎದುರಾಗಿ ಯುದ್ಧವನ್ನು ಪ್ರಾರಂಭಿಸಿ 17ನೆಯ ದಿನ ಮುಗಿಯುತ್ತಾ ಬಂತು. ಇಂದಿನ ಬೆಳಗ್ಗಿನವರೆಗಿನ ಹೋರಾಟದಲ್ಲಿಯೂ ಪಾಂಡವ ಪಕ್ಷಕ್ಕೆ ವಿಜಯವು ಬರುತ್ತಾ ಉಂಟು ಅಂತಾಗುವ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಎದುರಾಗಿ ಬಂದಂತಹ ರಥವೊಂದು ಒಂದು ಕ್ಷಣ ನನ್ನನ್ನು ಆಲೋಚನೆಗೆ ಒಗ್ಗಿತಲ್ಲ. ಓಹೋ, ಬಂದ ರಥ ಅಲ್ವಾ? ಬಂದ ರಥವನ್ನು ನೋಡಿ ನನಗೆ ಆಶ್ಚರ್ಯ ಆದದ್ದಲ್ಲ, ರಥದಲ್ಲಿರುವವರ ಮನೋರಥವನ್ನು ಆಲೋಚಿಸುವ ಕಾಲಕ್ಕೆ ನನಗೆ ಬಹಳ ಆಶ್ಚರ್ಯವಾಗಿ ಕಂಡದ್ದು. ಬಹುಶಃ ರಾಜಕಾರಣದಲ್ಲಿ ಹೀಗೆಲ್ಲ ನಡೀತದಲ್ಲ ಅಂತ ಈಗೀಗ ಅನ್ನಿಸ್ತಾ ಉಂಟು. ಯಾಕಂದ್ರೆ ಯುದ್ಧಾರಂಭ ಪೂರ್ವದಲ್ಲಿ ನಮ್ಮ ಪಕ್ಷಕ್ಕೆ ಸಹಾಯಕರಾಗಿ ಒದಗಿ ಬರ್ತೇವೆ ಅಂತ ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ಬಂದವರು ಮಾದ್ರಾಧಿಪತಿಗಳು.
ಮಾರ್ಗ ಮಧ್ಯದಲ್ಲಿ ಏನೋ ಒಂದು ಪ್ರಕರಣ ಆಯ್ತಂತೆ, ಒಂದು ಊಟದ ನೆವನ ಉಂಟಾಯಿತು, ಆ ಊಟ ಕೊಟ್ಟವರ ಪಕ್ಷಕ್ಕೆ ಹೋಗುವುದು ಅನಿವಾರ್ಯ ಅಂತ ಹೊರಟೆವು ಅಂತ ನಾವೆಲ್ಲ ನಂಬುವ ಹಾಗೆ ಒಂದು ಕತೆ ಹೇಳಿ ಕಳಿಸಿದ್ರು. ಅದನ್ನು ಸತ್ಯ ಅಂತ ಒಪ್ಪಿ ನಾವು ಇಲ್ಲಿಗಿದ್ದದ್ದು. ಆದರೆ ಹೋದಂಥ ಶಲ್ಯ ಭೂಪತಿಗಳು ಆ ಪಕ್ಷದ ಆ ಸೇನಾಧಿಪತಿಗೆ ಸಾರಥಿಯಾಗಿ ಬರ್ತಾ ಇದ್ದಾರೆ ಅಂತಾದರೆ ಆ ಸಾರಥಿಗೆ ಒಪ್ಪುವಲ್ಲಿ ಆ ರಥಿಕನಿಗೆ ಇರಬಹುದಾದ ಹಿಂದಿನ ವರಗಳನ್ನೆಲ್ಲ ಆಲೋಚಿಸುವಾಗ ಬಹುಶಃ ಯಾವುದೋ ಒಂದು ಊಟ ತಪ್ಪಿಯವರು ಆ ಪಕ್ಷಕ್ಕೆ ಹೋದದ್ದಲ್ಲವೇ ಅಲ್ಲ. ಹೋಗಬೇಕೆನ್ನುವ ನಿರ್ಣಯ ಬಹುತೇಕ ಮೊದಲೇ ಆಗಿರಬೇಕು. ಹೋಗುವುದಕ್ಕೆ ಬೇಕಾಗಿ ಒಂದು ವೇದಿಕೆ ಸಿದ್ಧಪಡಿಸಿಕೊಂಡು ಹೀಗೊಂದು ಊಟದ ನೆವನವನ್ನು ಇಟ್ಟುಕೊಂಡಿದ್ದಾರೆ ಅಂತ ಈಗ ಗೊತ್ತಾಗುತ್ತಾ ಉಂಟು. ಹೌದಲ್ವಾ? ಇವರೇ ಇಷ್ಟು ಭೇದ ಪ್ರಯೋಗವನ್ನು ಮಾಡುವುದು ಹೌದು ಅಂತಾದರೆ ಅದಕ್ಕೆ ಪ್ರತಿತಂತ್ರವನ್ನು ಹಣೆಯಬೇಕಾದಂತಹ ನಾವು ಪ್ರತಿಪಕ್ಷದಲ್ಲಿದ್ದುಕೊಂಡು ಅದಕ್ಕೆ ಸರಿಯಾದ ಇನ್ನೊಂದು ತಂತ್ರವನ್ನು ನಾವು ಹೂಡಲೇಬೇಕು. ನೋಡುವ, ಬಂದಿರುವಂತಹ ರಥ ಎಷ್ಟು ಕಾಲದವರೆಗೆ ಹೀಗೇ ಇರ್ತದೆ, ಇಲ್ಲ ಬಂದವರಲ್ಲಿ ಇರಬಹುದಾದ ಮನೋರಥವಾದರೂ ಎಂಥದ್ದು, ಇದೆಲ್ಲವನ್ನು ಸರಿಯಾಗಿ ತುಲನೆ ಮಾಡುವ ಮುಖಾಂತರವಾಗಿ ರಥ ಹಿಂದೆ ಹೋದರೆ ಒಳ್ಳೆಯದು, ಇಲ್ಲ ರಥ ತಂದವರು ಹಿಂದೆ ಹೋದರೆ ಆದರೂ ನಮಗಾದೀತು ಅನ್ನುವ ನೆಲೆಯಿಂದಲೇ ಯುದ್ಧ ಭೂಮಿಯಲ್ಲಿ ಆಯುಧಗಳೇ ಮಾತಾಡಬೇಕಾದ ಸ್ಥಳದಲ್ಲಿಯೂ ಕೂಡ ಒಂದರ್ಥದಲ್ಲಿ ಈ ಭೂಮಿಯಲ್ಲಿ ಈಗ ನನಗೆ ನಾಲಿಗೆಯೇ ಆಯುಧ, ಯಾಕಂದರೆ ಉಳಿದ ಆಯುಧ ಹಿಡಿಯುವಾಗಿಲ್ಲಲ್ಲ ನಾನು. ಅದೇ ಆಯುಧವನ್ನು ಉಪಯೋಗಿಸಿಕೊಂಡು ಬಂದಿರುವ ರಥಿಕನ ಸಾರಥಿಯನ್ನು ಹಿಂದೆ ಕಳಿಸುವ ಒಂದು ಯತ್ನವನ್ನು ಮಾಡಲೇಬೇಕು. ಮಾತಾಡಿಸುವಲ್ಲ, ನೇರ ಹೋಗಿ ಮಾತಾಡಿಸ್ತೇನೆ. ಓ ಭೂಪತಿಗಳೇ, ಏನಯ್ಯ ಶಲ್ಯ ಭೂಪ ಏನಯ್ಯ ಶಲ್ಯ ಭೂಪ ಏನಯ್ಯ 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 ಶಲ್ಯ ಭೂಪ ಏನಯ್ಯ 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 ಶಲ್ಯ ಭೂಪ ನಿನ್ನಂಗ ಇದೇನಯ್ಯ ಮದನ ರೂಪ ನಿನ್ನಂಗ ಇದೇನು ಇದೇನಯ್ಯ ಇದೇನಯ್ಯ ಮದನ ರೂಪ ಭೂನಾಥ ನಿನಗೆ ಸಾರಥಿ ತನವಿದು ಭೂನಾಥ ನಿನಗೆ ಸಾರಥಿ ತನವಿದು ಭೂನಾಥ ನಿನಗೆ ಸಾರಥಿ ತನವಿದು ಸಾರಥಿ ತನವಿದು ಭೂನಾಥ ನಿನಗೆ ಸಾರಥಿ ತನವಿದು ಸಾರಥಿ ತನವಿದು ಸಾರಥಿ ತನವಿದು ಹೀನ ವೃತ್ತಿಗ ಏಕಯ್ಯ ಹೀನ ವೃತ್ತಿಗ ಏಕಯ್ಯ ಭೂನಾಥ ನಿನಗೆ ಸಾರಥಿ ತನವಿದು ಹೀನ ವೃತ್ತಿಗಳೇಕಯ್ಯ ಈ ಹೀನ ವೃತ್ತಿಗ ಏಕಯ್ಯ ಬೇಳಯ್ಯ
ಭೂನಾಥ ನಿನಗೆ ಸಾರಥಿತನವಿದು ಸಾರಥಿತನವಿದು ಹೀನ ವೃತ್ತಿಗ ಏಕಯ್ಯ ಹೀನ ವೃತ್ತಿಗ ಏಕಯ್ಯ ಪೀಡಯ್ಯ ಪೀಡಯ್ಯ ನಿನಗೆ ಈ ಸಾರಥಿತನವಿದು ಭೂನಾಥ ನಿನಗೆ ಈ ಸಾರಥಿತನವಿದು ಹೀನ ವೃತ್ತಿಗಳೇ ಕೈಯ ಹೇಳಯ್ಯ. ಭೂಪತಿಗಳೇ, ವಾಸುದೇವ, ಆಶ್ಚರ್ಯ ಆದದ್ದು ಸತ್ಯ ಸ್ವಾಮಿ. ಆಶ್ಚರ್ಯ ಖಂಡಿತವಾಗಿಯೂ ನಿನಗೂ ನನಗೂ ಆಶ್ಚರ್ಯ ಉಂಟಾಗುತ್ತದೆ ಅಂತ ಆದರೆ ನಿಮ್ಮ ವ್ಯಕ್ತಿತ್ವದ ಎತ್ತರ ಎಷ್ಟಿರಬಹುದು ಆಲೋಚನೆ ಮಾಡಿ ನೀವು. ಓಹೋ, ಭೂಪತಿಗಳೇ, ಒಮ್ಮೆ ನನ್ನ ಮೈಯನ್ನು ಚಿವುಟಿ ನೋಡಿದ್ದು ನಾನು. ನೀನೇ ನಿನ್ನ ಮೈಯನ್ನು ಚಿವುಟಿಕೊಂಡೆ. ಎಲ್ಲಿಯಾದರೂ ಸ್ವಪ್ನದಲ್ಲಿದ್ದೇನೋ ಅಂತ. ಅಂದ್ರೆ ಸ್ವಪ್ನದಲ್ಲಿಯೂ ಆಗಬಾರದ ಒಂದು ರೀತಿ ಅಥವಾ ಸ್ವಪ್ನದಲ್ಲಿಯೂ ಊಹಿಸದ ಒಂದು ರೀತಿಯದ್ದು ಕಣ್ಣೆದುರಿಗೆ ಬಂದು ನಿಂತ ಹೊತ್ತಿಗೆ ಒಂದು ಕ್ಷಣ ನಾನೇ ಆಶ್ಚರ್ಯಚಕಿತನಾದದ್ದು ಹೌದು. ಅದಕ್ಕೆ ಮೈ ಚಿವುಟಿಕೊಂಡದ್ದು. ನೋವಾಯ್ತಾ? ನಾನೇ ಚಿವುಟಿದ್ದಲ್ವಾ, ಹಾಗಾಗಿ ನೋವಾಗ್ಲಿಲ್ಲ. ಮತ್ತೊಂದು ಏನು, ನಮಗೆ ನಾವು ಚಿವುಟಿಕೊಳ್ಳುವಾಗ ಇನ್ನೊಬ್ಬರನ್ನು ಚಿವುಟುವಾಗಲು ವ್ಯತ್ಯಾಸ ಉಂಟು. ನೀನು ಮೈ ಮುಟ್ಟದೆಯೂ ಚಿವುಟುತ್ತಿ ನೋವಾಗುವ ಅಲ್ಲವೋ? ನೋವಾದ ಅನುಭವದವರು ಹೇಳಬೇಕದನ್ನು. ಆದರೆ ನಾನು ನೋವಾಗದ ಹಾಗೆಯೂ ಚಿವುಟಬಲ್ಲೆ. ಆದರೆ ನೀವು ಮಾಡಬಹುದಾದ ಕೆಲವು ಕಾರ್ಯಗಳಿಂದ ಕೆಲವರ ಮನಸ್ಸಿಗಾದರೂ ನೀವು ನೋವು ಮಾಡಬಲ್ಲಿರಿ ಅಂತ ಇವತ್ತು ಗೊತ್ತಾದದ್ದು ನನಗೆ. ನಾನು ಮಾಡಿದ ಕಾರ್ಯದಲ್ಲಿ ಮನಸ್ಸಿಗೆ ನೋವು ಖಂಡಿತವಾಗಿ. ಓಹೋ ಭೂಪತಿಗಳೇ, ಓ, ಒಂದು ರೀತಿಯಲ್ಲಿ ನೀವು ನನಗೆ ಆದರ್ಶ. ನೀನೇ ಹೇಳಬೇಕಾದ. ಹೌದು, ನಾನೇ ಹೇಳುವುದೇ ಅದನ್ನು. ಯಾಕಂದ್ರೆ ಬಾಲ್ಯದಲ್ಲಿ ನಾನು ಗುರುಕುಲದಲ್ಲಿರುವ ಕಾಲಕ್ಕೆ ಸಾಂದೀಪ ಗುರುಗಳು ಆಗಾಗ ಹೇಳ್ತಾ ಇದ್ದದ್ದು, ನಿಮ್ಮಿಂದ ಹಿರಿಯ ವಿದ್ಯಾರ್ಥಿಯೊಬ್ಬ ಇದ್ದ ಇಲ್ಲಿ, ಮದ್ರದೇಶದ ಯುವರಾಜ. ಹೌದು ಹೌದು, ಋತಾಯನಿ ಅಂತ ಅವನಿಗೆ ಹೆಸರು. ಈಗ ವರ್ತಮಾನದಲ್ಲಿ ಶಲ್ಯ ಅಂತ ನೆಗಳತೆಯನ್ನು ಪಡೆದಿದ್ದಾನೆ. ಅವನ ಚಾಕಚಕ್ಯತೆ ನೋಡಬೇಕಿತ್ತು ನೀವು ಸಾರಥ್ಯದಲ್ಲಿ ಅಂತ. ಆಗಲೇ ನಾನೊಂದು ಅಭ್ಯಾಸ ಮಾಡಿದ್ದು. ಏನನ್ನು? ನಮ್ಮ ಗುರುಗಳು ಹೇಳುತ್ತಿದ್ದ ನಿಮ್ಮ ಕಥೆಗಳನ್ನೆಲ್ಲ ಕೇಳಿದಾಗ ನನಗೂ ಆಗಾಗ ಸಾರಥ್ಯ ಮಾಡಬೇಕು ಅಂತ ಕಂಡಿದ್ದಾಗಲೇ ನನ್ನ ಕಥೆಯನ್ನು ಕೇಳಿ ನಿನಗೆ ಮಾಡಬೇಕು ಅಂತ ಅನ್ನಿಸಿದ್ದು. ಮತ್ತೆ ನಿಮ್ಮ ಬಗ್ಗೆ ಕೇಳಿದ್ದು ಉಂಟು. ನಮ್ಮ ಮಾವನವರಾದ ಪಾಂಡು ಚಕ್ರವರ್ತಿಗಳ ಜೈತ್ರ ಯಾತ್ರೆ ವಿಜೃಂಭಿಸಿದ್ದು ಅವರ ಸಾಮರ್ಥ್ಯಕ್ಕಿಂತಲೂ ಚಾಕಚಕ್ಯತೆಯ ನಿಮ್ಮ ಸಾರಥ್ಯದಿಂದಲೇ ಅಂತ ಸುದ್ದಿಯೇ ಇರುವುದಲ್ಲ. ಸತ್ಯವೂ ಹೌದು. ನಾವೇ ಅದನ್ನು ಹೇಳಿಕೊಳ್ಳುವುದಿಲ್ಲ, ಉಳಿದವರು ಹೇಳಬೇಕು. ನಾವು ಒಪ್ಪಿದ್ದೇವೆ ಅಂತ. ಆ ನೆಲೆಯಿಂದ ನಿಮ್ಮನ್ನೊಂದು ಆದರ್ಶವಾಗಿ ಕಂಡು ಇನ್ನೂ ಗಟ್ಟಿ ಕೇಳಿದರೆ ಶ್ರದ್ಧಾ ಕೇಂದ್ರ ನಿಮಗೆ. ಯಾಕಂದ್ರೆ ಅದು ಶ್ರದ್ಧೆ ಉಂಟು ಅಂತ. ಈಗ ಶ್ರದ್ಧಾ ಕೇಂದ್ರಕ್ಕೆ ಆಘಾತವಾದಾಗ ಶ್ರದ್ಧಾ ಕೇಂದ್ರದಲ್ಲಿ ಇರುವ ದೇವರಿಗೆ ಏನೂ ಆಗುವುದಿಲ್ಲ, ಅದನ್ನು ಆರಾಧಿಸುವ ಭಕ್ತನಿಗೆ ನೋವಾಗುವುದು. ಅವರಿಗೆ ಆಘಾತ ಆಗ್ತದೆ. ಹೌದು, ಆದದ್ದು ಅದು ಈಗ ಅಂತ. ಯಾಕಂದ್ರೆ ಯಾಕೋ ನಿರೀಕ್ಷೆ ಇದ್ದದ್ದು ಸ್ವಾಮಿ, ನೀವು ನಮ್ಮ ಪಕ್ಷಕ್ಕೆ ಬರ್ತೀರಿ ಅಂತ. ನಾನು ಅಲ್ಲಿಂದ ಹೊರಡುವಾಗ ಅದೇ ನಿರೀಕ್ಷೆಯಲ್ಲಿ ಹೊರಟವ. ನಾವು ಬರುವಲ್ಲಿಯವರೆಗೂ ನಮ್ಮಲ್ಲಿಗೆ ಬರ್ತೀರಿ ಅನ್ನೋ ನೀವು ಪ್ರತೀಕ್ಷೆಯಲ್ಲೇ ಇದ್ದದ್ದು. ಮಾರ್ಗ ಮಧ್ಯದಲ್ಲಿ ನಿಮ್ಮ ಪಥ ಬೇರೆ ಆಯಿತು. ಆದರೂ
ಆದರೂ ಆ ಪಕ್ಷಕ್ಕೆ ನೀವು ಹೋದ ಕಾಲಕ್ಕೆ ನಾವು ಒಂದು ರೀತಿಯದಾದಂಥ ನೆಮ್ಮದಿಯಲ್ಲೇ ಇದ್ದದ್ದು. ಆ ಪಕ್ಷಕ್ಕೆ ಹೋದೆವು ಅಂತ ಹಾಗಲ್ಲ. ಅಲ್ಲಿ ನಿಮ್ಮದಾದಂತಹ ರಾಜಕಾರಣದ ಚರ್ಚೆಯ ಹೊತ್ತಿಗೆ ನಿಮ್ಮನ್ನೆಲ್ಲ ಸೇರಿಸುವಾಗ ಅಂದ್ರೆ ಆ ಪಕ್ಷದಲ್ಲಿರುವ ವಿಷಯ ನಮ್ಮ ಕಿವಿಗೆ ಬರಬಾರದು ಅಂತ ಇಲ್ಲಲ್ಲ. ಸರಿಯಪ್ಪ, ನಮ್ಮ ಗುಬ್ಬೆಹಿನಾಳುಗಳಿರ್ತಾರೆ, ಬರಲೇಬೇಕು ಯುದ್ಧ ಮೇಲೆ. ಹೌದು. ಅಲ್ಲಿ ನಿಮ್ಮ ಸಮಾಲೋಚನಾ ಸಭೆಯಲ್ಲಿ ಒಂದು ಮಾತು ಬಂತಂತೆ, ಕೇಳಿರೈ ಮಾದ್ರೇಶ ಮುಖ್ಯರು. ಗೌರವ ತೊಡಗಿದ್ದೇ ಹಾಗೆ. ಆಗ ಸಂತೋಷ ಆದದೇನು ಗೊತ್ತುಂಟು? ಏನು? ಇಲ್ಲಿಗೆ ಬರಬೇಕಾದವರು ಅಲ್ಲಿಗೆ ಹೋದ್ರು, ಅಲ್ಲಿ ಮುಖ್ಯರಾದ್ರಲ್ಲ ನೀವು. ಸಂತೋಷ, ನಮ್ಮವರು ಪ್ರತಿಪಕ್ಷದಲ್ಲಾದ್ರೂ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತ. ಆದರೆ ಕೌರವನ ರಾಜಕೀಯದ ದಾಳಕ್ಕೆ ನೀವು ಈಡಾಗಿ ಹೋದ್ರಲ್ಲ ಅಂತ ಈಗ ಬೇಸರ ಆಗುತ್ತಾ ಉಂಟು. ನಾನು ಹೌದು. ಅಂದ್ರೆ ಸರ್ವ ಸ್ವತಂತ್ರರಾದಂತಹ ನೀವು, ಗದಾ ಯುದ್ಧದಲ್ಲಿ ನಿಪುಣರಾದಂತಹ ನೀವು, ನಾನು ಅಕ್ಷೋಹಿಣಿ ಪತಿಗಳಾದಂತಹ ನೀವು, ನಾನು ಸ್ವಯಂ ಸೇನಾಧಿಪತಿಯಾಗುವ ಅರ್ಹತೆಯನ್ನು ಉಳ್ಳವರಾದ ನೀವು, ನಾನು ನಿಜವಾಗಿಯೂ ಸೇನಾಧಿಪತಿ ಆಗಲೇಬೇಕಾದವರ ಆ ಕಾಲಕ್ಕೆ ಕೌರವೇಶ್ವರ ನಿಮ್ಮನ್ನೇ ಉದ್ದೇಶಿಸಿ ಕೇಳಿರೈ ಮಾದ್ರೇಶ ಮುಖ್ಯರು ಅಂತ ಹೇಳುವಾಗ, ಶಲ್ಯರೇ ನೀವೇ ಹೇಳಿ ಯಾರು ಸೇನಾಧಿಪತಿ ಆಗಬಹುದು ಅಂತ ಹೇಳಿದ್ರೆ ನಾನಾಗ್ತೇನೆ ಅಂತ ಹೇಳುವ ಒಂದು ಅವಕಾಶವನ್ನೇ ನಿಮ್ಮಿಂದ ತಪ್ಪಿಸಿದ್ನು ಅಂತ ನಮಗೆ ಕಾಣುವುದು. ಹಾಗೆ ಹೇಳುವ ಅಭ್ಯಾಸದವರು ಅಲ್ಲ. ಅಂದ್ರೆ ಅಲ್ಲಿಗೆ ಆ ಮಾತನ್ನು ನಿಮ್ಮ ಮುಂದಿಟ್ಟು ಮೊದಲಾಗಿ ನಿಮಗೆ ಸಿಗಬಹುದಾದ ಅವಕಾಶವನ್ನು ಬದಿಗಿಟ್ಟದ್ದು. ಆದ್ರೆ ಆಗ ಬೇಸರ ಆಗಲಿಲ್ಲ. ಯಾಕೋ? ಸೇನಾಧಿಪತಿಗಳಾದವರು ಆಚಾರ್ಯ ಭೀಷ್ಮರು. ಹೌದಪ್ಪ, ವಯಸ್ಸಿನ ಜ್ಯೇಷ್ಠತೆ, ಸರಿ, ಅರ್ಹತೆ, ಹೌದು, ಒಳ್ಳೆಯದು. ಅಂತವರ ಅಡಿಯಲ್ಲಿ ನೀವು ಕೆಲಸ ಮಾಡುವುದು. ಆಗಬೇಕಾದವರು 9 ದಿವಸ ಕಳೆದು 10ನೇ ದಿವಸಕ್ಕೆ ಅವರು ಸರಳ ಮಂಚವನ್ನು ಮಲಗಿದ ಬಳಿಕ ಮತ್ತೆ ನೀವು ಬರ್ತೀರಿ ಅನ್ನುವ ನಿರೀಕ್ಷೆ ನಮಗಿದ್ದದ್ದು. ನಾವು ಒಂದು ಲೆಕ್ಕದ ಮಾತುಕತೆಯೂ ಆಗಿತ್ತು. ಈಗ ಶಲ್ಯರಿಗೆ ಅಲ್ಲಿ ಸಿಗ್ತದೆ ಅಂತ. ಇನ್ನು ಶಲ್ಯರಿಗೆ ಕಾಲ ಬರ್ತದೆ. ಆದರೆ ಗುರುಗಳಿಗೆ ಸೇನಾಧಿಪತ್ಯ ಬಂತು, ಅರ್ಹತೆ ಉಂಟು, ವರಿಷ್ಠತೆ ಉಂಟು, ಉಭಯ ಕುಲಗಳಿಗೂ ಗುರುಗಳಾಗಿದ್ದವರು. ಅವರ ಅಡಿಯಲ್ಲಿ ನೀವು ಕೆಲಸ ಮಾಡಿದ್ರೆ ತಪ್ಪಲ್ಲ, ಸರಿ ಅಂತ ಒಪ್ಪಿ 5 ದಿವಸಗಳ ಅವಧಿಯಲ್ಲಿ ಅವರದ್ದು ಮುಗಿದು ಹೋಯ್ತು. ಅಂತೂ 15 ದಿನ ಹೋಯ್ತು. ಮತ್ತೆ ನೀವೇ ಅಂತ ಲೆಕ್ಕ ಹಾಕಿದ್ದು ನಾವು. ನೀನು ಮೊದಲಿಂದ ನನ್ನನ್ನೇ ಲೆಕ್ಕ ಹಾಕುದಲ್ಲ. ಅಲ್ಲ, ನಮ್ಗೆ ಆಲೋಚನೆ ಇದು ನಮ್ಮ ಶ್ರದ್ಧೆಯ ಕುರಿತಲ್ವಾ. ಆಮೇಲೆ ಏನಾಯ್ತು ನೋಡಿದ್ರೆ, ಒಬ್ಬ ಕರ್ಣನಿಗೆ ಸರಿ ನಿಮ್ಮ ತಂತ್ರಗಳದು. ನಿನ್ನೆಯ ದಿನದ ಹೋರಾಟದಲ್ಲಿ ಸೋತು ಸುಣ್ಣವಾಗಿ ಹೋದ ನಿಮ್ಮ ಸೇನಾಧಿಪತಿ ಇನ್ನು ಮತ್ತೆ ನಾಳೆಗೆ ಬರ್ಲಿಕ್ಕಿಲ್ಲ ಅನ್ನೋ ನಿರೀಕ್ಷೆಯಲ್ಲಿ ಇನ್ನು ನೀವೇ ಅಂತ ಲೆಕ್ಕ ಹಾಕಿದ್ದು. ಇವತ್ತು ನೋಡಿದ್ರೆ ಸೇನಾಧಿಪತಿ ಹಳಬನೆ, ಸಾರಥಿ ಬದಲಾದದ್ದು. ಅಲ್ಲ, ನನಗೊಮ್ಮೊಮ್ಮೆ ಕಾಣುವುದು ಏನು, ನೀವೆಲ್ಲ ಬದಲಿಗೆ ಬರುವ ಜನ ಆಗಿ ಬಿಟ್ರಲ್ಲ ಅಂತ. ಹಾಗಾಗಿ ಅಲ್ಲದೆ ಹೋದ್ರೆ ಸೇನಾಧಿಪತಿಯಾಗಬಹುದಾದಂಥ ಸರ್ವಯೋಗ್ಯತೆಯನ್ನು ಹೊಂದಿದ ಒಬ್ಬ ಶಲ್ಯ ಭೂಪತಿ ಈಗ ಒಬ್ಬ ಸಾಮಾನ್ಯ ಕರ್ಣನಿಗೆ, ಈಗ ಭರತ ವರ್ಷದಲ್ಲಿ ಅವ ಎಲ್ಲಿ ಹುಟ್ಟಿದ್ದಾನೆ ಎಲ್ಲಿ ಬೆಳೆದಿದ್ದಾನೆ ಅನ್ನುವ ಲೆಕ್ಕದಲ್ಲಿ ಅವನ ಅರ್ಹತೆ ಸಿದ್ಧ ಆಗುವುದಲ್ಲ. ಅದೇ ಹೌದು ಅಂತಾಗಿದ್ರೆ ಗೊಲ್ಲರಕೇರಿಯಲ್ಲಿ ಹುಟ್ಟಿ ಬೆಳೆದಂತಹ ನನ್ನನ್ನು ಅಗ್ರಪೂಜೆಯ ಪೀಠದಲ್ಲಿ ಕೊಳ್ಳಿಸ್ತಾ ಇದ್ರು. ಸರ್ವಮಾನ್ಯ ನೀನಾಗಲಿಲ್ಲ. ಹಾಗಾದ್ರೆ ಅರ್ಹತೆಯ ಲೆಕ್ಕದಿಂದ ಅವರಿಗೊಂದು ಯೋಗ್ಯತೆ ಸಿಗ್ತದೆ. ಅಂತಹ ಅರ್ಹತೆಯಾದರೂ ಕರ್ಣನಿಗುಂಟು ಅಂತ ನಾನು ಆಲೋಚನೆ ಮಾಡಿದ್ದೆ. ಯಾಕಂದ್ರೆ ಆಚಾರ್ಯ ಭೀಷ್ಮರ 10 ದಿವಸದ ಸೇನಾಧಿಪತ್ಯದ ಅವಧಿಯಲ್ಲಿ ಅರ್ಧರಥಿಕ ಆಗುವಂತ ಹೇಳಿದ್ರಂತೆ. ಹೌದಾ? ಹೌದು. ಮತ್ತೆ ಬಂಧನ ಇಲ್ಲೋ ವಿಷಯ ಬೇರೆ. ಅವರಿಟ್ಟ ಸ್ಥಾನ ಅಲ್ಲಿ. ಆಚಾರ್ಯ ದ್ರೋಣರ ಅವಧಿಯಲ್ಲಿ ಅಭಿಮನ್ಯುವಿನ ಕರವನ್ನು ಕತ್ತರಿಸುವುದಕ್ಕೆ ಹಿಂಬದಿಯಿಂದ ಕೆಲಸ ಮಾಡುವುದಕ್ಕೆ ಇವ ಆದಿತ್ತು ಅಂತ ಆಯ್ಕೆ ಮಾಡಿದ್ದು. ಬಹಳಷ್ಟು ಮಂದಿ ಇದ್ರು, ಇವನನ್ನು ಆಯ್ಕೆ ಮಾಡಿದ್ದಾರೆ ಅವರು ಆಲೋಚನೆ ಮಾಡಿ. ಅಂದ್ರೆ ಆಚಾರ್ಯ ಭೀಷ್ಮರು ಇಷ್ಟೇ ಅಂತ ನಿರ್ಣಯ ಮಾಡಿ ಆಚಾರ್ಯ ದ್ರೋಣರು ಇಂಥದ್ದಕ್ಕೆ ಅಂತ ಆಲೋಚನೆ ಮಾಡಿದ ಒಬ್ಬನನ್ನು ನೀವು ರಥಿಕನನ್ನಾಗಿಸಿ ಅವನಿಗೆ ಸಾರಥಿಯಾಗಿ ನೀವು ಕುಳಿತು ನಿಮ್ಮ ರೂಪವನ್ನು ಕಾಣುವಾಗ ನನಗೆ ಬಹಳಷ್ಟು ಸಂತೋಷ ಆಗುವುದು ಭೂಪತಿಗಳೇ. ಅದ್ಯಾಕೋ? ಮದನ ರೂಪ. ನೀವು ಅಂದ್ರೆ ಏನು ಸ್ವಾಮಿ, ನಿಮ್ಮೂರಿನ ಪ್ರತಿಯೊಬ್ಬರು ಚಂದ ಅಂತೆ. ನಿಮ್ಮೂರಿನ ಹೆಣ್ಣು ಮಕ್ಕಳಿಗೆಲ್ಲ ವಧು ದಕ್ಷಿಣೆ ಕೊಟ್ಟೇ ಮದುವೆ ಆಗ್ತಾರೆ ಅಂತ ಸುದ್ದಿ ಇದ್ದದ್ದು ನಮಗೆ. ಇನ್ನು ಕೇಳಿದ್ರೆ ಹಸ್ತಿನಾವತಿಗೂ ತರ್ತಾರೆ, ಏನು ಮಾಡುವ. ನಮ್ಮ ಮಾವನವರ ಸಾವಿಗೂ ನಿಮ್ಮ ತಂಗಿಯ ರೂಪವೇ ಕಾರಣ ಆಯ್ತಂತೆ ಹೀಗೆ ಸುದ್ದಿ ಇರುವುದು. ಅಂದ್ರೆ ಸೌಂದರ್ಯ ಕಂಡು ಮೋಹಿಸಿದ್ರಂತೆ ಶಾಪಗ್ರಸ್ತರಾದಂತ ಪಾಂಡು ಚಕ್ರವರ್ತಿಗಳು. ಅಂದ್ರೆ ಅಷ್ಟು ಚಂದದ ರೂಪ, ನೋಡುವುದಕ್ಕೆ ಚಂದ ಇದ್ದೀರಿ ಅಂತ ಅಲ್ಲ ಭೂಪತಿಗಳು, ಮತ್ತೆ ಬದುಕಿನ ನಡೆಯನ್ನಷ್ಟು ಚಂದವಾಗಿಸಿದವರು. ಬದುಕಿನಲ್ಲಿ ಯಾವುದೇ ದೋಷಗಳನ್ನು ಇಟ್ಟುಕೊಳ್ಳದೆ ಬದುಕಿದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದವರಾದ ನೀವು ಒಬ್ಬ ಸಾಮಾನ್ಯ ಕರ್ಣನಿಗೆ ಸಾರಥಿಯಾಗಿ ಬಂದು ಎಲ್ಲ ಅರ್ಹತೆಗಳನ್ನು ಹೊಂದಿದರೂ ಈಗ ಆ ಸ್ಥಾನದಲ್ಲಿ ಕುಳಿತು
ಹೀಗೆ ಬರುವಾಗ ನನಗೆ ನೋವಾದದ್ದು. ಬಹುಶಃ ನೀವು ಸಾರಥಿಯೇ ವ್ರತಿಕರೇ ಆಗಿ ಬಂದದ್ದು ಹೌದು ಅಂತ ಆಗಿದೆ. ಅದನ್ನು ನಾವು ಒಂದು ಉತ್ಸವವಾಗಿಯೇ ಕಾಣಬಹುದಿತ್ತು, ಸಹಜವಾಗಿಯೇ ಸ್ವೀಕರಿಸಬಹುದಿತ್ತು. ಆದರೆ ಅಂತಹ ನೀವು ಒಬ್ಬ ಸಾಮಾನ್ಯ ಕರ್ಣನಿಗೆ ಸಾರಥಿಯಾಗಿ ಬಂದದ್ದು ಆ ನೆಲೆಯಿಂದ ಹೀನ ವೃತ್ತಿಗಳಾಗಿ ಕಾಣುವುದು ನನಗೆ. ಸಾರಥ್ಯ ಹೀನ ಅಂತಲ್ಲ, ಒಬ್ಬ ಸಾಮಾನ್ಯ ಕರ್ಣನಿಗೆ ಅವನು ಯಾವೆಲ್ಲ ವಿಷಯದಲ್ಲಿ ನಿಕೃಷ್ಟನಾಗಿದ್ದಾನೋ ಅವನಿಗೆ ನೀವು ಸೂತರಾಗಿ ಬಂದದ್ದು ಇಂಥ ಹೀನ ವೃತ್ತಿಗಳಲ್ಲ. ಈಗ ಒಂದು ಪಕ್ಷ ಬದಲಾವಣೆಯಿಂದ ಉನ್ನತಿಗೆ ಹಂತಕ್ಕೆ ಅಂತಾದ್ರೆ ಪಕ್ಷ ಬದಲಾವಣೆಯನ್ನು ಮಾಡಿದರೆ ಸ್ವೀಕಾರ್ಯ. ಪಕ್ಷ ಬದಲಾವಣೆಯ ನಂತರವೂ ನೀವು ಇರುವ ಎತ್ತರಕ್ಕಿಂತಲೂ ಕೆಳಗೆ ಆಗುತ್ತೀರಿ ಅಂತಾದ್ರೆ ಇಲ್ಲಿಗೆ ಬಂದಿದ್ರೆ ಇಷ್ಟು ಕೆಳಗೆ ನೀವು ಹೋಗುವುದಿಲ್ಲಾಗಿತ್ತಲ್ಲ. ಅಲ್ಲಿಗೆ ಬಂದ್ರೆ ಸಾರಥ್ಯ ಮಾಡಬೇಕಾದ ಅನಿವಾರ್ಯತೆ ಬರ್ತಿರ್ಲಿಲ್ಲ. ಇಂಥ ಅಗತ್ಯತೆ ಇಂಥ ಅನಿವಾರ್ಯತೆಗಳೆಲ್ಲ ಯಾಕೆ ಭೂಪತಿಗಳೇ ನಿಮಗೆ? ನಾನು ಕರ್ಣನ ರಥದಲ್ಲಿ ಸಾರಥಿಯಾಗಿದ್ದೇನೆ ಅಂತಲ್ವ? ಕರ್ಣನ ಬಂಡಿಯನ್ನು ಕರ್ಣನ ಬಂಡಿಯನ್ನು ನಾ ಹೊಡೆಯುವುದು, ಕರ್ಣನ ಬಂಡಿಯನ್ನು ನಾ ಹೊಡೆಯುವುದು ದುರ್ನೀತಿ ಬಹುದೋ ನೀನು, ನಾ ಹೊಡೆಯುವುದು ದುರ್ನೀತಿ ಬಹುದೋ ನೀನು. ಎನ್ನವ ಗುಣವ ಶೋಧಿಸುವಾತ ನರನಶ್ವ, ಎನ್ನವ ಗುಣವ ಶೋಧಿಸುವಾತ, ಎನ್ನವ ಗುಣವ ಶೋಧಿಸುವಾತ ನರನಶ್ವ, ಅಶ್ವವನ್ನು ನಡೆಸುವೆ ಏಕೆ ಪರಾಗೆ, ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವೆ ಏಕೆ ಪರಾಗೆ, ಪರಾಗೆ. ಎನ್ನವ ಗುಣವ ಶೋಧಿಸುವಾತ ನರನಶ್ವ, ಎನ್ನವ ಗುಣವ ಶೋಧಿಸುವಾತ ನರನಶ್ವ, ಅಶ್ವವನ್ನು ನಡೆಸುವೆ ಏಕೆ ಪರಾಗೆ, ಅಶ್ವವನ್ನು ನಡೆಸುವೆ ಏಕೆ ಪರಾಗೆ, ಪರಾಗೆ. ಕರ್ಣನ ಬಂಡಿಯನ್ನು ನ ಹೊಡೆಯುವುದು ದುರ್ನೀತಿಯುವುದು ನೀನು. ಕೃಷ್ಣ, ಭೂಪತಿಗಳೇ, ಈ ರಥದಲ್ಲಿ ಕರ್ಣ, ಆ ರಥದಲ್ಲಿ ಅರ್ಜುನ. ಹೌದು, ಕರ್ಣಾರ್ಜುನರು ನಿಂತು ಹೋರಾಟ ಮಾಡುತ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಿನ್ನ ರಥದ ಮುಂಭಾಗಕ್ಕೆ ನಮ್ಮ ರಥ ಬಂತು. ಆದರೆ ನಿಮ್ಮ ರಥದಲ್ಲಿರುವಂತಹ ರಥಿಕ
ಬಿಲ್ಲನ್ನು ಎತ್ತಿ ಬಾಣ ಹೂಡುವುದಕ್ಕೆ ಮೊದಲೇ ನೀನು ನನ್ನೊಡನೆ ಸಂಭಾಷಣೆಗೆ ತೊಡಗಿದೆ. ಬಹುಶಃ ನಾನು ನಿಮ್ಮಲ್ಲಿ ಮಾತಾಡುವುದು ಕಂಡೇ ಇರಬೇಕು, ಬಿಲ್ ಎತ್ತುವ ಪ್ರಯತ್ನವೂ ಮಾಡಲಿಲ್ಲ ಇಷ್ಟರವರೆಗೆ. ನನಗೆ ಗೊತ್ತಾಯ್ತು ನೀನು ಚಿವುಟುವುದು ಅಂತ. ಹಾ ಹಾ ಹಾ. ನೀನು ಮಾತಿಗೆ ಹೇಳಿದ್ದು ನನ್ನ ಮೈಯನ್ನು ನಾನು ಚಿವುಟಿ ನೋಡಿಕೊಂಡೆ. ಹೌದು, ನೀನು ಶಲ್ಯ ಭೂಪತಿಯನ್ನೇ ಚಿವುಟುವುದಕ್ಕೆ ತೊಡಗಿದ್ದು ಅಂತ ನಮಗೆ ಗೊತ್ತಾಗುವುದಿಲ್ಲ ಸ್ವಾಮಿ. ಹಾಗೆ ಅನ್ನಿಸಿತ ನಿಮ್ಗೆ? ಒಂದು ಹೇಳೋ, ನೀನು ದೇವರು, ನೀನು ಏನನ್ನೂ ಮಾಡಬಲ್ಲೆ, ನಿನಗೆ ಅನೇಕ ಮಂದಿ ಭಕ್ತರು ಎಲ್ಲ ಹೌದು. ಆದ್ರೆ ನಮಗೆ ಪ್ರಾಯ ಆಯ್ತು, ಜೀವನಾನುಭವ. ಹಾಗಾಗಿ ನಮ್ಮ ನೀವು ನನ್ನನ್ನು ವಾಸುದೇವ ಅಂತ ಕರೆದಾಗಲೇ ನೀವು ಹೇಳಿದ ಆ ಭಗವತ್ತತ್ವದ ವಾಸುದೇವನಾಗಿ ನಾನು ಗ್ರಹಿಸಿದ್ದಲ್ಲ, ನಾನು ವಸುದೇವನಿಗೆ ಮಗ ಅಂತಲೇ ಆಲೋಚಿಸಿದ್ದದಕ್ಕೆ. ಮತ್ತೆ ನಮಗೆಲ್ಲ ಹೇಗೆ ಗೊತ್ತೋ, ದೇವರಾಗ್ಲಿ ಮನುಷ್ಯರಾಗ್ಲಿ ಯಾರೇ ಆಗ್ಲಿ ನಮ್ಮ ಮುಂಭಾಗದಲ್ಲಿ ಇದ್ದವರ ಜೊತೆಗೆ ಸಲುಗೆಯಿಂದ ಮಾತಾಡಿ ಅಭ್ಯಾಸ. ಆ ಸಲುಗೆ ನಿಮ್ಮಲ್ಲಿ ಇದ್ದದ್ರಿಂದಲೇ ಅಲ್ವಾ ನಾವು ತೊಡಗಿದ್ದು. ಈಗ ಬೇರೆಯವರಾದ್ರೆ ಅವರ ಮಾನಸಿಕವಾದಂಥ ಸ್ಥಿತಿಗತಿಗಳು ಹೇಗೋ, ಅವರಿಗೆ ನೋವಾಗುತ್ತದೆ ಇಲ್ಲೋದು ನಮಗೆ ವಿಷಯ ಆಗುವುದಿಲ್ಲ. ಈಗ ನಿಮ್ಮಲ್ಲಿ ಒಂದು ಸಲುಗೆ ಇದ್ದಿದ್ದರಿಂದಾಗಿ ಇನ್ನು ಗಟ್ಟಿ ಕೇಳಿದ್ರೆ ನಾ ಹಾಗೆ ಕರೆಯುವುದಿಲ್ಲ ಅಂತ ಬಿಟ್ರೆ ಹೇಗೋ, ಸಂಬಂಧದಲ್ಲಿ ನೀವು ನನಗೆ ಚಿಕ್ಕಪ್ಪ ಆಗ್ಬೇಕಲ್ವಾ, ಸಂಬಂಧ ಹುಡುಕಿದ್ರೆ. ಅಲ್ಲ ಅದು ಹೌದು, ಹುಡುಕಿದ್ರೆ ಸಂಬಂಧಗಳು ಎಷ್ಟು ಉಂಟು. ಸಂಬಂಧ ಏನು ಗೊತ್ತಾ, ಎಷ್ಟೋ ಸಲ ಅದು ಬಳಸಿಕೊಂಡ ಹಾಗೆ ಬೆಳೆಸಿಕೊಂಡ ಹಾಗೆ. ಹೌದೇ ಹೌದು. ಯಾವ ಸಂಬಂಧವೂ ಇಲ್ಲದವನನ್ನು ಅತ್ಯಂತ ಹತ್ತಿರ ಮಾಡಿಕೊಂಡು ಆತ್ಮೀಯವಾಗಿರುವವರು ಇದ್ದಾರೆ, ಅತ್ಯಂತ ಹತ್ತಿರದ ಸಂಬಂಧಿಯನ್ನು ನಿರ್ದಾಕ್ಷಿಣ್ಯವಾಗಿ ತಲೆ ಕಡಿಯುವವರು ಇದ್ದಾರೆ. ಹೌದು, ಅವರು ಹೇಗಿದ್ದಾರೆ ಅನ್ನೋದು ವಿಷಯ. ಈ ನೆಲೆಯಿಂದ ನೋಡುವಾಗ ಕರ್ಣನ ಬಂಡಿಯನ್ನು ಏರಿ ನಾನು ಚಮ್ಮಟಿಕೆಯನ್ನು ಹಿಡಿದು ಸಾರಥ್ಯವನ್ನು ಮಾಡ್ತಾ ಇದ್ದೇನೆ, ಇದು ಚಂದ ಕಾಣೋದಿಲ್ಲ ಅಂತ. ಯಾವುದು ಸಾರಥ್ಯ ಚಂದ ಕಾಣುವುದಿಲ್ಲ ಅಂತಲೋ? ಅಲ್ಲ, ಅವನಿಗೆ ಮಾಡುವುದು ಚಂದ ಕಾಣುವುದಿಲ್ಲ, ಅವನಿಗೆ ಮಾಡುವುದು ಚಂದ. ಈಗ ನತ್ಯ ಹೇಳೋ, ಸಾರಥ್ಯಕ್ಕೊಂದು ಚಂದ ತಂದವರೇ ನೀವು. ಹೌದಾ? ಅದು ಗೊತ್ತುಂಟು, ಅದನ್ನು ನಾನು ಹಾರ್ದಿಕವಾಗಿ. ಯಾಕಂದ್ರೆ ಪ್ರಾರಂಭಕ್ಕೆ ನೀನು ತೊಡಗಿದ್ದೆ ಹಾಗೆ, ನೀನು ಹೇಳಿದ್ದ ಹೌದು. ಅದೇ ಗುರುಕುಲದಲ್ಲಿ ಹಳೆಯ ವಿದ್ಯಾರ್ಥಿಯಾಗಿದ್ದವ ನಾನು. ನೀವು ಪೂರ್ಣಾವಧಿಯ ಶಿಷ್ಯರಂತೆ ಅಲ್ಲಿ. ನಮಗೆ ಪೂರ್ಣ ದಿವಸ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಯ್ತು, ನೀನು 64 ದಿನದಲ್ಲಿ ಹೊರಗೆ ಬಂದಿದ್ದಿ. ಹೌದು, ನಾವು ಕೆಲವು ವರ್ಷಗಳ ಕಾಲ ಸತತವಾಗಿ ಅಲ್ಲಿ ಇದ್ದು ಅಭ್ಯಾಸವನ್ನು ಮಾಡಿ ಬಂದವರು. ಏನೇ ಇರಲಿ, ಗದಾಯುದ್ಧ ಇರಬಹುದು, ಬಾಹುಯುದ್ಧ ಇರಬಹುದು, ಸಾರಥ್ಯ ಇರಬಹುದು, ಪ್ರತಿಯೊಂದು ಒಂದು ಕಲೆ, ಒಂದು ವಿದ್ಯೆ ಅನ್ನೋದನ್ನು ನೀನು ಒಪ್ಪುತ್ತೀಯೋ? ಹೌದೇ ಹೌದು, ಒಪ್ಪುತ್ತೀಯಲ್ಲ? ಹೌದೇ ಹೌದು. ಈಗ ಮುಖ್ಯವಾಗಿ ನಮಗೆ ಆಕ್ಷೇಪ ಬರುವುದು ಕರ್ಣನ ರಥಕ್ಕೆ ಯಾಕೆ, ಅಲ್ಲಿಗೆ ಯಾಕೆ ಅಂತ. ನೀನಾಗ ಒಂದು ಮಾತು ಹೇಳಿದಿ, ಯಾದವರಲ್ಲಿ ಒಬ್ಬನಾಗಿ ನಾನು ಜನಿಸಿದೆ. ಹೌದಾ? ಯದುಗಳಿಗೊಂದು ಮಾನ್ಯತೆ ಇತ್ತ? ಇಲ್ಲವೇ ಇಲ್ಲ. ನೀನು ಜನಿಸುವಲ್ಲಿವರೆಗೆ ಇಲ್ಲ. ಹಿಂದೆ ಕಾರ್ತವೀರ್ಯನ ಕಾಲದಲ್ಲಿ ಇತ್ತಂತೆ, ಯಾವಾಗ ಯುಗಗಳ ಹಿಂದೆ ಕೇಳಿದ್ದು ಮಾತ್ರ. ಈ ಯುಗದಲ್ಲಂತೂ ಈ ದ್ವಾಪರದಲ್ಲಿ ಯಾದವರ ಕುರಿತಾಗಿ ಅವಹೇಳನದ ಮಾತುಗಳನ್ನು ಆಡ್ತಾರೆ ಬಿಟ್ರೆ, ಯಾದವರು ಅಂತ ಹೇಳುವಾಗ ಪಕ್ಕದ ಹೀಗೆ ಒಂದು ಕೈ ಮುಗಿಯುವ ಅಭ್ಯಾಸ ಇತ್ತ? ಯಾದವರು ಅಂತ ಹೇಳಿದ್ರೆ ಹಾಗೆ ಯಾದವರು ಅಂತಲೇ ಇಟ್ಟದಲ್ಲ. ಹೌದಾ? ಯಾವಾಗ ನೀನಾಗ್ಲಿ ಬಲರಾಮನಾಗ್ಲಿ ಜನಿಸಿ ಯಾದವರಿಗೊಂದು ಘನತೆಯನ್ನು, ಈ ಪ್ರಪಂಚದಲ್ಲಿ ಕೆಲವೆಲ್ಲ ಉಂಟು, ಹೇಗೆ ಗೊತ್ತಾ? ಹೇಗೆ? ಇಂಥ ಊರಿನಲ್ಲಿ ಹುಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಹೆಸರು ಬರುವುದು. ಹೌದೌದು, ಆ ಊರಿನಿಂದ ಅವರಿಗೆ ಹೆಸರು, ಊರಿನಿಂದ ಅವರಿಗೆ ಹೆಸರು ಬರುವುದು. ಇನ್ನು ಕೆಲವರಿಗೆ ಇಂಥ ಅಪ್ಪನಿಗೆ ಇಂಥ ಅಮ್ಮನಿಗೆ ಹುಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹೆಸರು ಬರುವುದು. ಇವರು ಏನೂ ಸಾಧನೆ ಮಾಡಿರುವುದಿಲ್ಲ, ಇಂಥವರಿಗೆ ಮಗ, ಹಾಗಾಗಿ ಅವನಿಗೆ ಹೆಸರು. ಇನ್ನು ಕೆಲವರು ಹಾಗಲ್ಲ, ಅವರ ಹುಟ್ಟಿನಿಂದ ಅವರ ತಾಯಿ ತಂದೆಯರಿಗೆ, ಅವರ ಕುಲಕ್ಕೆ, ಅವರ ಊರಿಗೆ ಮಾನ್ಯತೆಯನ್ನು, ಘನತೆಯನ್ನು ತಂದು ಕೊಡ್ತಾರೆ. ನೀನು ಹಾಗೆ ಆ ಕುಲದಲ್ಲಿ ಜನಿಸಿದವ ನಿನ್ನ ತಾಯಿ ತಂದೆಯರಿಗಿರಬಹುದು, ನಿನ್ನ ಕುಲಕ್ಕಿರಬಹುದು, ನಿನ್ನ ಊರಿಗಿರಬಹುದು, ಒಂದು ಘನತೆಯನ್ನು ತಂದುಕೊಟ್ಟೆ. ಈಗ ನಾನು ಅದಕ್ಕಿಂತ ಬೇರೆ ಅಂತ ನೀನು ಆಲೋಚನೆ ಮಾಡಿದ್ದೆ? ಇಲ್ಲವೇ ಇಲ್ಲ. ಶಲ್ಯ, ಹೌದು, ಭೂಪತಿ, ಮಾದ್ರ ದೇಶ, ನಮ್ಮದಾದಂತಹ ದೇಶ ಏನು, ನಮ್ಮದಾದಂತಹ ಘನತೆ ಏನು. ನೀನು ಪರುಷಮಣಿ ಅಂತ ಕೇಳಲಿಲ್ಲ? ಕೇಳಿದ್ದೇನೆ. ಯಾವ ಲೋಹಕ್ಕೆ ಅದು ಮುಟ್ಟಿದ್ರು ಆ ಲೋಹವೇ ಚಿನ್ನ ಆಗೋದಿಲ್ವ? ಸುವರ್ಣವಾಗ್ತದೆ. ಶಲ್ಯ ಭೂಪತಿಗಳ ಹಾಗೆ ನಾವು ಏನನ್ನು ಮುಟ್ಟಿದ್ರು ಅದು ಚಿನ್ನವೇ ಆಗೋದು. ಕರ್ಣನ ಕುರಿತಾಗಿ ಅವಹೇಳನದ ಮಾತುಗಳು. ಹೌದು, ಯಾಕಂದ್ರೆ ಹಿಂದಿರುವ ಪೂರ್ವ ಸೂರಿಗಳು ಕರ್ಣ ಅರ್ಧರಥಿ ಅಂತ ಭೀಷ್ಮಾಚಾರ್ಯರು ಹೇಳಿದ್ದಾರೆ. ಅವರೇ ಬೇಡ ಅಂತ ಬದಿಗಿಟ್ಟದ್ದು. ಅವ್ರು ಯಾಕೆ ಅರ್ಧರಥಿ ಅಂತ ಹೇಳಿದ್ದ? ಯಾಕೆ? ಯುದ್ಧದಲ್ಲಿ ಸೋಲ್ತಾನೆ ಅಂತ ಹೇಳಿದ್ದ? ಅಲ್ಲ, ವಿವೇಚನೆ ಇಲ್ಲದೆ ಕೇಳಿದಾಗ ಕೇಳಿದವರಿಗೆ ಕೇಳಿದ್ದನ್ನು ದಾನ ಕೊಟ್ಟು ಬಿಡ್ತಾನೆ. ಒಬ್ಬ ವೀರನಾದವ ಹಾಗಿರಬಾರದು, ಆ ನೆಲೆಯಿಂದ ಅವನು ಅರ್ಧರಥಿ ಅಂತ ಆಡಿದ್ದು. ಮತ್ತೆ ನಮ್ಮಲ್ಲೊಂದು ಕ್ರಮ ಉಂಟು. ನೀನು ಮೊದಲಿಂದಲೇ ಹೇಳಿದೆ, ಭೀಷ್ಮರು ಬರುವಾಗಲೇ ನಿರೀಕ್ಷೆ ಇತ್ತು, ದ್ರೋಣಾಚಾರ್ಯರು ಬರುವಾಗ ನಿರೀಕ್ಷೆ ಇತ್ತು, ಕರ್ಣ ನಿನ್ನ ಸೋತಾಗ ನಿರೀಕ್ಷೆ ಇತ್ತು. ನಾನು ನಿನ್ನ ಹಾಗೆ ಕೆಲವು ವಿಷಯಗಳಲ್ಲಿ ನೀನು ನನ್ನನ್ನು ಆದರ್ಶವಾಗಿ ನೋಡಿದ ಹಾಗೆ ಕೆಲವು ವಿಷಯಗಳಲ್ಲಿ ನಿನ್ನನ್ನು ನಾನು ಆದರ್ಶವಾಗಿ ನೋಡ್ತೇನೆ. ನನ್ನನ್ನು ಆದರ್ಶವಾಗಿ ನಾವು ನಾಯಕರಾಗ್ಲಿಕ್ಕಿಲ್ಲ,
ನಾವು ಪೀಠದಲ್ಲಿ ಉಳಿದವರನ್ನು ಕೂರಿಸಿ ಅವರು ಸಮರ್ಥವಾಗಿ ಮುನ್ನಡೆಯುವಂತೆ ಮಾಡುವುದು. ಕರ್ಣನಲ್ಲಿ ಏನು ಕಡಿಮೆ ಅಲ್ಲ, ಏನು ಹೆಚ್ಚು ಅಂತಲೇ ಗೊತ್ತಾಗ್ಲಿಲ್ಲ ನನಗೆ. ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಸರಿ ಉಂಟು ಅಂತ. ಹಾಗೆ ಹೌದು. ಹಾಗಾಗಿ ಹೋರಾಟ ಮಾಡುವುದಕ್ಕೆ ಅವನಿಗೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಡುವುದಕ್ಕೆ ಅವನ ಬಂಡಿಯ ಮುಂಭಾಗದಲ್ಲಿ ಕುಳಿತು ಹಾಗೆಗಳನ್ನು ಹಿಡ್ಕೊಂಡಿದ್ದೇನೆ. ಅವತ್ತು ನನ್ನ ಭಾವ ಪಾಂಡು ಚಕ್ರವರ್ತಿ, ಅವನ ಜೊತೆಗೆ ನಾನು ಸಾರಥ್ಯ ಮಾಡುವಾಗ ಯಾರಾದ್ರೂ ಆಕ್ಷೇಪ ಮಾಡಿದರ? ಇಲ್ಲ, ನನಗೆ ಸುದ್ದಿ ಬಂದದ್ದೇನು ಕೇಳಿದ್ರೆ ಬಹುಶಃ ಸಾರಥಿಗಳಾಗಿ ಶಲ್ಯ ಭೂಪತಿಗಳು ಬಂದಿದ್ದಾರೆ ಅಂತಲೇ ಕಪ್ಪ ಕಾಣಿಕೆ ತಂದವರು ಕೆಲವರು ಇದ್ರಂತೆ. ಅದು ಇರಬಹುದು. ಆದ್ರೆ ನನ್ನ ಭಾವ ಪಾಂಡು ಚಕ್ರವರ್ತಿ ಅನ್ನುವಂತಹ ನೆಗಳತೆಯನ್ನು ಪಡೆದವ. ನಿನಗೆ ಅಶ್ವಿನಿ ದೇವತೆಗಳ ಕಥೆ ಗೊತ್ತಿಲ್ವ ಕೃಷ್ಣ? ಅಶ್ವಿನಿ ದೇವತೆಗಳು? ಹೌದು. ಅಶ್ವಿನಿ ದೇವತೆಗಳಿಗೆ ಹವಿಸು ಕೊಡ್ತಿದ್ರ ಮೊದಲಿರಲಿಲ್ಲ. ಸೂರ್ಯನ ಮಕ್ಕಳಲ್ವ? ಹೌದು. ಹೌದಲ್ಲ? ಸೂರ್ಯನಿಗೆ ಸೂರ್ಯನ ಮಡದಿಯಲ್ಲೇ ಜನಿಸಿದ ಮಕ್ಕಳು ಹೌದಾ ಅಲ್ವಾ? ಹೌದೇ ಹೌದು. ಅವರಿಗೆ ಹವಿಸಿತ್ತ? ಹವಿಸಿರ್ಲಿಲ್ಲ. ಆದರೆ ತಮ್ಮದಾದಂತಹ ಪ್ರಯತ್ನದಿಂದ, ಚವನ ಮಹರ್ಷಿಗಳ ಕಾರಣದಿಂದ ಮುಂದೆ ಅವರಿಗೂ ಹವಿಸು ಕೊಡಲಿ ಅಂತ ವಿಷ್ಣುವೇ ಹೇಳಿದ್ದಾನೋ ಇಲ್ವೋ? ಹೌದೇ ಹೌದು. ನಾವು ಹಾಗೆ ಸೂರ್ಯನ ಮಗ ಅಂತ ಹೇಳಿದ್ದಲ್ಲ, ಕರ್ಣ ಎಂಥವನೇ ಆದರೂ ನಮ್ಮದಾದಂತಹ ಯೋಗ್ಯತೆಯಿಂದ ಅವನಿಗೆ ಮಾನ್ಯತೆ ಸಿಗುವ ಹಾಗೆ ಮಾಡ್ತೇವೆ ಅಂತ ನಾವು ಮಾಡ್ಲಿಕ್ಕಿರುವವರು. ಹಾಗಾಗಿ ಕರ್ಣನ ಬಂಡಿಯನ್ನು ನಾನು ಏರಿದ್ದೇನೆ, ಸಾರಥ್ಯವನ್ನು ಮಾಡಿದ್ದು ಕೀಳಲ್ಲ ಅಂತ ನಾನು ಆಲೋಚನೆ ಮಾಡ್ತೇನೆ. ಆದ್ರೆ ನಿನ್ನನ್ನು ನೋಡುವಾಗ ನನಗೆ ಅನ್ನಿಸುವುದು ಒಂದು ಪರೋಪದೇಶ ಪಾಂಡಿತ್ಯ ಅಂತ ಉಂಟು, ಗೊತ್ತಾ? ಪರೋಪದೇಶ ಪಾಂಡಿತ್ಯ. ನಾವು ಮಾಡ್ಲಿಕ್ಕಿಲ್ಲ ಅದನ್ನು. ನೀವು ಹೀಗೆಲ್ಲ ನೀವು ಪರಂಪರೆ ಬಿಡಬಾರದು, ನೀವು ಹಾಗಿರಬೇಕು ಹೀಗಿರಬೇಕು, ನಾವು ಮಾಡ್ಲಿಕ್ಕೆ ಅಲ್ಲದೆ ಹೋದ್ರೆ ನನ್ನ ಕುರಿತಾಗಿ ಆಡುವಂತಹ ನೀನು, ನನಗಿಂತ ಸಣ್ಣವನಾದಂತಹ ಕರ್ಣನಿಗೆ ನಾನು ಸಾರಥ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳುವ ನೀನು, ಈಗ ನೀನೇನು ಮಾಡ್ತಾ ಇದ್ದಿ? ನೀನು ಕೈಯಲ್ಲಿ ಬಿಲ್ಲುವಾಡ ಹಿಡುದೋ, ಖಡ್ಗ ಹಿಡುದೋ, ಗದೆ ಹಿಡುದೋ, ಸುದರ್ಶನ ಹಿಡುದೋ ನನ್ನ ಮುಂಭಾಗಕ್ಕೆ ಬಂದು ಹೇಳುತ್ತಿದ್ರೆ ಆಗ್ತಿತ್ತು. ಇದು ನೀನು ಕುದುರೆಗಳನ್ನು ತೊಳೆಯುವುದು, ಕುದುರೆಯ ಬೆನ್ನು ಚಪ್ಪರಿಸುವುದು, ಚಮ್ಮಟಿಗೆ ವಾಗೆ ಹಿಡ್ಕೊಂಡು ಸಾರಥ್ಯ ಮಾಡುವುದು ಅರ್ಜುನನಿಗೆ. ನಿನಗಿಂತ ಸಣ್ಣವನಾದ ಯಾವ ನೆಲೆಯಿಂದ ನೋಡಿದು ನಿನಗೆ ಎಣೆಯಲ್ಲದಂತಹ ಅರ್ಜುನನಿಗೆ ಸಾರಥ್ಯವನ್ನು ಮಾಡ್ತಾ ಮಾಡ್ತಾ ನನ್ನ ಕುರಿತಾಗಿ ಆಕ್ಷೇಪದ ಮಾತುಗಳನ್ನು ಹೇಳ್ತಾ ಇದೆಯಲ್ಲ, ಇದು ನಿನಗೆ ಸರಿಯೋ? ಭೂಪತಿಗಳೇ, ಈಗಲೂ ಈ ವಿಷಯದ ನಿಮ್ಮ ಆಕ್ಷೇಪದಲ್ಲಿ ನನಗೆ ಆದರ್ಶ ಇರುವುದು ನಿಮ್ಮದೇ. ಹೇಗೆ ನೀವು ನಿಮ್ಮ ಭಾವನಿಗೆ ಸಾರಥಿ ಆದ್ರು, ಅದೇ ನಿಮ್ಮ ಭಾವನ ಮಗನಿಗೆ ನಾ ಸಾರಥಿ ಆದದ್ದು ನಿಮ್ಮ ಭಾವನೆಂಬ ಭಾವದಿಂದಲೇ. ಅದನ್ನೂ ಮೀರಿ ನೀವು ಹೇಳ್ತೀರಿ ನಾಯಕನನ್ನು ಬೆಳೆಸುವುದರಲ್ಲಿ ನನಗೆ ಸಂತೋಷ ಉಂಟು, ನಾಯಕನನ್ನು ಸ್ಥಾಪಿಸುವಲ್ಲಿ ನನಗೆ ಸಂತೋಷ ಉಂಟು, ಒಪ್ಪುವ. ಹಾಗೆ ಹೇಳುವಾಗ ನಮ್ಮಿಬ್ಬರ ಮನಸ್ಥಿತಿಗಳಲ್ಲಿ ಭಿನ್ನತೆ ಇರುವಾಗ ಬದುಕಿನಲ್ಲಿ ನಾವು ಕೆಲವೊಂದಿಷ್ಟು ಕರ್ಮಗಳನ್ನು ಮಾಡ್ತೇವೆ. ಆ ಕರ್ಮವನ್ನು ಮಾಡುವ ಪೂರ್ವದಲ್ಲಿ ಆ ಕರ್ಮಕ್ಕನುಸಾರವಾಗಿ ಹಿಂದೊಂದು ಧರ್ಮ ಅನ್ನೋದಿರ್ತದೆ, ಉಂಟಲ್ಲ? ಅದು ಧರ್ಮ ಸರಿ ಉಂಟ ಇಲ್ಲಿ? ಧರ್ಮವಲ್ಲ ರಸರಿಗೆ ಧರ್ಮವಲ್ಲ ರಸರಿಗೆ ಕೇಳಿದ್ದ ದುಷ್ಕರ್ಮ ಯಾತಕ್ಕೆ ನಿನಗೆ, ದುಷ್ಕರ್ಮ ಯಾತಕ್ಕೆ ನಿನಗೆ. ಚಮ್ಮಟಿಕೆಯ ಪಿಡಿ ಅಶ್ವವ ನಡೆಸುವ, ಚಮ್ಮಟಿಕೆಯ ಪಿಡಿ ಅಶ್ವವ ನಡೆಸುವ, ಚಮ್ಮಟಿಕೆಯ ಪಿಡಿ ಅಶ್ವವ ನಡೆಸುವ, ಮರ್ಮವಾದರು ಪೇಳಯ್ಯ. ಚಮ್ಮಟಿಕೆಯ ಪಿಡಿ ಅಶ್ವವ ನಡೆಸುವ, ಮರ್ಮವಾದರು ಬಲ್ಲೆಯ, ಮರ್ಮವಾದರು ಬಲ್ಲೆಯ, ಮರ್ಮವಾದರು ಬಲ್ಲೆಯ ಹೇಳಯ್ಯ. ಮರ್ಮವಾದರು ಬಲ್ಲೆಯ, ಮರ್ಮವಾದರು ಬಲ್ಲೆಯ.
ಭೂಪತಿಗಳೇ, ಕೃಷ್ಣ, ನನಗೆ ಆಗಾಗ ಗೊಂದಲ ಆಗುವುದೇನು ಗೊತ್ತುಂಟು? ಏನು? ನಿಮ್ಮನ್ನು ಸಂಬೋಧಿಸುವುದು ಹೇಗೆ ಅಂತಲೇ. ಭೂಪತಿಗಳೇ ಅಂತ ಹೇಳಬಹುದು. ಭೂಪತಿ ಸಾರಥಿ ಅಂತ ಹೇಳೋ, ಸಾರಥಿ ಭೂಪತಿ ಅಂತ ಹೇಳೋ ಅಂತಲೇ ಗೊಂದಲ ಆಗುವುದು. ಇಲ್ಲ, ಈ ಬದಲಿಗೆ ಬಂದವರನ್ನೆಲ್ಲ ಅವರು ಮಾಡುವ ವೃತ್ತಿಯಲ್ಲಿ ಕರಿಬೇಕು ಅಂತ ಇಲ್ಲ. ಅದು ನಾನು ನಂಬಿದ್ದು ಹೇಗೆ ಗೊತ್ತುಂಟ? ಈಗ ನಮ್ಮ ಗುರುಗಳೇ ಹೇಳಿದ ಹಾಗೆ ಪ್ರಪಂಚದಲ್ಲಿರುವ ಎಲ್ಲ ಸಾರಥಿಗಳನ್ನು ಒಂದೆಡೆಯಲ್ಲಿ ಹಾಕಿದರೆ ಆ ಸಾರಥಿಗಳಲ್ಲಿ ಅಗ್ರಮಾನ್ಯ ಯಾರು, ಆ ಸಾರಥಿಗಳಿಗೆ ರಾಜ ಯಾರು ಅನ್ನುವ ನೆಲೆಯಿಂದ ನೋಡಿದರೆ ಸಾರಥಿಗಳ ಭೂಪತಿಯಾಗಿ ಸಾರಥಿ ಭೂಪತಿ ನೀವು ಆ ಎತ್ತರದಲ್ಲಿದ್ದ. ಸರಿಯಪ್ಪ. ಇನ್ನೊಂದು ಆಗುವುದಕ್ಕೆ ಆರ್ಯಾವರ್ತದ ವಾಯುವ್ಯ ಪ್ರಾಂತ್ಯ ನಿಮ್ಮದು ಮಧ್ಯ ದೇಶ. ಉತ್ತರದ ಎತ್ತರದ ಸಂಸ್ಕೃತಿಗಿಂತ ತುಸು ಭಿನ್ನ ಆದದ್ದು, ಸ್ವಲ್ಪ ವಾಯುವ್ಯದ್ದೇ. ಅಂತಹ ಒಂದು ನಾಡಿನಲ್ಲಿಯೂ ಕೂಡ ಆ ದೇಶದ ಆಡಳಿತದ ರಥವನ್ನು ಹಿಡಿದು ಮುನ್ನಡೆಸಿ ಉತ್ತರದ ಎತ್ತರಕ್ಕಿಂತಲೂ ಎತ್ತರದಲ್ಲಿ ಆ ದೇಶ ಬದುಕುವ ಹಾಗೆ ಮಾಡಿದ ದೇಶದ ಆಡಳಿತದ ರಥವನ್ನು ಮುನ್ನಡೆಸಿದ ಭೂಪತಿ ಸಾರಥಿ ನೀವು. ಎರಡೂ ನೆಲೆಯಿಂದ ನಿಮ್ಮನ್ನು ಒಪ್ಪಬಹುದು. ಹಾಗಾಗಿಯೇ ಅಂತಹ ನೀವು ನಾನು ಧರ್ಮಜ್ಞರು, ಋತಾಯನಿಗಳು ಅನ್ನುವುದನ್ನು ತಿಳಿದಂತಹ ನಾನು ಅರಸನಾದವನಿಗೆ ಒಂದು ಧರ್ಮ ಬೇಕಲ್ಲ. ಈಗ ಹುಲಿಯೊಂದನ್ನು ಹುಲಿ ಅಂತ ಗುರುತಿಸುವುದು ಹೇಗೆ? ಅದು ಗರ್ಜಿಸ್ತದೆ, ಸರಿ, ಅದು ಬೇಟೆಯಾಡುತ್ತದೆ. ಈಗ ಹುಲಿಯೊಂದು ಗರ್ಜಿಸದೆ ಬೇಟೆಯಾಡದೆ ಉಳಿಯಿತು ಅಂತಾದ್ರೆ ಹುಲಿಗೆ ಹೆದರ್ತಾರ ಜನ. ಬೆಂಕಿ ಸುಡದೆ ಹೋದ್ರೆ ಬೆಂಕಿ ಆದೀತ ಭೂಪತಿ, ಸ್ವಭಾವ ಇಲ್ಲ ಅದಕ್ಕೆ. ಇದು ಬೆಂಕಿ ಒಳ್ಳೇದು, ಬಾರಿ ಒಳ್ಳೇದು, ಸುಡುವುದಿಲ್ಲ ಅಂತ ಹೇಳುವುದೇ ಹಾಗೆ. ಬೆಂಕಿಗೆ ಉರಿಯುವುದು ಧರ್ಮ, ನೀರಿಗೆ ಹರಿಯುವುದು ಧರ್ಮ, ಗಾಳಿಗೆ ಬೀಸುವುದು ಧರ್ಮ ಅಂತ ಇಷ್ಟು ಗೊತ್ತಿರುವ ನೀವು ಒಬ್ಬ ಅರಸೊತ್ತಿಗೆಯ ಧರ್ಮ ಎಂತದ್ದು, ಅರಸನಾದವನು ಇರಬೇಕಾದಂತಹ ನೆಲೆ ಎಂತದ್ದು ಅಂತ ಆಲೋಚಿಸಿದ್ರೆ, ಯಾಕಂದ್ರೆ ಒಬ್ಬ ಅರಸನಾದ ಬಳಿಕ ಅವನ ಬದುಕು ವೈಯಕ್ತಿಕ ಅಲ್ಲ, ಅವ ಸಂಪೂರ್ಣ ಒಂದು ರಾಜ್ಯದ ಪ್ರತಿನಿಧಿ. ಅವ ಪ್ರಾತಿನಿಧಿಕವಾದಂತೆ ಆ ನ್ಯಾಯವನ್ನು ಒಪ್ಪಿದ ಮೇಲೆ ಆ ಅರಸನಿಗಾಗುವ ಸಮ್ಮಾನ ಸಂಪೂರ್ಣ ದೇಶಕ್ಕಾಗುವ ಸಮ್ಮಾನ, ಅರಸನಿಗಾಗುವ ಅವಮಾನ ಸಂಪೂರ್ಣ ದೇಶಕ್ಕಾಗುವಂತಹ ಅವಮಾನ. ಈ ನೆಲೆಯಿಂದ ಆಲೋಚಿಸಿದಾಗ ಒಬ್ಬ ಅರಸನಾಗಿ ನೀವು ಕೈಗೊಳ್ಳುವಂತ ಪ್ರತಿ ಹಂತದ ವೃತ್ತಿಯಲ್ಲಿಯೂ ನಿಮ್ಮ ಪ್ರಜೆಗಳನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಿ ಅನ್ನೋ ಆಲೋಚನೆಯನ್ನಿಟ್ಟಾಗ ನಿಮ್ಮ ಪ್ರಜೆಯಾದವ ನಿಮ್ಮ ಕುರಿತು ಹೇಗೆ ಆಲೋಚಿಸಬಹುದು? ಈಗ ನಾಳೆ ಇಲ್ಲಿಂದ ಮುಗಿಸಿ ನೀವು ಹೋದರೆ ಹೋದಾಗ ಅಲ್ಲಿ ನಿಮ್ಮದಾದ ಕಾರ್ಯದ ಬರಿತಾಗಿ ನಿಮ್ಮವರು ಹೇಗೆ ಆಲೋಚಿಸ್ತಾರೆ ಅನ್ನುವ ನೆಲೆಯಿಂದ ಈಗ ಸ್ವಾಮಿ ಅರಸನಾದವ ಹೀಗೆಯೇ ಇರಬೇಕು, ಇಂಥದ್ದರಲ್ಲಿಯೇ ಮುಂದುವರಿಯಬೇಕು ಅಂತ ಇರುವಾಗ ನೀವು ಕರ್ಣನ ರಥದಲ್ಲಿ ಸಾರಥಿಯಾಗಿ ಕುಳಿತದ್ದು ನಿನಗಿಂತ ಭಿನ್ನ ಆದದ್ದೇನುಂಟು? ಪರುಷಮಣಿಯ ಹಾಗಿದ್ದೇನೆ, ಅವನನ್ನು ಸುವರ್ಣವಾಗಿಸ್ತೇನೆ, ಅವನನ್ನು ಎತ್ತರಿಸ್ತೇನೆ ಅಂತ ಹೊರಟರು ಸ್ವಾಮಿ. ಅವನನ್ನು ಎತ್ತರಿಸುವುದಕ್ಕೆ ಹೊರಟ ಕಾಲಕ್ಕೆ ನಾವು ಕೆಳಗೆ ಹೋಗಬಾರದಲ್ವಾ? ನಾವು ಕೆಳಗಿರ್ಬೇಕು. ಅದೊಂದು ಆಲೋಚನೆ ಇರಬೇಕು ನಮ್ಗೆ. ಆ ನೆಲೆಯಿಂದ ನೋಡಿದ್ರೆ ಈಗ ನಾನು ಸಾರಥಿಯಾಗಿರುವುದೇನು ಒಬ್ಬ ಭಾವನೆಂಬ ನೆಲೆಯಿಂದಲೇ ಆದರೂ ಕೂಡ ಸಾಮಾನ್ಯ ಸಾರಥಿಗಳಾಗಿದ್ದೇನೋ ನಾನು? ಇಲ್ಲಪ್ಪ, ಸಾಮಾನ್ಯ ಸಾರಥಿಗಳಾಗಿಲ್ಲ ನಾನು. ನೋಡಿ, ಈ ಹೊತ್ತಿಗೆ ನೀವು ಸಾರಥ್ಯವನ್ನು ಮಾಡಿದ್ದಕ್ಕೆ ಶಲ್ಯ ಸಾರಥ್ಯ ಅಂತ ಹೆಸರು, ಸರಿ. ನಾನು ಮಾಡಿದ್ದಕ್ಕೆ ಕೃಷ್ಣ ಸಾರಥ್ಯ ಅಂತ ಹೆಸರು, ಅದಕ್ಕೆ ಪಾರ್ಥ ಸಾರಥ್ಯ ಅಂತ ಅದಿರುವುದು ವಿಷಯ. ಹಾಗಾಗಿ ಸಾರಥ್ಯವನ್ನು ನಾನು ಮಾಡಿದರೂ ಕೂಡ ಆ ಸಾರಥ್ಯ ನನಗೆ ಅಂಟದ ಹಾಗಿದ್ದೇನೆ ಅನ್ನೋದು ಅದರ ಅರ್ಥ. ಅದು ಪಾರ್ಥನಿಗಾಗುವಾಗ ಸಾರಥ್ಯ ಅಂದ್ರೆ ಏನು? ಸಾರಥ್ಯವನ್ನು ನಾನು ಮಾಡಿದರೂ ಕೂಡ ಉಳಿದೆಲ್ಲ ಸಾರಥಿಗಳಿಗಿಂತ ಭಿನ್ನವಾಗಿ ನನ್ನ ಸಾರಥ್ಯ ಉಂಟು ಅಂತ. ತಪ್ಪಿಯಾದರೂ ನಮ್ಮ ರಥದ ಕುರಿತು ಎಲ್ಲಿಯಾದರೂ ಕಣ್ಣು ಹಾಕಿ ನೋಡಿದ್ದೀರ ಭೂಪತಿಗಳೇ ನೀವು? ಕ್ರಮ ಹೇಗೆ ಲೋಕದ ಉಳಿದ ಸಾರಥಿಗಳದ್ದೆಲ್ಲ? ರಥಿಕ ಬರ್ತಾನೆ, ರಥಿಕ ಬರುವಾಗ ಕೈಕೊಟ್ಟು ಸಾರಥಿಯಾದವ ಮೇಲೆ ಹತ್ತಿಸಿಕೊಳ್ತಾನೆ. ಆ ಬಳಿಕ ಸಾರಥಿಯಾದವ ರಥಕ್ಕೊಂದು ಸುತ್ತು ಬಂದು ನಮಸ್ಕಾರ ಮಾಡಿ ಮತ್ತೆ ಪುನಃ ರಥವನ್ನೇರಿ ವಾಗೆಗಳನ್ನು ಧರಿಸಿ ಹೋಗುವುದ ರಥಿಕರೇ ಅಂತ ಕೇಳುವುದು. ಇಂತಲ್ಲಿಗೆ ಹಾರಿಸು ಅಂತ ಹೇಳಿದಾಗ ರಥಿಕ ಹೇಳ್ತಾನೆ, ಹೌದು, ಆಗ ಮುಂದೆ ಹೋಗುವುದು ಕ್ರಮ. ನಮ್ಮದು ಹಾಗೋ? ನಮ್ಮ ರಥದಲ್ಲಿ ಹಾಗಲ್ಲ ಕ್ರಮ. ನಿಮ್ಮಲ್ಲಿ ಸಾರಥಿಗೆ ಬಲ ಬಂದು ಮೊದಲು ನಾನಲ್ಲಿರ್ತೇನೆ, ಆಗ ಬಂದ ರಥಿಕ ನನಗೆ ನಮಸ್ಕಾರ ಮಾಡ್ತೇನೆ, ಸುತ್ತು ಬಂದು ಮತ್ತೆ ರಥವನ್ನು ಏರಿದ ಬಳಿಕ ಕೃಷ್ಣ ಮುಂದೆಲ್ಲಿ ಅಂತ ಅವನ ಪ್ರಶ್ನೆ ಇರುವುದು. ಈಗ ನೀವು ಸಾರಥ್ಯದ ಕರ್ಮ ಗೊತ್ತಿಲ್ಲದೆ ಹೋದವರನ್ನುವ ವಾದವೇ ನನ್ನದಲ್ಲ. ಸಾರಥ್ಯದ ಕರ್ಮದಲ್ಲಿ ನಿಮ್ಮನ್ನು ಮೀರುವವರು ಜಗತ್ತಿನಲ್ಲಿಯೇ ಇಲ್ಲ. ಸಾರಥ್ಯದ ಧರ್ಮ ನನಗಿಂತಲೂ ಚೆನ್ನಾಗಿ ತಿಳಿದವರು ನೀವು. ರಥಕಲ್ಪವನ್ನು ಅಶ್ವಹೃದಯವನ್ನು ಕೇಳಿಕೊಳ್ಬೇಕು, ನಿಮ್ಮಲ್ಲಿಗೆ ಬರಬೇಕು ನಾವು, ಇಂಥದ್ದುಂಟು ಅಂತ. ಅದರ ಸಾರಥ್ಯದ ಮರ್ಮ ಅಂತ ಒಂದು ಉಂಟು ನೋಡಿ, ಆ ಮರ್ಮವನ್ನು ಆಲೋಚಿಸುವಾಗ ನೀವು ಎಲ್ಲಿಯೋ ತಪ್ಪಿದಿರಿ ಅಂತ ಕಾಣ್ತದೆ. ಯಾಕಂದ್ರೆ
ಈಗ ನಮ್ಮದಾದಂತಹ ರಥದಲ್ಲಿ ನಾ ಸಾರಥಿಯಾದರೂ ಕೂಡ ನಿರ್ದೇಶನ ನನ್ನದ್ದೇ, ನಿರ್ದೇಶನ ನನ್ನದ್ದೇ. ಇಲ್ಲಿಗೆ ಹೋಗು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಬೇಕು, ಇವರಿಗೆ ಹೊಡೆ ಅಂತ ಹೇಳಿದ್ರೆ ಅವರಿಗೆ ಹೊಡಿಬೇಕು, ಇವರಿಗೆ ಹೊಡಿಬೇಡ ಅಂತ ಹೇಳಿದ್ರೆ ಅವರಿಗೆ ಹೊಡಿಲಿಕ್ಕಿಲ್ಲ. ಹೌದು, ಇಲ್ಲ ಇದನ್ನು ಹೂಡು ಅಂತ ಹೇಳಿದ್ರೆ ಅವ ಹೂಡಬೇಕು, ಇದನ್ನು ಹೂಡಬಾರದು ಅಂತ ಹೇಳಿದ್ರೆ ಹೂಡ್ಲಿಕ್ಕಿಲ್ಲ. ಇಷ್ಟೆಲ್ಲ ನಮ್ಮಲ್ಲುಂಟು. ನಿಮ್ಮದು ಹಾಗೆಯಾ? ಹರಿ ಹರಿ ನಿನ್ನ ಮಹಿಮೆಯನು ಹರಿ ನಿನ್ನ ಮಹಿಮೆಯನು ಹರಿ ನಿನ್ನ ಮಹಿಮೆಯನು ಎಂತೊರವೆ ಗೋಪರ ಕುಲದೈವ ನೀನು ಎಂತೊರವೆ ಗೋಪರ ಕುಲದೈವ ನೀನು ತುರಗ ಲಕ್ಷಣ ಏನ ಬಲ್ಲೆ ಹೇಳನು ತಾಲಿ ತುರಗ ಲಕ್ಷಣ ಏನ ಬಲ್ಲೆ ತುರಗ ಲಕ್ಷಣ ಏನ ಬಲ್ಲೆ ಹೇಳನು ತಾಲಿ ಜರದ ಸೊನ್ನುತಿ ಬೇರೆದ ಕೈ ಮುಗಿದ ಹರಿ ನಿನ್ನ ಮಹಿಮೆಯನು ಎಂಬರಿವೆ ಗೋಪರ ಕುಲ ದೈವ ನೀನು ಎಂಬರಿವೆ ಗೋಪರ ಕುಲ ದೈವ ನೀನು ಸಾರಥ್ಯದ ಮರ್ಮ ಸಾರಥ್ಯದ ಧರ್ಮ ನನಗೆ ಗೊತ್ತಿಲ್ಲ. ಅಥವಾ ಗೊತ್ತಿರ್ತಿದ್ರೆ ಹೀಗೆ ಕರ್ಣನ ರಥವನ್ನು ಏರಿ ಸಾರಥ್ಯ ಮಾಡುವುದಕ್ಕಿಲ್ಲ. ಹೌದೇ ಹೌದು ಕೃಷ್ಣ, ನಿನ್ನ ಕುರಿತು ಎಲ್ಲಿಂದ ತೊಡಗಿ ಹೇಗೆ ಮುಗಿಸುವುದು ಅಂತ ಗೊತ್ತಾಗೋದಿಲ್ಲ. ಹೇಗೆ ತೊಡಗಿದ್ರು ಬೇಗ ಮುಗಿಸ್ತೀರಿ ಅಂತ ಗೊತ್ತುಂಟು ನೀವು. ಹರಿ ನಿನ್ನ ಮಹಿಮೆಯನ್ನು ಮತ್ತೆ ಎಷ್ಟೋ ಸಲ ಹೆಚ್ಚು ಗೊತ್ತಿದ್ರೆ ಬೇಗ ಮುಗಿಸುವ ಅಂತ ಕಾಣುದು. ಹೌದೌದು, ಕಡಿಮೆ ಗೊತ್ತಿದ್ರೆ ಹೆಚ್ಚು ಮಾತಾಡುವಂತ. ಕೃಷ್ಣ, ನೀನು ದನ ಕಾಯುವವನು ಅಂತ ಕೇಳಿದ್ರೆ ದನ ಕಾಯುವವ. ಹಾಗೆಂತ ಗೋ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥಗಳುಂಟು ಅಂತ ಜ್ಞಾನಿಗಳು ವ್ಯಾಖ್ಯಾನವನ್ನು ಮಾಡ್ತಾರೆ. ಗೋವಿಂದ ಪಟ್ಟಾಭಿಷೇಕ ಎಲ್ಲ ಆಗಿದೆ ಅಂತ ನಿನಗೆ ಗೋವಿಂದ ರಾಜ ಪದವಿ ಸಿಕ್ಕಿದೆ. ಜಗತ್ತನ್ನು ಕಾಯುವಂತಹ ಅಧಿದೈವ ನೀನು ಅಂತ ಹೇಳ್ತಾರೆ. ಕೇವಲ ಹಸು ಕಾಯುವವ ಗೋವಳ ಅನ್ನುವ ನೆಲೆಯಿಂದ ನಿನ್ನ ವಿರೋಧಿಗಳು ನಿನ್ನ ಕುರಿತಾಗಿ ಅಪಹಾಸ್ಯದ ಮಾತುಗಳನ್ನು ಆಡುತ್ತಾರೆ. ಹೌದು, ಆದರೆ ಕೃಷ್ಣ, ನಿನ್ನ ಅಂತರಂಗ ಏನು, ನೀನೇನು, ಬಹಿರಂಗವಾಗಿ ನೀನು ಏನನ್ನು ಮಾಡಬಲ್ಲೆ, ಇದನ್ನು ಇದಮಿತ್ತಮ್ ಅಂತ ಹೇಳುವವರು ಇಲ್ಲಿವರೆಗೆ ಹುಟ್ಟಿದ್ದಾರೋ? ಇಲ್ಲ ಅಂತ ನಿಮ್ಮಂತವ್ರು ಹೇಳುವುದಾಗಲ್ವಾ? ನೀನು ಏನು ಮಾಡ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನಾಗ ಹೇಳಿದ ಮೇಲೆ ನಾನು ಹೇಳಿದ್ದು ತಪ್ಪು ಅಂತ ಕಂಡಿತು ನನಗೆ. ಯಾವುದು? ಈ ಹಿಂದಿನ ಯುಗದಲ್ಲಿ ಒಬ್ಬ ಇದ್ದ ಅಲ್ಲ, ಅವನು ಏನನ್ನು ಹೇಳ್ತಾನೋ ಅದನ್ನೇ ಮಾಡ್ತಾನೆ. ಮರ್ಯಾದೆಯ ವ್ಯಾಪ್ತಿಯಲ್ಲಿ ಮಾತ್ರವಲ್ಲ, ಅವ ಏನನ್ನು ಮಾಡ್ತಾನೋ ಅದನ್ನೇ ಊರಿನವರು ಅನುಸರಿಸಬೇಕು ಅಂತಲೂ ಹೇಳ್ತಾರೆ. ನನ್ನ ಹಾಗೆ ಮಾಡಿ ಅಂತ ಹೇಳ್ತಾನೆ. ನಿನ್ನದ ಹಾಗಲ್ಲ, ನೀನು ಏನನ್ನು ಮಾಡುತ್ತೀಯೋ ಹಾಗೆ ಉಳಿದವರು ಮಾಡ್ಲಿಕ್ಕಿಲ್ಲ. ಅಲ್ಲ, ನನ್ನ ಹಾಗೆ ಮಾಡ್ಬೇಕಂತಂದ್ರೆ ಮೊದಲು ನಾನೇ ಆಗಿ ನೀವು ಬೇಕು. ನೀನು ಏನನ್ನು ಹೇಳ್ತೀಯೋ ಅದನ್ನು ಉಳಿದವರು ಮಾಡಬೇಕು. ನಾನು ಹೇಳುದು ಲೌಕಿಕವಾಗಿ, ಬಾಲ್ಯದಿಂದಲೇ ಹಸುಗಳನ್ನು ಕಾದು ಬೆಳೆದವ ನೀನು. ಹೌದು, ಹಸುಗಳನ್ನೇ ಕಾದು ಬೆಳೆದವ ಅಂತ ಆದ್ರೆ ಹಸುಗಳ ಲಕ್ಷಣ ಗೊತ್ತಿರಬೇಕು, ಬಿಟ್ರೆ ಅಶ್ವದ ಲಕ್ಷಣ ಗೊತ್ತಿತ್ತು ಅಲ್ಲೋ. ಅಶ್ವವನ್ನು ಹೇಗೆ ಮುನ್ನಡೆಸಬೇಕು, ಅಶ್ವದ ಗತಿ ಹೇಗೆ, ಇದರ ಕುರಿತಾಗಿ ನಿನಗೆ ಗೊತ್ತಿರುವುದಕ್ಕುಂಟೋ? ಇದು ವ್ಯಂಗ್ಯ ಅಲ್ಲ. ನಿನಗೆ ಗೊತ್ತಿಲ್ಲದಿರುವುದು ಪ್ರಪಂಚದಲ್ಲಿ ಯಾವುದಿಲ್ಲ. ನೀನು ಏನನ್ನೂ ಮಾಡಬಲ್ಲೆ. ನೀನು ಬೇಕಿದ್ರೆ ಹಸುವನ್ನೇ ಅಶ್ವ ಮಾಡಬಲ್ಲೆ, ಅಶ್ವವನ್ನಾದ್ರೂ ಹಸು ಮಾಡಬಲ್ಲೆ. ಆದರೆ 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 ನೀನೀಗ ಕೊನೆಗೆ ಹೇಳಿದ ಒಂದು ಮಾತು, ನಾನು ಹೇಳಿದ ಹಾಗೆ ಕೇಳ್ತಾನೆ ಅರ್ಜುನ. ನಾನು ಹೇಳದೆ ನಿಲ್ಲು ಅಂದ್ರೆ ನಿಲ್ತಾನೆ, ಹೋಗು ಅಂದ್ರೆ ಹೋಗ್ತಾನೆ. ಈಗ ಕರ್ಣ ವಿರೋಧ ಅಂತ ತಿಳ್ಕೊಂಡಿದ್ಯಾ ನೀನು? ಹಾಗೆ ಉಂಟು ನಿಮ್ಮದು. ಕರ್ಣನ ರಥಕ್ಕೆ ನಾನು ಸಾರಥಿಯಾಗಿ ಬರುವ ದಿನದಿಂದ ಅಂದ್ರೆ ನಿನ್ನೆಯಿಂದ ಅಲ್ಲ, ಯಾಕೆಂದ್ರೆ ನಾವು ಕೇಳಿದ್ದು ನಿಮ್ಮಲ್ಲಿ ಏನೋ ಮಾತು ಬೆಳೆದು ಇಬ್ಬರು ಕತ್ತಿ ಹಿಡಿದು ನಿಂತು ನಿಮ್ಮ ಸೇನೆಯವರಿಗೆಲ್ಲ ಹೇಳಿದಿರಂತೆ, ಕರ್ಣಾರ್ಜುನರ ಯುದ್ಧ ನಂತರ ಮೊದಲು ನಾವಿದ್ದೇನೆ ಅಂತ ಇತ್ಯರ್ಥ ಮಾಡ್ತೇವೆ ಅಂತ ತೊಡಗಿದ್ದೀರಿ ಅಂತ ಸುದ್ದಿ ಬಂದದ್ದು. ಪ್ರಕರಣಗಳೆಲ್ಲ ನಡೆದು ಹೋಗ್ತವೆ. ಈಗ ಹಾಗೆ ಹೇಳಿದ್ರೆ ಪ್ರಾರಂಭಕ್ಕೆ ಯುದ್ಧಕ್ಕೆ ತೊಡಗಿದಂತಹ ಅರ್ಜುನನೇ ಆದರೂ ಒಮ್ಮೆ ಗಾಂಡೀವವನ್ನು ಕೆಳಗಿಟ್ಟು ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿಲ್ಲ. ಪಾಪ ಹೆದರಿದ್ದ. ಎಲ್ಲ ಪಕ್ಷದಲ್ಲೂ ಒಳಗೊಳಗೆ ಭಿನ್ನಮತ ಇರ್ತದೆ ಕೃಷ್ಣ, ಅದನ್ನು ದೊಡ್ಡದು ಮಾಡುವುದಲ್ಲ. ಅದು ಹೊರಗೆ ಬರಬಾರ್ದು. ಕೊನೆಗೆ ಅಂತ್ಯ ಹೇಗೆ ಅದು ಮುಖ್ಯ. ಆ ಅಂತ್ಯದಲ್ಲಿ ಬರುವಾಗ ನಮ್ಮಲ್ಲಿ ಏನು ಇಲ್ಲ, ನಾವೆಲ್ಲ ಒಟ್ಟಿಗಿದ್ದೇವೆ ಅಂತ ಹೇಳಬೇಕು. ಅದು ನಗನಗ್ತಾ ನಿಲ್ಲಬೇಕು ಒಟ್ಟಿಗೆ, ನಮ್ಮದು ಹಾಗೆ.
ಕೌರವ ಬಂದಿದ್ದಾನೆ. ಅಣ್ಣ ನೀವು ನಗತ ನಿಂತದ್ದು ಹಾಗೆ ಈಗ. ಕೌರವ ಬಂದಿದ್ದಾನೆ, ಮನಸ್ಸಿನ ಒಳಗಿನ ಕ್ಲೇಶ ಹೋಗಿದೆ. ಏಸು ಬಲಾಢ್ಯ ತೋಳುಗಳು ನಿನ್ನದು ಅಂತ ಕರ್ಣನ ಕುರಿತಾಗಿ ಹೊಗಳಿಕೆಯ ಮಾತುಗಳನ್ನು ನಾನು ಹೇಳಿ ಆಗಿದೆ. ಮಾತ್ರ ಅಲ್ಲ, ನಿರ್ಣಯವೇ ಹಾಗೆ. ನಾನು ಹೇಳಿದಂತೆ ಕರ್ಣ ನಡೆಯತಕ್ಕದ್ದು. ನೀವು ಹೇಳಿದಂತೆಲ್ಲೇ ನಡೆಯುವುದು. ನನಗೇನು ಮಾನಮರ್ಯಾದೆ ಇಲ್ಲ ಅಂತ ತಿಳ್ಕೊಂಡು ಉಂಟಲ್ವಾ? ಅಲ್ಲ ಉಂಟಲ್ವ ನಿಮಗೆ ಅಂತ. ಅದಲ್ಲ, ಉಂಟು ಅಂತ ಹೇಳಿದಾಗ ಹಾಗಲ್ಲ, ಉಂಟಲ್ವ. ಧರ್ಮವಲ್ಲ ಇದು ಅರಸರಿಗೆ ಅಂತ ಹೇಳಿದ್ದಲ್ವ. ಒಬ್ಬ ಅರಸನೇ ಆಗಿ ಹೇಗೆ ಪಾಂಡು ದಿಗ್ವಿಜಯಕ್ಕೆ ನಾನು ಬೆನ್ನೆಲುಬಾಗಿ ನಿಂತಿದ್ದೇನೋ ಅದೇ ರೀತಿಯಾಗಿ ನಾನು ಹಿಂದೆ ಇರುವಂತಹ ಕರ್ಣನನ್ನು ನೋಡುವುದಲ್ಲ, ನನ್ನ ಹಿಂದೆ ಇರುವಂತಹ ಕೌರವನನ್ನು ನೋಡುವುದು. ಹಸ್ತಿನಾವತಿಯ ಚಕ್ರವರ್ತಿ ಪೀಠದಲ್ಲಿ ಕೌರವನನ್ನು ನೆಲೆಗೊಳಿಸಿ ನನ್ನ ದೇಶದ ಪ್ರಜೆಗಳೆಲ್ಲ ಜಯಘೋಷದೊಂದಿಗೆ ನನ್ನನ್ನು ಸ್ವಾಗತಿಸುವಂತಹ ಸನ್ನಿವೇಶ ಏನುಂಟೋ ಅದು ಉಂಟಾಗುವ ಹಾಗೆ ಮಾಡುವುದಕ್ಕೆ ಬೇಕಾಗಿಯೇ ಕರ್ಣನಿಗೆ ಸಾರಥಿಯಾಗಿದ್ದೇನೆ. ನನ್ನ ಮಾತು ಧಿಕ್ಕರಿಸಿದಂತಾದ್ರೆ ಮತ್ತೆ ಒಂದು ಕ್ಷಣ ಇರಬೇಕಲ್ಲ, ನಾನಿರ್ತೇನೆ. ಹಾಗುಂಟ ಮತ್ತೆ ನಿಮ್ಮ ಮರ್ಯಾದೆಯ ವ್ಯಾಪ್ತಿ ಅಷ್ಟುಂಟ. ಅಷ್ಟನ್ನು ಇಟ್ಟುಕೊಂಡೇ ಇಲ್ಲಿ ಕೂತದ್ದು. ನಮ್ಮ ಮಾತು ಕೇಳದೆ ಹೋದಂತಾದ್ರೆ ಶಲ್ಯ ಇರ್ಲಿಕ್ಕಿಲ್ಲ. ಶಲ್ಯ ಇರ್ಲಿಕ್ಕಿಲ್ಲ. ಸ್ವಾಮಿ ಹೊತ್ತಾಯ್ತಲ್ವಾ? ಬೇಗ ಮುಗಿಸ್ಲಿಕ್ಕೆ ಉಂಟಲ್ವಾ ನಮಗೆ? ಅದೇ ಹೌದು, ಗೊತ್ತಾಯ್ತು ನನಗೆ. ನಿನಗೆ ಹೊತ್ತಾಯ್ತು, ನನಗೆ ಗೊತ್ತಾಯ್ತು. ಹೌದಲ್ವಾ? ಇನ್ನು ಏನಿದ್ರು ಮತ್ತೆ ಕೆಲವರಿಗೆ ಹೊತ್ತು ಬಂದದ್ದೇ ಗೊತ್ತಾಗುದಿಲ್ಲ. ಹಾಗಾಗಿ ಹೋರಾಟ ಮಾಡುವವರು ಮಾಡ್ಲಿ. ಆದಿತ್ತಲ್ಲ? ಆಯ್ತು, ಹಾಗಾದ್ರೆ ಒಮ್ಮೆ ಒಂದು ನಮಸ್ಕಾರ ಮಾಡಿ ಬಿಡ್ಲಾ? ದಶನಾಮವನ್ನು ಹೊತ್ತಿದ್ದೀಯೇ ನೀನು. ಪ್ರಪಂಚದಲ್ಲಿ ನಿನ್ನಂತಹ ಭಾಗ್ಯಶಾಲಿಗಳೇ ಯಾರೂ ಇಲ್ಲ. ನಿನ್ನ ಅಮ್ಮನಾಗಿರುವಂತ ಕುಂತಿಗೆ ಮತ್ತಿಬ್ಬರು ಇದ್ದರೂ ಕೂಡ ಲೋಕ ಗುರುತಿಸುವುದು ಪಾರ್ಥ ಎನ್ನುವುದಾಗಿ ನಿನ್ನನ್ನು ಮಾತ್ರ. ಅದಷ್ಟೇ ಅಲ್ಲ, ಮತ್ತೆ ಲೋಕದಲ್ಲಿ ನಿನ್ನ ಜನ್ಮವಾಗುವಂತ ಹೊತ್ತಿನಲ್ಲಿ ಶತಶಂಕ ಪರ್ವತದಲ್ಲಿ ಅತ್ಯಂತ ಅದ್ಭುತವಾಗಿರುವಂತಹ ಕಾರ್ಯಗಳು ನಡೆದು ಹೋಗಿತ್ತಂತೆ. ಇಲ್ಲಿಗೂ ಸುದ್ದಿ ಬಂದು ಮುಟ್ಟಿದೆ ನಮಗೆ. ಒಳ್ಳೆಯದು. ಅಲ್ಲಿರುವಂತಹ ಪರ್ವತದ ಗಿರಿಯಲ್ಲಿ ಜನಿಸಿರುವಂತಹ ಮಗುವಿನ ಆ ಕ್ಷಣಕ್ಕೆ ದೇವತೆಗಳೆಲ್ಲರೂ ಕೂಡ ಅಲ್ಲಿನಿಂದ ಕೆಳಗೆ ಇಳಿದು ಶಂಖ ವಾದ್ಯವನ್ನ ಬೇರಿಯನ್ನ ಮೊಳಗಿದರಂತೆ. ಮತ್ತೆ 2 ತಿಂಗಳ ನಂತರ ಕೃಷ್ಣ ಹುಟ್ಟಿದಾಗ ಏನೆಲ್ಲ ಆಯಿತಲ್ಲ ಅಂಬರದಲ್ಲಿ, ಅದರ ಪೂರ್ವಭಾವಿಯಾಗಿ ನಿನ್ನನ್ನು ಉದ್ದೇಶಿಸಿ ಮಾಡಿದ್ದರು ಅಂತೇಳಾದರೆ ಲೋಕವೇ ನಿನ್ನನ್ನು ಸೃಷ್ಟಿಸಿಕೊಂಡಿದೆ. ಪೃಥ್ವಿಗೂ ಕೂಡ ನಿನ್ನನ್ನು ಸೃಷ್ಟಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇತ್ತು ಅಂತ ಅರ್ಥ ಆಗ್ತಾ ಇದೆ. ಸರಿ. ನಿನ್ನ ವಿಶಿಷ್ಟವಾದಂತ ಪರಾಕ್ರಮವನ್ನು ನೋಡುವಾಗ ಅಣ್ಣನಾದಂತ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿ ಸಾಮ್ರಾಟ್ ಪದವಿಯನ್ನು ಗಳಿಸಿಕೊಂಡರು. ಕಿರೀಟಿ ಎನ್ನುವಂತಹ ಹೆಸರು ದಕ್ಕಿದ್ದು ನಿನಗೆ ಮಾತ್ರವೇ ಹೊರತು ಮತ್ತವನಿಗಲ್ಲ. ಪಾರ್ಥ, ಹೇಳುತ್ತಾ ಹೋದರೆ ನಿನ್ನ ಕುರಿತಾಗಿ ಸಾವಿರ ಗಾಥೆಗಳನ್ನು ಹೇಳಬಹುದು. ಆದರೂ ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನೇರವಾದಂತಹ ಮಾರ್ಗದಲ್ಲಿ ಮುಂದುವರಿಯಬೇಕಾಗಿತ್ತು. ಆದರೆ ಆದದ್ದೇನು ಕೇಳಿದರೆ ಏನಾಯಿತು? ನಿನ್ನಂತವ ಪ್ರತಿಜ್ಞೆಯನ್ನ ಮಾಡಿದೆಯಲ್ಲ, ನಾಳೆಯ ದಿವಸ ಸಾಯಂಕಾಲದೊಳಗೆ ಸಿಂಧೂರಪ್ಪನನ್ನ ಕೊಲ್ಲುತ್ತೇನೆ ಅಂತ. ಹೌದು, ಹೊಂದಿದ್ದೀಯೆ. ಕಾರ್ಯವನ್ನ ಮಾಡುವುದು ಮುಖ್ಯವಲ್ಲ, ಮಾಡಬೇಕಾದಂತ ವಿಧಾನವನ್ನ ಆರಿಸಿಕೊಳ್ಳಬೇಕಾದದ್ದು ಮುಖ್ಯವಾಗಿತ್ತು. ನೀನು ಮಾಡಿದ್ದೇನು?
ಕಳವಿನಲ್ಲಿ ಸಿಂಧು ನೃಪನ ಗೆಲಿದ ಪರಿ. ನಾವೆಲ್ಲರೂ ಇರುತ್ತಿರುವಂತಹ ಹೊತ್ತಿನಲ್ಲಿಯೇ ಒಂದೇ ಸಮನೆ ಇಲ್ಲಿಯ ಕತ್ತಲನ್ನ ಕವಿಸಿ ತನ್ಮೂಲಕವಾಗಿ ಸಿಂಧು ನೃಪನನ್ನ ಗೆಲಿದೆಯಲ್ಲ ನೀನು ಪಾರ್ಥ. ಅಂತಹ ಸಾವಿರವಾಗಿರುವಂತಹ ಅಸ್ತ್ರ ಶಸ್ತ್ರಗಳಾಗಲಿ ಸಂಮೋಹಿನಿಯಾಗಲಿ ನಿನ್ನಲ್ಲಿರಬಹುದು. ಇವತ್ತಿಗೆ ನಿನ್ನ ಎದುರಾಗಿ ನಿಂತಿರುವುದು ಕೇವಲ ಸಾಮಾನ್ಯನಾದಂತಹ ಕರ್ಣ ಅಂತ ತಿಳಿಯಬೇಡ. ಮತ್ತೆ ಪರಶುರಾಮರಿಂದ ದತ್ತವಾಗಿರುವಂತ ಕೈಯಲ್ಲಿರುವಂತ ವಿಜಯಿ ಎನ್ನುವಂತ ಧನಸ್ಸನ್ನು ಹಿಡಿದಿದ್ದೇನೆ. ದೇವದತ್ತವಾಗಿರುವಂತ ರಥವನ್ನು ನಾನು ಕೂಡ ಏರಿದ್ದೇನೆ. ಸಾಮಾನ್ಯದಾದವನಲ್ಲ. ಜಾಗ್ರತೆ ಇರಲಿ, ಎಚ್ಚರ. ಕಳವಿಯಲ್ಲಿ ವೆಂಕಟಯೊಳು ಕಳವಿನಲ್ಲಿ ವೆಂಕಟಯೊಳು ಕರದ ಬಿಲ್ಲ ಕಡಿದ ಕಾಲಕ್ಕೆ ಪಾರ್ಥನ ಬದುಕಿನ ಇತಿಹಾಸದ ಪುಟಗಳನ್ನೇ ತೆರೆದಿಡುವುದಕ್ಕೆ ಮುಂದಾಗುತ್ತಾ ಇತ್ತು. ಆಡಿದೆಯಲ್ಲ, ನನ್ನ ಹುಟ್ಟಿನ ವೈಶಿಷ್ಟ್ಯದ ಕುರಿತಾಗಿ ಸಂಪೂರ್ಣವಾಗಿ ನೀ ಅರ್ಥವಿಸಿಕೊಂಡಿದ್ದಿ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಸರಿ, ಆದರೆ ಅದರ ಮತಿತಾರ್ಥವನ್ನು ಗ್ರಹಿಸಿಯಲ್ಲಿ ನೀ ಸೋತ್ಯು ಎನ್ನುವಾಗ ಭಾಸವಾಗುವುದು. ನೀನಾಡಿದ ಮುಂದಿನ ಶಬ್ದವನ್ನು ಗ್ರಹಿಸಿದ ಮೇಲೆ ಯಾಕಾಡ್ತೇನೆ ಗೊತ್ತುಂಟು? ಏನು ಕಾರಣ ಇಲ್ಲದೇ ಇಲ್ಲ. ನನ್ನ ತಾಯಿ ಮೊದಲಾಗಿ ಧರ್ಮಿಷ್ಠನಾದಂಥ ಮಗ ಬೇಕು ಎನ್ನುವಂಥ ಅಪೇಕ್ಷೆಯಿಂದಲೇ ಪಡೆದ ಮಗ ಧರ್ಮರಾಯನಂತೆ. ಆ ಧರ್ಮಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎನ್ನುವಂಥ ಬಯಕೆಯಿಂದಲೇ ವಾಯುವಿನ ಕುರಿತಾಗಿ ತಾನು ಭಕ್ತಿಯನ್ನಿರಿಸಿಕೊಂಡು ಪಡೆದ ಮಗ ಭೀಮಸೇನ. ಒಂದು ಕಡೆ ಧರ್ಮವಾಯಿತು, ಮತ್ತೊಂದು ಕಡೆ ಬಲವಾಯಿತು. ಹಾಗಾಗ ಕೂಡದು ಎನ್ನುವಂಥ ಅಪೇಕ್ಷೆಯಿಂದಲೇ ಧರ್ಮವು ಫಲವು ಒಂದೇ ಕಡೆ ಮೇಳೈಸಬೇಕು ಎನ್ನುವಂಥ ಅಪೇಕ್ಷೆಯಿಂದಲೇ ವರುಷ ಪರ್ಯಂತರವಾಗಿ ವ್ರತಾನಿಷ್ಠಳಾಗಿ ಪಡೆದ ಮಗ ಪಾರ್ಥನೆನ್ನುವ ಹಿನ್ನೆಲೆಯನ್ನು ನೀನು ಗ್ರಹಿಸಿದ್ದಿ ಎನ್ನುವುದು ಸ್ಪಷ್ಟವೇ. ಅದನ್ನೇ ಹೇಳಿದ್ದು ನಾನು. ಅಂತಹ ಪಾರ್ಥ ಮಾಡುವಂತಹ ಪರಾಕ್ರಮದ ಕಾರ್ಯದಲ್ಲಿ ಅಧಾರ್ಮಿಕತೆ ಬರ್ತದೆ ಅಂತ ಆದ್ರೆ ತಾಯಿ ಮಾಡಿದ ವ್ರತಕ್ಕೆ ಭಂಗ ಅಂತ ಆಗುವುದರ ಇಲ್ವೋ? ಹಾಗಾದ್ರೆ ಸಿಂಧೂದ್ರಪ್ಪನ ಪ್ರಸಂಗವನ್ನು ಎತ್ತಿಯಾಡುವುದಕ್ಕೆ ಮುಂದಾಗುತ್ತಾ ಇತ್ತು. ಸಿಂಧೂದ್ರಪ್ಪನ ಪ್ರಸಂಗದಲ್ಲಿ ನನ್ನ ಕಳವು ಅನ್ನುವುದಕ್ಕಿಂತಲೂ ನಿಮ್ಮ ಅಜ್ಞಾನ ಅಂತಲೇ ಆಡಬೇಕಾಗುತ್ತದೆ. ಅವಭ್ರತ ಸ್ಥಾನವನ್ನು ಮಾಡುವುದರ ಮೂಲಕವಾಗಿ ಧರ್ಮಮೂರ್ತಿ ಎನಿಸಿದಂತ ಧರ್ಮರಾಯನೇ ಆಡಿದ ಮಾತು ಈ ಕಾಲಕ್ಕೂ ನೆನಪುಂಟೇ ಉಂಟು. ಯಾವನು ಲೋಕರಕ್ಷಕನಾಗಿ ನಾರಾಯಣ ಈ ಪೃಥ್ವಿಯಲ್ಲಿ ಕಾಣಿಸಿಕೊಂಡನೋ, ಕಷ್ಟನಾಮಕದಿಂದ ವಿರಾಜಮಾನನಾದನು, ಅವ ಮಾಡುವ ಸರ್ವ ಕಾರ್ಯಗಳು ಧಾರ್ಮಿಕವಾದದ್ದು. ಅವನನ್ನು ಬೆಂಬಲಿಸಿ ಅವನಾಡಿದ್ದನ್ನು ತೊಡಗಿಸಿಕೊಳ್ಳಬೇಕಾದ್ದು ಪಾಂಡವರಾದವರಿಗೆ ಕರ್ತವ್ಯ. ಅಣ್ಣನಾಡಿದಂತ ಉವಾಚ ಆ ನೆಲೆಯಲ್ಲಿ ತೊಡಗಿಸಿಕೊಳ್ಳುವುದೇ ಹೌದಾದರೆ ಸೈಂಧವಾವದ ಪ್ರಸಂಗದಲ್ಲಿ ಕೃಷ್ಣನೇ ಆಡಿದಂತ ಮಾತು ಒಬ್ಬಾತ ತಂತ್ರಗಾರಿಕೆಯನ್ನು ಮಾಡ್ತಾನೆ ಅಂತಾದ್ರೆ ಸತ್ಯಕ್ಕೆ ಪ್ರತಿಯಾಗಿ ಶಾಠ್ಯವನ್ನೇ ಮಾಡಬೇಕು. ರಣತಂತ್ರವೇ ಅದನ್ನು ಬೋಧಿಸ್ತದೆ ಎನ್ನುವುದನ್ನು ಆದೇಶಿಸುವ ತನ್ಮೂಲಕವಾಗಿ ಇಂಥದ್ದನ್ನು ಮಾಡು ಎನ್ನುವ ಹಾಗೆ ಯಾವಾತ ಧರ್ಮಪುರುಷನೆಂದು ಲೋಕದಲ್ಲಿ ಕಾಣಿಸಿಕೊಂಡನು ಅಂತ ಕೃಷ್ಣನ ಉವಾಚವಾಗಿ ಬಂದದ್ದರಿಂದ ಮಾನಿಸಬೇಕಾಗಿ ಗೌರವಿಸಬೇಕಾಗಿ ಮಾಡುವುದು ಪಾರ್ಥನಿಗೂ ಕರ್ತವ್ಯವಾಗುತ್ತದೆ. ಹಾಗಾಗಿ ಅದನ್ನು ಕಳವು ಅಂತ ಹೇಳುವುದಕ್ಕೆ ಬರುವುದಿಲ್ಲ, ಮತ್ತೆ ಹೇಳುವ ನೈತಿಕತೆಯು ನಿನಗುಳಿಯುವುದಿಲ್ಲ. ಯಾಕಾಡ್ತೇನೆ ಗೊತ್ತುಂಟು? ಇದೇ ಕುರುಕ್ಷೇತ್ರ ರಣಭೂಮಿಯಲ್ಲಿ ನನ್ನ ಮಗನಾದಂತ ವೀರ ಅಭಿಮನ್ಯು ಹೋರಾಟ ಮಾಡುತ್ತಿರುವಂತಹ ಕಾಲಕ್ಕೆ ನೇರವಾಗಿ ಹೋರಾಟ ಮಾಡುವುದಕ್ಕಾಗದೆ ತನ್ನ ಜೀವವನ್ನು ಉಳಿಸಿಕೊಳ್ಳುವ ಸುಖವಾಗಿ ಹಿಂಗಡೆಯಲ್ಲಿ ನಿಂತು ಕಳವಿನ ಸಮರ ಭೂಮಿಕೆಯಲ್ಲಿ ಅವನ ಕರದಲ್ಲಿರುವಂತಹ ಚಾಪವನ್ನು ಕತ್ತರಿಸಿದವ ನೀನು. ಮಗನಿಗಾಗುವಾಗ ಹಿಂದೆ ನಿಲ್ತಿ, ಅದೇ ಮಗನ ತಂದೆಯಾದಂತಹ ಪಾರ್ಥ ಯುದ್ಧಕ್ಕೆ ನಿಂತ ಕಾಲಕ್ಕೆ ಅನೇಕ ಪ್ರಸಂಗವನ್ನಾಡಲಾರೆ
ಗೋಗ್ರಹಣ ಒಂದು ಪ್ರಸಂಗ ಸಾಕು. 3 ಬಾರಿ ನೆಲಕ್ಕುರುಳಿದ ಕರ್ಣ ಮತ್ತೆ ತೋರ್ತೇನೆ ಎನ್ನುವಾಗ ಪರಾಕ್ರಮ ತೋರಿಸುವುದಕ್ಕೆ ಏನುಂಟು ಅಂತ ಬೇಕಲ್ಲ. ಏನಿದು ಗೋಗ್ರಹಣದ ವಿಚಾರದಲ್ಲಿ ನಾನು ಹೇಳಿರುವಂತ ಮಾತಿನ ಮತಿತಾರ್ಥ ನೀನು ನಿನ್ನೆ ಮಾಡಿರುವಂತಹ ಆ ಎಲ್ಲವೂ ಕೂಡ ತಪ್ಪು ಅಂತೇಳಿ ಹೇಳಿ ಅಲ್ಲ, ನೆನಪಿಟ್ಟುಕೊ. ಹೇಗೋ ವ್ಯೂಹವನ್ನು ರಚಿಸುವಂತ ಹೊತ್ತಿನಲ್ಲಿ ಎದುರಾಳಿಯನ್ನ ಮರೆಸುವುದು ಅದು ಸಮರಾಂಗಣದಲ್ಲಿ ಬೇಕಾಗಿರುವಂತದ್ದೇ. ಅದನ್ನು ನಾನು ಆಕ್ಷೇಪವೇ ಮಾಡುವುದಿಲ್ಲ. ಸರಿ, ಸಿಂಧು ನೃಪನನ್ನ ನೀವು ಗೆಲಿದಂತ ಹೊತ್ತಿನಲ್ಲಿ ಅಂತಹ ಮಾಯಾಜಾಲವನ್ನು ನಿರ್ಮಿಸಿದ್ದೀರಿ, ನಮ್ಮ ನಿರೀಕ್ಷೆಗೂ ಮೀರಿ. ಆದರೆ ಅದರ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ದ್ರೋಣಾಚಾರ್ಯರಿದ್ದರು. ಹಾಗಾಗಿ ಅವರು ಮುಂದೆ ನಿಂತು ನಿನ್ನನ್ನ ಒಳಗಡೆ ಬಿಟ್ರಲ್ಲ, ಅಲ್ಲಿಗೆ ಬಂದಿರುವಂತದ್ದು ಅದು. ಹಾಗಾಗಿ ಅದು ಏನೇ ಇರಲಿ, ಆ ವಿಚಾರ ದೊಡ್ಡದಲ್ಲ. ಅಲ್ಲಿ ಮಾತನಾಡುವುದಿದ್ದರೆ ಅದು ನಿಮ್ಮ ವಿಚಾರದಲ್ಲಿ ನೀವು ಅಲ್ಲಿ ಏನೇ ಮಾಡಲಿ ಅದು ಸರಿ ಮಾಡಿದ್ದೀರೋ ತಪ್ಪು ಮಾಡಿದ್ದೀರೋ ರಣಕಣದಲ್ಲಿ ಸರಿ ಒಪ್ಪಿಕೊಳ್ಳುತ್ತೇನೆ. ಆದರೆ ಅದಲ್ಲ, ನೀವು ಮಾಡಿದರೆ ಸರಿ. ಕರದ ಬಿಲ್ಲ ಬೆಂಗಡೆಯಲ್ಲಿ ಹೇಳಿದೆಯಲ್ಲ, ಅದನ್ನೇ ನೀವು ಹೇಳಿದೆಯಲ್ಲ, ಅದು ಸರಿ. ಭೂರಿಶ್ರವನ ಕಥೆಯನ್ನು ನಾನು ತೆಗಿಬೇಕಾ? ಒಳ್ಳೆಯದು, ತೆಗಿ. ಯಾವುದು ಗೊತ್ತಾ? ಹೇಗೆ? ಹಿಂದುಗಡೆ ಭೂರಿಶ್ರವಸನನ್ನ ಯುದ್ಧಕ್ಕೆ ಬಂದಂತ ಹೊತ್ತಿನಲ್ಲಿ ಅಲ್ಲಿಗೆ ಬಂದನಲ್ಲ, ಆತ ಮತ್ತೆ ಸಾಧ್ಯಕ್ಕೆ ಯುದ್ಧ ಮಾಡುತ್ತಿರುವಂತಹ ಹೊತ್ತಿನಲ್ಲಿ ಹಿಂದುಗಡೆಯಿಂದ ಅವನ ಬಿಲ್ಲನ್ನ, ಅವನ ಕೈಯನ್ನೇ ಕತ್ತರಿಸಿದೆಯಲ್ಲ. ಹೌದು, ನಾನು ಮಾಡಿದ್ರು ತಪ್ಪು, ನೀನು ಮಾಡಿದ್ರು ಸರಿ. ಭೂರಿಶ್ರವಸ್ಸಿನ ಪ್ರಸಂಗವನ್ನೇ ಎತ್ತಿಯಾಡುವುದು ಹೌದು ಅಂತಾದ್ರೆ ಹಿಂಗಡೆಯಲ್ಲಿ ಅವನ ಕರವನ್ನು ಕತ್ತರಿಸುವಲ್ಲಿ ಪಾರ್ಥನಿಗೆ ಬರಬಹುದಾದಂತ ಅನಿವಾರ್ಯತೆ ಏನು ಅಥವಾ ಅಗತ್ಯತೆ ಏನು ಎನ್ನುವುದು ವಿಮರ್ಶೆ ಮಾಡಬೇಕಾಗುತ್ತದೆ. ಒಬ್ಬಾತ ಶರಹೀನನಾದನನ್ನು, ರಥಹೀನನಾದವನನ್ನು ನೆಲಕ್ಕುಳಿಸಿದ ಸಂದರ್ಭದಲ್ಲಿ ತಲೆ ಕತ್ತರಿಸುವುದು ಸರಿ ಅಂತ ಹೇಳುವುದು ನೀನು, ತಪ್ಪು ಅಂತ ಹೇಳುವುದು ನೀನು. ಅವರಿಬ್ಬರು ದ್ವೈರಥದಲ್ಲಿ ಯುದ್ಧ ಮಾಡ್ತಿರುವಾಗ ತಪ್ಪೇ. ದ್ವೈರಥ ಯುದ್ಧದಲ್ಲಿ ಸಾತ್ಯಕಿ ರಥಹೀನನಾದಂತಹ ಸಂದರ್ಭಕ್ಕೆ, ನೆಲಕ್ಕುರುಳಿದಾಗ ಅವನ ತಲೆ ಕತ್ತರಿಸುತ್ತಿರುವಂತಹ ಸಂದರ್ಭಕ್ಕೆ ಕೃಷ್ಣನೇ ಕೊಟ್ಟ ಆದೇಶ. ಒಬ್ಬಾತ ರಥಹೀನನಾದವನನ್ನು ಘಾತಿಸುತ್ತಾ ಇರುವುದು ಧಾರ್ಮಿಕನಾದಂತಹ ಭೂರಿಶ್ರವಸ್ಥನಿಗಾದರೂ ಅಧರ್ಮದ ಕಾರ್ಯವಾಗುತ್ತದೆ. ಹಾಗಾಗಿ ಅವನನ್ನು ಉಳಿಸಿಕೊಳ್ಳಬೇಕಾದದ್ದು ಪಾರ್ಥನಾದನಿಗೆ ಹೊಣೆಗಾರಿಕೆ ಆದದ್ದರಿಂದ ಅವನ ಕೈ ಕತ್ತರಿಸುವುದರ ತನ್ಮೂಲಕವಾಗಿ ಸಾತ್ಯಕ್ಕೆ ಪ್ರಾಣ ಉಳಿಸಬೇಕು. ಅದು ಏನೇ ಇರಲಿ ಸರಿ, ನೀನು ಏನೇ ತಪ್ಪು ಮಾಡಿದ್ರು ಕೃಷ್ಣ ಹೇಳಿದ್ದಾನೆ, ಮಾಡಿದ್ದೇನೆ ಅಷ್ಟೇ ಅಲ್ವಾ? ಅಲ್ಲ, ಹಾಗಾಗಿ ಇವತ್ತಿನ ಯುದ್ಧ ಕೃಷ್ಣ ಹೇಳುವುದಲ್ಲ. ಆ ಪ್ರಸಂಗದಲ್ಲಿ ಭೂರಿಶ್ರವಸ್ಥನ ಹೇಳಿಲ್ವೋ? ಏನು? ತಲೆ ಕತ್ತರಿಸುವಂತ ಸಂದರ್ಭದಲ್ಲಿ ಪಾರ್ಥನಿಗೆ ಮಾಡಿದ್ದು ತಪ್ಪು ಅಂತ ಆಕ್ಷೇಪ ಮಾಡಿದನು. ಅವನಿಗೆ ಮಾಡಲಿಲ್ಲ. ಯಾಕೆ? ಅವನೇ ಕಣ್ಣೀರ ಧಾರೆಯನ್ನು ಸುರಿಸುವುದಕ್ಕೆ ಮುಂದಾದ. ಯಾವ ಸಾತ್ಯಕಿಯ ತಲೆ ಕತ್ತರಿಸುವುದಕ್ಕೆ ಮುಂದಾದನು. ನಮ್ಮ ಪೂರ್ವಸೂರಿಗಳ ಪರಂಪರೆಯ ಯಾವ ಹಳೆಯ ನೋಟ ಉಂಟು ಅದನ್ನು ಉದ್ದೇಶಿಸಿ ತಲೆ ಕತ್ತರಿಸುವುದಕ್ಕೆ ಮುಂದಾದನೋ ಅಂತ ಪಾಪಕೃತ್ಯಕ್ಕೆ ನನಗೊದಗಿ ಬಂದದ್ದು ಎನ್ನುವ ಹಾಗೆ ಅವನೇ ಅಳತಾನೆ ಅಂತಾದ್ರೆ ಕೃಷ್ಣ ಹೇಳಿದ್ದು ಮಾತ್ರ ಅಲ್ಲ, ನಿಮ್ಮ ಪಕ್ಷದವರು ಅನುಮತಿ ಕೊಟ್ಟಿದ್ದಾರೆ ಎನ್ನುವುದು ಸ್ಪಷ್ಟ. ನಮ್ಮ ಪಕ್ಷದವರು ಕೊಡ್ಲಿಲ್ಲ. ಆ ಪ್ರಶ್ನೆ ಬೇರೆ. ಭೂರಿಶ್ರವಸ್ಸು ಯಾವ ಪಕ್ಷದ? ಭೂರಿಶ್ರವಸ್ಸು ಏನ್ ಹೇಳಿದ್ದಾನೆ ಗೊತ್ತು ನನಗೂ. ಸರಿ, ನಾಚಿಕೆಯಿಂದ ತಲೆ ತಗ್ಗಿಸಿದ. ಈಗ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದ ಅನಿವಾರ್ಯತೆ ಭೂರಿಶ್ರವಸ್ಸು ಏನು ಬರ್ತದೆ? ಅದಕ್ಕೆ ಮೂಲ ಕಾರಣ ಮತ್ತೊಂದು ಕತೆ ಉಂಟು, ಅದು ಇವತ್ತು ಬೇಡ. ಅದ್ರ ಹಿಂದಿನ ಕತೆ, ಶಿನಿಯ ಕಥೆಯನ್ನು ನಾನು ಎತ್ತಿದ್ರೆ ಇವತ್ತಿಗೆ ಪ್ರಸಂಗ ಮುಗಿಯುವುದಿಲ್ಲ. ಒಳ್ಳೇದು. ಹಾಗಾಗಿ ಆ ಕತೆ ಇನ್ನೊಂದು ಸರಿ ಹೇಳ್ತೇನೆ. ಇನ್ನೊಂದು ಸಲ ಹೇಳಲಿಕ್ಕೆ ನೀ ಸಿಕ್ತಿ ಅನ್ನೋ ವಿಶ್ವಾಸವೂ ಇಲ್ಲ ನನಗೆ. ನೋಡುವ, ಸಿಕ್ಕಿದ್ರೆ ಆದೀತಲ್ಲ. ಒಳ್ಳೇದು. ಇಲ್ಲದೇ ಇದ್ರೆ ಬಾ ಹೇಳ್ತೇನೆ ನಾನು. ಆ ವಿಚಾರ ಬೇಡ. ಇವತ್ತಿನ ಈ ವಿಚಾರದಲ್ಲಿ ಇವನು ಹೇಳಿದೆಯಲ್ಲ ಸೋಮಗ್ರಹಣ, ಆ ದಿವಸದ ಬೇಡ. ಮತ್ತೆ ನೀನಲ್ಲವ, ಭಾರ್ಗವೇಂದ್ರನೇ ಬರಲಿ. ಭಾರ್ಗವೇಂದ್ರನೇಗೆ ವ್ಯಾಘ್ರಮಂತ ಚಿತ್ರಸೇನ, ವ್ಯಾಘ್ರಂತ ಚಿತ್ರಸೇನ ಘೋರ್ಗುಡಿಸಿ ಕುರುಬ
ಹಾ ಭಾರ್ಗವೇಂದ್ರನೇ ಬಂದು ನಿಂತನಾದರು, ಹಾ ಹೋರಾಡ್ತಾನೆ ಎನ್ನುವಂತ ಖ್ಯಾತಿಯನ್ನು ತೋರಿಸುತ್ತೆ ಅಂತ ಆದರೆ ಹಾ ಅದು ಕೇವಲ ಬಾಯಾಡಂಬರವಾಗಿ ಹೋಗುತ್ತದೆ. ಯಾಕ ಆಡುವಲ್ಲಿ ಕಾರಣ ಉಂಟೇ ಉಂಟು. ಚಿತ್ರಸೇನಾ ಪ್ರಸಂಗವನ್ನು ನಾನು ನೆನಪಿಸಬೇಕಾಗುತ್ತದೆ. ಯಾವ ಘೋಷಯಾತ್ರೆ ಪಾಂಡವರ ಹೊಟ್ಟೆಯನ್ನು ಉರಿಸಬೇಕು ಎನ್ನುವಂತ ದುರುದ್ದೇಶವನ್ನು ಇರಿಸಿಕೊಂಡು ಬಂದರು. ಪರಿಣಾಮ ಪರಂಪರೆಯಲ್ಲಿ ಪ್ರಾಪ್ತವಾದದ್ದು ಚಿತ್ರಸೇನೆಯ ನಿಮ್ಮ ಪಾಲಿಗೆ ಸೋಲು. ಯಾವನನ್ನು ಸದಾಕಾಲ ಬೆಂಬಲಿಸಿ ಬರ್ತಾ ಇದ್ದೀಯೋ ಅಂತ ಕೌರವನೇ ಸೆರೆಸಿಕ್ಕಂತ ಸಂದರ್ಭದಲ್ಲಿ ಯಾರ್ಯಾರದ್ದೋ ರಥ ಹತ್ತಿ ಓಡಿ ಹೋದ ಕರ್ಣ ಭಾರ್ಗವೇಂದ್ರನು ನಿರೀಕ್ಷಿಸ್ತಾನೆ ಅಂತ ಆದ್ರೆ ಅದನ್ನು ವಿಶ್ವಾಸಕ್ಕಿರಿಸುವುದಕ್ಕಾಗ್ತದೇನೋ? ಆ ವಿಚಾರವಾ ಅರ್ಜುನ, ಕರ್ಣ, ಚಿತ್ರಸೇನ ಗಂಧರ್ವನ ಪ್ರಕರಣವನ್ನು ನೀನು ಹೇಳ್ತೀಯ. ನಿಮ್ಗೆ ಅದು ಬಿಟ್ಟರೆ ಬೇರೆದೇ ಇಲ್ಲ. ಕಥೆಯನ್ನು ಹೇಳ್ತಾ ಇದ್ರೆ ಬೇಕಾದಷ್ಟನ್ನು ಹೇಳ್ತಾ ಹೋಗ. ಅಲ್ಲ, ಯಾರು ಓಡಿದ್ದಾರೋ ಓಡಿದವರದ್ದು ಓಡಿದ ಕಥೆ ಹೇಳ್ತೇನೆ. ಓಡಿದ್ದು ಹೌದು, ಓಡಿರುವುದು ಹೌದು, ಬೇಡಲಿಲ್ಲ. ನಾವು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾಗಿ ಅವರಿಗಿರುವಂಥ ಪ್ರತಿಗ್ರಹ ಉಂಟಲ್ಲ, ದಾನವನ್ನು ಕೊಡಬೇಕಾದದ್ದು ಬಿಟ್ಟರೆ ಬೇಡುವುದಲ್ಲ. ನಿಮ್ಮಂಥವ್ರು ಜೀವ ಉಳಿಸ್ಕೊಳ್ಳಿಕ್ಕೆ ಅದನ್ನು ಕೂಡ ಮಾಡಿದ್ದೀರಿ. ಪ್ರಶ್ನೆಯನ್ನು ಎತ್ತುತ್ತಾ ಹೋದ್ರೆ ಬೇಕಾದಷ್ಟು ಆದೀತು. ಅದಲ್ಲ, ಅಲ್ಲಿ ಚಿತ್ರಸೇನ ಗಂಧರ್ವನಲ್ಲಿ ತಕ್ಕೊಂಡದ್ದು ಜಾಸ್ತಿ ಆಯ್ತು. ನಾನು ಒಪ್ಪುತ್ತೇನೆ. ಎಚ್ಚರ ಆದಾಗ ಮಾಡುವಾಗ ನೀನು ಆ ಕೆಲಸವನ್ನು ಮುಗಿಸಿದ್ದೀಯ. ಅದಕ್ಕೆ ಕಾರಣ ನೀವಲ್ಲ, ಧರ್ಮರಾಜ. ಗೌರವ ಉಂಟು. ಅದೇ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೇನೆ ಗೊತ್ತಾ? ಕಾಲ ನಣುಗ ನೆಂಬ ಕುರಿಯ ಧರ್ಮರಾಜನನ್ನು ಇವತ್ತೇ ಮುಂಜಾನೆ ಹೊತ್ತಿನಲ್ಲಿ ಬಂದನಲ್ಲ, ಯಮಧರ್ಮರಾಜನ ಮಗ ಅಂತ. ಒಂದು ಹಂತದಲ್ಲಿ ಆತ ಸರಿಯಾದಂಥ ಶ್ವೇತಾಶ್ವದ ಮೇಲೆ ಕುಳಿತುಕೊಂಡು ತನ್ನಲ್ಲಿರುವಂಥ ಭರ್ಜಿಯನ್ನು ಎತ್ತುಕೊಂಡು ಯುದ್ಧ ಮಾಡ್ತಾನೆ ಅಂತೇಳಿ, ಆದರೆ ಯಾರೂ ಆತನನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲವಂತೆ. ಅಂಥವನನ್ನು ಹಿಡಿದು ಸಿಕ್ಕಿದಯಾ ಅಂತೇಳಿ ಕೇಳಿ ಹಿಡಿದನಲ್ಲ ನಾನು. ಏನಂತೇಳಿ ಹೇಳಿ, ನನ್ನ ಕೈಯಲ್ಲಿ ಸಿಕ್ಕಿರುವಂಥ ನೀನು ನಿನ್ನನ್ನು ಬಿಡಬೇಕೋ ಬೇಡವೋ? ಆ ದಿವಸ ನಮ್ಮ ಒಡೆಯನನ್ನು ಉಳಿಸಿದ್ದಾನೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಅವನನ್ನು ಬಿಟ್ಟಿದ್ದೇನೆ. ಒಂದು ಗೊತ್ತಾ ನಿನಗೆ? ಯಾವ ಯುದ್ಧದಲ್ಲಿ ನಾನು ಅಭಿಮನ್ಯುವಿನ ವಧಾ ಪ್ರಕರಣದಲ್ಲಿ ಅವನ ಸಿಂಜಿನಿಯನ್ನು ಕತ್ತರಿಸದ್ದು ಅಧರ್ಮ ಹೇಳುವುದೋ ಹೀನ ಯುದ್ಧ ಹೇಳುವುದೋ? ನೀನು ಯಾವುದು? ನಾನು ಅಭಿಮನ್ಯುವನನ್ನ ಹಿಂದಿನಿಂದ ಬಾಣವನ್ನು ಬಿಟ್ಟಿದ್ದು ಅದು ಯುದ್ಧ ತಂತ್ರದ ಭಾಗವೂ ಅಲ್ವ? ಇಷ್ಟನ್ನು ಹೇಳು ಸಾಕು. ನೀನ್ ಹೇಗೆ ಹೇಳಿ? ಅಲ್ಲ, ನೀನು ಹೇಳು. ಅಲ್ಲ, ಧರ್ಮ ಅಂತಾನೆ ಹೇಳುದು. ನಾ ತೊಡಗಿದ ಧರ್ಮವೇ, ಆದ್ರೆ ಹೀನ ಯುದ್ಧ ಅಂತೇಳಿ. ಹೀನ ಯುದ್ಧ ಕ್ಷತ್ರಿಯರಿಗೆ ಉಚಿತವೋ ಅನುಚಿತವೋ ಅದು ಎಲ್ಲವೂ ಬರ್ತವೆ. ಶುಕ್ರ ನೀತಿಯಲ್ಲಿ ಅದೆಲ್ಲ ಬರ್ತವೆ, ಗೊತ್ತಾಯ್ತಲ್ಲ? ಸರಿ, ಆ ವಾದ ಬೇಡ. ಈಗ ನೀವು ಗುರುಗಳು ಸ್ವಾಮಿ ಇಂತ ಹೀನ ಕೃತ್ಯವ ಮಾಡಲಪ್ಪುದೆ. ಇವತ್ತಿಲ್ಲಿ ಏನಾಗಿದೆ ಗೊತ್ತಾ? ಏನಾಗಿದೆ? ನಿನ್ನಂತವರು ಇವತ್ತು ಅವನನ್ನು ನಾನು ಹಿಡಿದುಕೊಂಡು ತಕ್ಕೊಂಡೋಗಿದ್ರೆ ನೀನು ಇಷ್ಟು ಮಾತಾಡ್ಲಿಕ್ಕೆ ಇರ್ತಾ ಇರ್ಲಿಲ್ಲ. ನನ್ನ ಔದಾರ್ಯದ ಭಿಕ್ಷೆ ನೀವು ಇವತ್ತಿಲ್ಲಿ ಬಂದಿರುವುದು. ನೀ ಪಾಠ ಹೌದು. ಕುಟಿಲ ವಿದ್ಯೆ ಕಲೆಗಳಲ್ಲಿ, ಕುಟಿಲ ವಿದ್ಯೆ ಕಲೆಗಳಲ್ಲಿ ಕರ್ಣ, ಅಭಿಮನ್ಯುವಿನ ವಧಾ ಪ್ರಸಂಗದಲ್ಲಿ ನಿನ್ನ ಬಾಯಲ್ಲೇ ಬಂದಿತ್ತಂತೆ. ಇಂಥ ಕೃತ್ಯವನ್ನು ಮಾಡಬಹುದೇ? ಕರ್ಣ ಶುದ್ಧರಾಯಸ ಕೊಟ್ಟದ್ದು ನಾವು ಒಪ್ಪುವುದಲ್ಲ. ದೇವಾನುದೇವತೆಗಳು ಅಂಬರಪಥದಲ್ಲಿ ನಿಂತು ಆಡಿದರಂತೆ. ಎಂಥ ಹೀನ ಕೃತ್ಯವನ್ನು ಮಾಡಿದಿರಿ ನೀವು ಎನ್ನುವ ಹಾಗೆ. ಅಂಥವರೇ ಆಡ್ತಾರೆ ಅಂತ ಆದರೆ ಮತ್ತೆ ಅರ್ಜುನ ಹೊಸ ವ್ಯಾಖ್ಯಾನ ಮಾಡಬೇಕಾದ ತಿಳುವೇ ಇಲ್ಲ. ಮತ್ತೆ ಧರ್ಮರಾಯನ ಕುರಿತಾಗಿ ಆಡುವುದೇ ಹೌದಾದರೆ ಬಟನು ನೀನಹುದು. ನಿನ್ನ ಸಾಮರ್ಥ್ಯ ಏನು ಅಂತ ಗೊತ್ತುಂಟು. ಅದು ಕೇವಲ ಕುಟಿಲ ವಿದ್ಯಕ್ಕೆ ಮಾತ್ರ ಸೀಮಿತವಾಗಿ ಹೋಗುತ್ತದೆ. ಯಾವ ಧರ್ಮರಾಯನನ್ನು ಸರೈಕ್ಕು ನೋಯಿಸಿದೆಯೋ ಅದರ ಪ್ರತೀಕಾರಕ್ಕಾಗಿ ಬಂದು ನಿಂತ ಪಾರ್ಥ ಧರ್ಮರಾಯನನ್ನು ನೋಯಿಸಿದಕ್ಕೆ ಬೇಕಾಗಿ ನಿನ್ನನ್ನು ಕೊಲ್ಲದೆ ಬಿಡಲಾರ ಪಾವಂದೆ. ಶರವಲಯವತಿ
ಎದುರಾಳಿ ತನ್ನ ಸಾಮರ್ಥ್ಯವನ್ನು ತೋರಿಸಿದಾಗ ಹೊಗಳಲಿಕ್ಕೆ ಹಿಂಜರಿವನಲ್ಲ ನಾನು. ಭಲಿ ಭಲಿ ರೆಳವೋ ಶಭಾಸ್. ಏನೊಂದು ವಿಚಿತ್ರವಾದಂತಹ ದೃಶ್ಯವನ್ನು ಕಂಡೆ ನಾನು. ಈ ಮೊದಲು ನೀನು ತೋರಿಸಿದಿರುವಂಥ ಎಲ್ಲ ಪರಾಕ್ರಮವನ್ನು ಮೀರಿದಂಥ ನೀನು, ನಾನು ಬಿಟ್ಟಂತ ಪ್ರತಿಯೊಂದು ಅಸ್ತ್ರಕ್ಕೂ ಕೂಡ ಪ್ರತ್ಯಸ್ತ್ರವನ್ನು ಬಿಟ್ಟೆ. ಹೆಚ್ಚೇನು, ಸಮಗ್ರವಾದಂಥ ಪ್ರಪಂಚವನ್ನು ನಿನ್ನೆ ದಿವಸ ಕೃಷ್ಣ ಗಾಢಾಂಧಾಕಾರಕ್ಕೆ ತಳ್ಳಿದ್ದಾನಲ್ಲ, ನಾನು ಮಾಡಿ ತೋರಿಸ್ತೇನೆ ಅಂತ ತಿಮಿರಾಸ್ತ್ರವನ್ನು ಬಿಟ್ಟರೆ ರವ್ಯಾಸ್ತ್ರದಿಂದ ಅದನ್ನೂ ಕೂಡ ಗೆದ್ದು ಬಿಟ್ಟೆ ನೀನು. ನಾನು ಅನಿಸಿಕೊಂಡಿದ್ದೆ ನನಗೆ ರವಿ ಒಲಿತಾನೆ ಅಂತ. ಆ ದೃಷ್ಟಿಯಿಂದ ರವಿಯನ್ನೂ ಕೂಡ ನೀನು ವಶಪಡಿಸಿಕೊಂಡಿದ್ದಿ ಅಂತೇಳಿ ಅದರ ಮೇಲೆ ಬೆಳಕು ನಿನ್ನಲ್ಲಿದೆ. ಮೆಚ್ಚಿದ್ದೇನೆ. ಹಾಗಾಗಿ ಹೇಳುವುದೇನು, ನನಗೆ ಒಬ್ಬರು ಕೊಟ್ಟಿದ್ರು ಬಿರುದನ್ನು. ಯಾವುದದು? ನನ್ನ ಗುರುಗಳಾಗಿರುವಂಥ ಭಾರ್ಗವೇಂದ್ರರೇ ಕೊಟ್ಟಿದ್ರು. ನೀನೋರ್ವ ಕಲಿ ಭಟ ಎನ್ನುವಂಥ ಮಾತುಗಳನ್ನು ಅದನ್ನು ಜತನದಿಂದಲೇ ಕಾಪಿಟ್ಟುಕೊಂಡು ಬಂದಿದ್ದೆ. ನಿನಗೆ ಭೀಷ್ಮಾಚಾರ್ಯರು ಕೊಟ್ಟಿರಬಹುದು, ಬೇರೆ ಎಲ್ಲರೂ ಕೂಡ ಹೇಳಿರಬಹುದು. ಆದರೆ ಒಂದು ನೆನಪಿಟ್ಟುಕೋ, ನಿನ್ನಿಂದಲೂ ಹಿರಿಯನಾಗಿರುವಂಥ ನಾನು ಈ ಸಂದರ್ಭದಲ್ಲಿ ಮನ ತುಂಬಿ ಹೇಳ್ತಾನೆ, ಭಟನು ನೀ ನಹುದು ಬಲಿ ಬಲಿರಲವ ಶಭಾಸು ಶರ ವಲಯವ ತೀರ್ಚಿದೆ ಲೇಸು. ನಿನ್ನಂಥವನನ್ನು ನೋಡಿದಾಗ ಸಲುವುದು ಭಟತನ ನಿನಗೆ, ಮತ್ತೇನು ಬೇಡ. ಹೊಗಳಿಕೆಯ ನುಡಿಗಳು ಮಾತ್ರ ಅಲ್ಲ, ಜೊತೆಗೆ ಪುಂಖಾನುಪುಂಖವಾಗಿ ಶರಪ್ರಯೋಗ ಮಾಡುವುದೇ ಹೌದಾದರೆ ನೀ ತೊಟ್ಟ ಶರಕ್ಕೆ ಪ್ರತಿಯಾಗಿ ಶರವನ್ನು ತೊಟ್ಟಿದ್ದೇನೆ. ಇಷ್ಟಕ್ಕೆ ಸೀಮಿತ ಅಲ್ಲ, ನನ್ನ ಮುಂದೆ ರಥ ಚಾಚಿದ ನಿನ್ನ ರಥ ನಿಲ್ಲಬಾರದು ಅಂತಾದ್ರೆ ನಿನ್ನ ರಥವನ್ನು ಹಾರಿಸುವುದಕ್ಕಾಗಿ ರಥಕ್ಕೆ ತನ್ನಯ ಸೇನೆಗಭಯವ ಕೊಟ್ಟು ತನ್ನಯ ಸೇನೆ ಅಭಯವ ಕೊಟ್ಟು ರಥವನು ದಾನವಾರಿಯ ಮುಂದೆ ಸಂತೈಸಿದನು. ನಿಮಿಷದಲ್ಲಿ ಶೌರ್ಯವೇ ಬಾಣದ ಆ ಆಘಾತಕ್ಕೆ ಸಿಲುಕಿರುವಂತಹ ನನ್ನ ಕೈ ಸೋಲತೊಡಗಿತಲ್ಲ. ಸಾರಥಿಯಲ್ಲಿ ಅತ್ಯಂತ ಶ್ರೇಷ್ಠನಾಗಿರುವಂಥ ಶಲ್ಯನೂ ಕೂಡ ಈತನ ಬಾಣಾವಳಿಯ ಘಾತಿಯ ಮುಂದೆ ತಡೆದುಕೊಳ್ಳಲಿಕ್ಕಾಗಲಿಲ್ಲ ಅಂತೇಳಾದ ಮೇಲೆ ಈತನ ಈ ಶೌರ್ಯದ ಪರಾಕ್ರಮದ ಮುಂದೆ ನಮ್ಮದೇನೂ ಅಲ್ಲ ಎನ್ನುವುದು ಅರಿವಾಯಿತು ನನಗೆ. ಈತನ ಬಾಣದ ಆಘಾತಕ್ಕೆ ಸಿಲುಕಿರುವಂಥ ನನ್ನ ರಥ ಬುಗಿಯುರಿಯಂತೆ ತಿರುಗಿ ಯೋಜನಾಂತರಕ್ಕೆ ಸರಿದು ಬಿಟ್ಟಿತಲ್ಲ. ನನ್ನ ಸೈನ್ಯದಲ್ಲಿ ಹಾಹಾಕಾರ ಎದ್ದು ಬಿಟ್ಟಿದೆ. ರಥವನ್ನು ಹೊಡೆಯಿರುವಂಥ ಗತಿಗೆ ನಮ್ಮ ಇಂತಹ ಭದ್ರವಾಗಿರುವಂಥ ರಥವೂ ಕೂಡ ಹೀಗಾದರೆ ಇನ್ನು ನಮ್ಮ ಪಾಡೇನು ತಮ್ಮ ಪಾಡೇನು ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಾ ಮಿತ್ರ ಕರ್ಣ ಅಂತ ನನ್ನ ಒಡೆಯನಾಗಿರುವಂಥ ಸುಯೋಧನ ಆಚೆ ಕಡೆ ಕೇಳುತ್ತಾ ಇರುವಂಥದ್ದು ಇಲ್ಲಿಗೆ ಕೇಳ್ತಾ ಇದೆ ನನ್ನ ಕಿವಿಗೆ. ಇವರಿಗೆಲ್ಲರಿಗೂ ಕೂಡ ತೋರಿಸಬೇಕಾದದ್ದು, ಮೊದಲು ಮಾಡಬೇಕಾದದ್ದೇನು, ಇವರೆಲ್ಲರಿಗೆ ಧೈರ್ಯವನ್ನು ತುಂಬಬೇಕಾಗಿದೆ. ಆ ಕಾರಣಕ್ಕಾಗಿ ಈಗ ನಾನು ನನ್ನ ರಥವನ್ನು ಧರಿಸಿವಾಗೆಯ
ಕೆಲಸ ಎಂದರೆ ಶಲ್ಯನವನ್ನ ಪ್ರತಿಕಾರದಲ್ಲಿ ಹಿಡಿದುಕೊಂಡಿದ್ದೇನೆ. ಇರಬಹುದಾದಂಥ ವಾಜೆಯನ್ನು ಹಿಡಿದುಕೊಂಡಿದ್ದೇನೆ ನಾನು ಕೂಡ. ಅದನ್ನು ಧರಿಸಿರುವಂಥ ನಾನು ಈ ಸಂದರ್ಭದಲ್ಲಿ ಅದನ್ನು ಎತ್ತರಿಸುತ್ತಾ ಒಂದು ಹಂತಕ್ಕೆ ತಂದುಕೊಂಡಿದ್ದೇನೆ. ಶಲ್ಯನನ್ನ ಆ ಪಕ್ಕಕ್ಕೆ ಸರಿಸಿರುವಂಥ ನಾನು ಅವನಲ್ಲಿರುವಂಥ ವಾಜೆಯನ್ನು ನನ್ನ ಕೈಯಲ್ಲೇ ತೆಗೆದುಕೊಂಡು ಸಮಸ್ಥಿತಿಗೆ ತಂದು ದಾನವಾರಿಯ ಎದುರಿನಲ್ಲಿ ತಂದು ನಿಲ್ಲಿಸಿದ್ದೇನೆ. ಈ ಸಂದರ್ಭದಲ್ಲಿ ಕುಸಿದಿರುವಂಥ ನನ್ನ ಸೈನ್ಯಕ್ಕೆ ಒಂದು ಕ್ಷಣಕ್ಕೆ ತೋರಿಸಬೇಕಾದದ್ದೇನು? ಕರ್ಣನಲ್ಲಿಯೂ ವೀರತ್ವವಿದೆ, ಪರಾಕ್ರಮವಿದೆ, ಧೀರತ್ವವಿದೆ ಎನ್ನುವುದನ್ನು ತೋರಿಸಬೇಕಾದರೆ ಇದಕ್ಕೆ ಬೇಕಾಗಿರುವಂತಹ ಸರಿಯಾದಂತಹ ಕಾರ್ಯವನ್ನು ಮಾಡಬೇಕಲ್ಲ. ಆ ಕಾರಣಕ್ಕಾಗಿ ತಡ ಮಾಡುವುದಿಲ್ಲ. ಈ ಸಂದರ್ಭದಲ್ಲಿ ನೇರವಾಗಿ ಹೋಗಿ ನನ್ನ ಕಾಲಿನಿಂದ ರಥ ಎಂತಹ ಅದ್ಭುತವಾದಂತಹ ವೈಖರಿ ಇದು. ವಿರೋಧಿ ಪಕ್ಷದಲ್ಲಿದ್ದರೂ ಎದೆ ತುಂಬಿ ಆಡುತ್ತಾ ಇರುವ ಮಾತಿದು. ಗುಣಕ್ಕೆ ಮತ್ಸರ ಉಂಟೆ. ಗುಣ ಎನ್ನುವುದು ವಿರೋಧಿಯಲ್ಲಿದ್ದರೂ ಕೂಡ ಅದನ್ನು ಒಪ್ಪುವಂತಹ ಗುಣವನ್ನು ಹೊಂದಿದವರು ನಾವು. ಏನು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿಬಿಟ್ಟೆ ಕರ್ಣ, ಶಾಬಾಸ್ ನಿನಗೆ. ಒಬ್ಬ ಮಹಾರಥಿ ನೀನು, ಖಂಡಿತವಾಗಿ ನಿಜವಾಗಿ ಹೌದು. ಏನು ಅದ್ಭುತವಾದಂತಹ ವೈಖರಿ. ಒಂದಾನೊಂದು ಕಾಲ ಇತ್ತಂತೆ, ಪಾರ್ಥನೆ ಧನುರ್ಧರ ಎನ್ನುವಂಥ ಉದ್ಘೋರ ವರ್ಷ ಬಂದ ಕಾಲಕ್ಕೆ ಮಿಂಚಿನಂತೆ ಸಿಡಿದಂತೆ ಆ ಒಂದು ಪರೀಕ್ಷಾ ರಂಗಕ್ಕೆ ಪ್ರವೇಶ ಮಾಡಿದವ ನೀನು. ಪಾರ್ಥನು ಧನುರ್ಧರ ಎನ್ನುವಂತಹ ಮಾತು ಪ್ರಪಂಚದ ನಭದ ವ್ಯಾಪ್ತಿಗೋ ಹಸ್ತಿನೆಯ ಚಪ್ಪರದ ವ್ಯಾಪ್ತಿಗೋ ಅಂತ ಪ್ರಶ್ನೆ ಮಾಡಿದೆಯಂತೆ. ಆ ಕಾಲಕ್ಕೆ ನಿನ್ನ ಕುಲ ಏನು ಅನ್ನುವ ಪ್ರಶ್ನೆ ಬಂತಂತೆ. ಆಗ ಅಲ್ಲಿದ್ದವರೆಲ್ಲ ಇದೊಂದು ಬಾಳೆ ಅಂತ ಕೇಳಿದ್ರಂತೆ ನಿನಗೆ. ಆ ಹೊತ್ತಿಗೆ ಸುಯೋಧನ ನಿನಗೆ ಅಂಗರಾಜ್ಯದ ಪೀಠವನ್ನು ಕೊಟ್ಟು ಅಂಗಾಧಿಪನನ್ನಾಗಿಸಿದ. ಅವನ ಅನ್ನದ ಕಾರಣದಿಂದಾಗಿ ಬೆಳೆದು ಅವನಿಗೆ ಬೇಕಾದ ಕಾರ್ಯವನ್ನೇ ಮಾಡುವುದಕ್ಕಾಗಿ ತೊಡಗಿದೆ. ಈ ಹೊತ್ತಿಗೆ ನೀ ತೋರಿದ ಸಾಧನೆ ಉಂಟು ನೋಡು ಕರ್ಣ. ಕೌರವ ಇದುವರೆಗೆ ನಿನಗೆ ಪ್ರೀತಿಯಿಂದ ಸಲಹೆ ಕೊಟ್ಟ ಪ್ರತಿಯೊಂದು ಅಗಳಿನ ಋಣವನ್ನು ತೀರಿಸಿಬಿಟ್ಟೆ. ಇದೊಂದು ಬಾಳೆ ಅಂತ ಹೇಳಿದಂತಹ ನೀನು ಒಂದರ್ಥದಲ್ಲಿ ನಿನ್ನ ಬಾಳಿಗೊಂದು ನೆಲೆ ಕೊಟ್ಟು ನಿನ್ನ ಬಾಳನ್ನು ನೆಟ್ಟವ ಕೌರವೇಶ್ವರ. ಎದೆ ತುಂಬಿ ಹೇಳಿಬಿಡ್ಲ ಒಂದು ಮಾತು, ಕೌರವೇಶ್ವರ ನೆಟ್ಟ ಬಾಳೆ ಕೊನೆ ಹಾಕಿತ್ತು ಕರ್ಣ, ಕೊನೆ ಹಾಕಿತ್ತು. ಹೊಗಳುತ್ತಿರಲ್ಲ ಹರಿಯ ಮಾತು ಕರ್ಕಶವಾಗಿ ನೆಡಲ ಹಂಕಾರದಿಂದ ಘಾತಿಸುವೆ. ಒರಿ ಭಟನ ರಥವನ್ನು ದಶಯೋಜನಾಂತರಕ್ಕೆ ಹಾರಿಸುವೆ. ಕರ್ಣನಿಗೆ ಇದು ಬಾಳೆ, ನಮ್ಮ ಪಾಲಿಗೆ ಇದು ಗೋಳೆ. ಹೀಗಾಗ್ತದೆ ಎನ್ನುವ ಹಾಗೆ ಭಾವಿಸಿರಲಿಲ್ಲ ನಾನು.
ಇನ್ನು ಸಮಾರೋಪ ಸಮಾರಂಭ ಬಹಳ ತಡ ಉಂಟು ಅಂತ ಭಾವಿಸಿತು. ನಮ್ಮ ಅಧ್ಯಕ್ಷರು ಈಗಲೇ ಭಾಷಣ ಕಾರ್ಯಕ್ರಮ, ಧನ್ಯವಾದ ಕಾರ್ಯಕ್ರಮ ಮುಗಿಸುವ ಅಂತಲ್ಲಿದ್ದಾರೆ. ಅವರು ಮುಗಿಸ್ತಾರೆ ಅಂತ ಆದರೆ ಮುಗಿಸುವ ಪೂರ್ವದಲ್ಲಿ ನಾವು ಕಾರ್ಯದಲ್ಲಿ ಪೂರ್ಣತೆಯನ್ನು ಪಡಿಬೇಕೋ ಬೇಡ. ಅವ ಸಣ್ಣ ಕಾರ್ಯ ಮಾಡಿದಕ್ಕೆ ಇಷ್ಟು ದೊಡ್ಡ ಹೊಗಳಿಕೆ ಬರ್ತದೆ. ಹಾಗಿದ್ರೆ ನಾವು ಮಾಡಿದ್ದು ಸಣ್ಣದು ಅಂತ ಆಯ್ತೋ ಇಲ್ವೋ? ಅದಕ್ಕಿಂತ ದೊಡ್ಡದಾಗಬೇಕು ಅಂತಾದ್ರೆ ಅವನ ರಥವನ್ನು ಹಾರಿಸುವುದಕ್ಕೆ ತೊಡಗುತ್ತದೆ. ಏನ ಇದು? ಶ್ವೇತವಾಹನಕ್ಕೆ ಶ್ವೇತವಾಹನ ಕೇಳು, ಕರ್ಣನವರು ಉತವು ಘಾತಿಸುವಡಿದು ಸಮರ್ಥತೆಯಲ್ಲ. ಶ್ವೇತವಾಹನ ಕೇಳು, ಕರ್ಣನವರು ಉತವು ಘಾತಿಸುವಡಿದು ಸಮರ್ಥತೆಯಲ್ಲ. 14 ಭೂತಳವು ಎನ್ನ ಜಠರದೊಳುಂಟು. 14 ಭೂತಳವು ಎನ್ನ ಜಠರದೊಳುಂಟು. ನವಖಂಡದೊಳೊಬ್ಬನೇ ಮಾರುತಿ. 14 ಭೂತಳವು ಎನ್ನ ಜಠರದೊಳುಂಟು. ನವಖಂಡದೊಳ್ ಒಬ್ಬನೇ ಮಾರುತಿ. ಶ್ವೇತವಾಹನ ಕೇಳು, ಶ್ವೇತವಾಹನ ಕೇಳು, ಶ್ವೇತವಾಹನ ಕೇಳು ಕೇಳು. ಶ್ವೇತವಾಹನ ಕೃಷ್ಣ, ಕರೆಯುವುದಕ್ಕೆ 10 ಹೆಸರಿದ್ದರೂ ನಾನು ಆಲೋಚಿಸಿ ಆ ಹೆಸರಿಂದ ನಿನ್ನನ್ನು ತೊಡಗಿದ್ದೇನೆ. ಯಾಕೆ ದೇವರೇ? ಶ್ವೇತ ಬಣ್ಣದ ಅಶ್ವಗಳನ್ನು ವಾಹನವಾಗಿ ಹೊಂದಿದವ ಎಂಬ ನೆಲೆಯಿಂದ ಶ್ವೇತವಾಹನ ಅಲ್ಲಲ್ಲ ನೀನು. ಮತ್ತೆ ಮನಸ್ಸಿಗೆ ಸಂಕೇತವಾಗಬಲ್ಲಂತಹ ಅಶ್ವಗಳು, ಆ ಚಿತ್ತಾಶ್ವಗಳು, ಅದು ಶ್ವೇತವರ್ಣದ್ದಾಗುಂಟು. ಆ ನೆಲೆಯಿಂದ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳಿಲ್ಲದೆ ಇಂದ್ರಿಯದಲ್ಲಿ ನಿಗ್ರಹವನ್ನು ಉಳ್ಳವನು ಎಂಬ ನೆಲೆಯಿಂದ ನೀನು ಶ್ವೇತವಾಹನ. ಇಂದ್ರಿಯ ನಿಗ್ರಹವನ್ನು ಮಾಡುವ ಮುಖಾಂತರವಾಗಿ ಇಂದ್ರನ ಮಗನ ಯೋಗ್ಯತೆ ಏನು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟವ ನೀನು. ಸ್ವರ್ಗದ ಅಪ್ಸರೆ ಎನಿಸಿಕೊಂಡಂಥ ಊರ್ವಶಿಯೇ ಒಲಿದು ಬಂದ ಕಾಲಕ್ಕೂ ಕೂಡ ಇಂದ್ರಿಯ ನಿಗ್ರಹದ ಕಾರಣದಿಂದಾಗಿ ತಿರಸ್ಕರಿಸಿ ನಿಂತು ಪಡೆದ ಶಾಪವಾದರೂ ವರವಾಗಿಸಬಲ್ಲೆ ಎನ್ನುವಂತಹ ನೆಗಳತೆಯನ್ನು ತೋರಿಸಿಕೊಟ್ಟ ಒಬ್ಬ ಶ್ರೇಷ್ಠ ನೀನು. ಅಂತಹ ನಿನಗೂ ಈಗ ಸಂದಿಗ್ಧ ಬರ್ತದಲ್ಲ, ಅಂತಹ ನಿನಗೂ ಈಗ ಗೊಂದಲ ಆಗುತ್ತದಲ್ಲ. ಸಂದಿಗ್ಧ ಭರಿಸೋರಿದ್ದಾರೆ ಅಂತಾದ್ರೆ ಬರಲೇಬೇಕಲ್ಲ. ನಿಮಗೊದಗಿದ ಸಂದಿಗ್ಧವನ್ನು ದೂರ ಮಾಡಿದವನಿಗೆ ಕೃಷ್ಣ ಅಂತ ಹೆಸರು. ಬರುವುದು ಹೊಸತಲ್ಲ ನಮಗಿದ್ದು. ಹಾಗಾದ್ರೆ ಆದ್ರೆ ಪರಂಪರೆ ಬಿಟ್ಟಿದ್ದೇವೆ. ಮೊದಲೆಲ್ಲ ಪರಂಪರೆ ಬಿಟ್ಟಿದ್ದೇವೆ. ಮೊದಲೆಲ್ಲ ಸಂದಿಗ್ಧತೆ ಬಂತು ಅಂತಾದ್ರೆ ಕೈಯಲ್ಲಿರುವ ಧನುಸು ಕೆಳಗಿಡುವುದು ನಾನು. ಈಗ ಪರಂಪರೆ ಬೇಡ, ಹೊಸತನ ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಕಾರ್ಯ ಮಾಡ್ತೇನೆ ಅಂತ ತೊಡಗಿದ್ದು ನಾನು. ನೀನು ಪರಂಪರೆಯನ್ನು ಹಿಡಿ, ಪರಂಪರೆಯನ್ನು ಬಿಡು. ಕೈಯಲ್ಲಿ ಹಿಡ್ಕೊಳ್ಬೇಕಾದ ಧನುಸೇ ಅಲ್ವ ನೀನು? ಆ ಧನುಸು ಬಿಡ್ಲಿಕ್ಕೆ ಆಗುದಿಲ್ಲಲ್ಲ ನಿನಗೆ, ಅದು ವಿಷಯ ಇರುವುದು. ಆ ನೆಲೆಯಿಂದ ಆಲೋಚಿಸಿದರೆ ಪಾರ್ಥ, ಶ್ವೇತವಾಹನ ನೆನೆಸಿಕೊಂಡಂತಹ ನೀನು ನಿನ್ನ ವಿರೋಧಿಯಾದಂತಹ ಕರ್ಣನು ಮಾಡಿದ ಸಾಧನೆಯನ್ನು ಕಂಡು ಅದಕ್ಕೆ ನಾನು ಹೊಗಳಿದ ಮರುಗಳಿಗೆಯಲ್ಲಿ ಅವನು ಮಾಡಿದ ಸಾಧನೆ ಏನು, ಅದಕ್ಕಿಂತ ಹೆಚ್ಚಿನದನ್ನು ನಾನು ಮಾಡ್ತೇನೆ ಅಂತ ಹೊರಟು ನೀ ಮಾಡಿದ ಕೆಲಸವನ್ನು ನೀನೇ ಸಣ್ಣದಾಗಿಸಿದೆ ಬಿಟ್ರೆ ನಾ ಸಣ್ಣದು ಮಾಡಲಿಲ್ಲ. ಇಲ್ಲಿ ಹೇಗೆ ಸಣ್ಣದಾಯ್ತು ಅಂತ ಈಗ ಅನ್ನಿಸಿದ್ದಲ್ವ ನಿನಗೆ? ಇದಕ್ಕಿಂತ ಹೆಚ್ಚಿನದನ್ನು ನಾನು ಮಾಡ್ತೇನೆ ಅಂತ ಹೊರಟ್ರೆ ಇದುವರೆಗೆ ಮಾಡಿದ್ದು ಸಣ್ಣದು ಅಂತ ನೀನೇ ಒಪ್ಪಿದ ಹಾಗಾಗ್ಲಿಲ್ಲ. ನಾ ಒಪ್ಪುವುದಕ್ಕಿಂತ ತಾವು ಅದನ್ನೇ ಅಲ್ವ ಹೇಳಿದ್ದು. ಯಾಕೆ ನೀ ಅದಕ್ಕೆ ಹೋಲಿಕೆ ಮಾಡುತ್ತಿ ಅಂತ ಆಲೋಚಿಸುದು ಇನ್ನು. ಈಗ ಊಟಕ್ಕೆ ಕುಳಿತಾಗ ಒಬ್ಬ ಹೋಳಿಗೆ ಒಳ್ಳೆಯದುಂಟು ಅಂತ ಉಣ್ಣುತ್ತಾನೆ, ಮತ್ತೊಬ್ಬ ಲಡ್ಡಿಗೆ ಒಳ್ಳೆಯದುಂಟು ಅಂತ ಹೇಳ್ತಾನೆ. ಅವನಿಗೆ ಲಡ್ಡಿಗೆ ಒಳ್ಳೆಯದುಂಟು ಅಂತ ಹೇಳುವುದಕ್ಕೂ ಇವನಿಗೆ ಹೋಳಿಗೆ ಒಳ್ಳೆಯದುಂಟು ಅಂತ ಹೇಳುವುದಕ್ಕೂ
ಹೋಳಿಗೆಯನ್ನು ಹೋಳಿಗೆಯಾಗಿಯೇ ತಿನ್ನಬೇಕು, ಲಡ್ಡಿಗೆಯನ್ನು ಲಡ್ಡಿಗೆಯಾಗಿಯೇ ತಿನ್ನಬೇಕು. ಹೌದು. ಲಡ್ಡಿಗೆಯನ್ನು ನೋಡುವಾಗ ಹೋಳಿಗೆ ಹಾಗೆ ಅಗಲ ಇಲ್ಲ ಯಾಕೆ ಅಂತ ಕೇಳುವ ಹಾಗಿಲ್ಲ, ಹೋಳಿಗೆಯನ್ನು ತಿನ್ನುವಾಗ ಲಡ್ಡಿಗೆ ಹಾಗೆ ಯಾಕೆ ದುಂಡಗಿಲ್ಲ ಅಂತ ಕೇಳುವ ಹಾಗಿಲ್ಲ ಅಲ್ಲ. ಅದಾಗಿಯೇ ಕಾಣಬೇಕು. ನಿಮ್ಮದೆಲ್ಲ ಸಮಸ್ಯೆಯನ್ನು ಗೊತ್ತುಂಟು. ಯಾವುದರೊಂದಿಗೆ ಹೋಲಿಸಿಕೊಳ್ಳಬೇಕು ಅದನ್ನು ಹೋಲಿಸಿಕೊಳ್ಳುವುದಿಲ್ಲ. ಯಾವುದು ಅನಗತ್ಯವಾದಂತಹ ಹೋಲಿಕೆ ಉಂಟು ಆ ಹೋಲಿಕೆಗೆ ನಿಮ್ಮನ್ನು ನೀವು ಒಗ್ಗಿಸಿಕೊಂಡು ತನ್ಮೂಲಕವಾಗಿ ಇಲ್ಲದೇ ಇರುವ ನೋವನ್ನು ಎಳೆದುಕೊಳ್ಳುತ್ತಾ ಹೋಗುತ್ತೀರಿ. ಶ್ವೇತ ವಾಹನ ಕೆಳಗೆ ಒದಗಿದ್ದೇನು, ಅವ ಮಾಡಿದ ಸಾಧನೆ ಎಂತದ್ದು. ನಮ್ಮ ರಥವನ್ನು ಒಂದು ಅಂಗುಲ ಹಿಂದಕ್ಕೆ ಸರಿಸಿದವ ಅಷ್ಟೇ ಅಲ್ವಾ. ಆದ್ರೆ ಅವನ ರಥವನ್ನು ನೀ ಏನು ಮಾಡಿದೆ, ಯೋಜನಾಂತರಕ್ಕೆ ಹಾರಿಸಿದೆ. ಹಾಗಾದ್ರೆ ಅದೆರಡರ ಮಧ್ಯದಲ್ಲಿ ತುಲನೆ ಉಂಟು ಅಂತ ಮಾಡಿದ್ಯೋ. ಮತ್ತೆ ಅವನ ರಥವನ್ನು ನೀ ಯೋಜನಾಂತರಕ್ಕೆ ಹಾರಿಸುವುದಲ್ಲ, ಲೋಕಾಂತರಕ್ಕೂ ಹಾರಿಸಬಲ್ಲೆ. ಯಾಕೆ? ಶಕ್ತಿ ನಿನ್ನಲ್ಲುಂಟು. ಈಗ ನೀನು ತುಲನೆಯೇ ಮಾಡುವುದು ಹೌದು ಅಂತಾದ್ರೆ ತುಲನೆಯನ್ನು ಮಾಡುವ ಕಾಲಕ್ಕೆ ಪ್ರತಿ ಹಂತದಲ್ಲಿಯೂ ತುಲನೆಯನ್ನು ಮಾಡಿ ನೋಡಬೇಕು. ಈಗ ಅವನ ರಥಕ್ಕೂ ನಮ್ಮ ರಥವು ಎರಡೂ ಒಂದೇಯೋ ಅನ್ನೋದು ಆಲೋಚನೆ ಮಾಡು. ಅವನ ರಥ ಸಾಮಾನ್ಯ ಬಡಗಿ ಮಾಡಿದ ರಥ, ಅದು ನಮ್ಮದು ಅಗ್ನಿದತ್ತವಾದಂತಹ ರಥ. ಅವನ ಕೈಯಲ್ಲಿರುವುದು ವಿಜಯನಾಮಕವಾದಂತಹ ಧನುಸ್ಸು, ನಿನ್ನ ಕೈಯಲ್ಲಿರುವುದು ಗಾಂಡೀವ. ಅದರ ತೂಕ ಭೂಮಿ ತೂಕದ್ದು ಅಲ್ವೋ. ಮತ್ತೆ ಹೀಗೆ ಆಲೋಚನೆ ಮಾಡುವಾಗ ಅಕ್ಷಯ ತುಣೀರ ಉಂಟು ನಿನ್ನ ಹಿಂದೆ, ಭತ್ತದ ಬತ್ತಳಿಕೆ ಅದು ಮಾತ್ರ ಅಲ್ಲ. ರಥದಲ್ಲಿ ಸಾರಥಿಯಾಗಿ ಕುಳಿತವ ನಾನು ಶ್ರೀಕೃಷ್ಣ, ಆ ಪಕ್ಷದಲ್ಲಿ ಶಲ್ಯ. ನನ್ನನ್ನು ಕೃಷ್ಣನಾಗಿ ನೀವು ಕಂಡಿದ್ದು ಹೌದು ಅಂತಾದರೂ ಕೂಡ 14 ಲೋಕವನ್ನು ನನ್ನ ಹೃದಯದಲ್ಲಿರಿಸಿಕೊಂಡಿದ್ದೇನೆ ಎನ್ನುವ ನೆಲೆಯಿಂದ ಬ್ರಹ್ಮಾಂಡ ಭರಿತ ಬಾಂಡೋದರ ಅಂತ ನನ್ನನ್ನು ಲೋಕ ಕರೆದದ್ದು. ಜೊತೆಗೆ ನಿನ್ನ ರಥದಲ್ಲಿ ಕೇತನವಾಗಿ ಇರುವವ ಯುಗಾಂತರವನ್ನು ಕಂಡಂತಹ ಆಂಜನೇಯ. ಮೇಲೆ ಕಪಿಕೇತನ, ಒಳಗೆ ಶ್ರೀನಿಕೇತನ. ಇಂತಹ ಒಂದು ರಥವನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಆ ರಥವನ್ನು ಒಂದು ಬಿಲ್ಲಂತರಕ್ಕೋ ಒಂದು ಅಂಗುಲಕ್ಕೋ ಸರಿಸಿದ ಅಂತಾದರೂ ಕೂಡ ಅವನದು ಸಾಧನೆಯೇ ಆಗುತ್ತದೆ. ನಿನ್ನದು ಹಾಗೋ ಲೋಕಾಂತರವನ್ನು ಕಂಡು ಬಂದವ ನೀನು. ಹರನೊಬ್ಬ ನರರೂಪದಲ್ಲಿ ಎದುರು ಬಂದಾಗ ಬೆನ್ನು ತೋರಿಸದೆ ಹೋರಾಡಿ ಪಾಶುಪತವನ್ನು ಪಡೆದವ ನೀನು. ಸಶರೀರಿಯಾಗಿ ಸ್ವರ್ಗವನ್ನು ಏರಿ ಬಂದವ ನೀನು. ಇಂತಹದ್ದೆಲ್ಲ ಸಾಧನೆ ಮಾಡಿದಂತಹ ನೀನು ಈ ಸಾಧನೆ ನಿನ್ನದ್ದೊಂದು ಸಾಧನೆಗೆ ಒಂದು ಆಯಿತು ಬಿಟ್ರೆ ಅದನ್ನು ಹೇಳಿಕೊಳ್ಳುವ ಸಾಧನೆ ಅಲ್ಲ. ಅದರ ಸಮಸ್ಯೆ ಆದದ್ದೇನು ಗೊತ್ತುಂಟು, ನಿನ್ನ ಸಾಧನೆಯನ್ನು ಅವನ ಸಾಧನೆಯೊಂದಿಗೆ ತುಲನ ಮಾಡುವುದರ ಮುಖಾಂತರವಾಗಿ ಅವನನ್ನು ದೊಡ್ಡದು ಮಾಡುತ್ತಾ ನಮ್ಮಲ್ಲಿ ದೊಡ್ಡದಾಗಿರುವುದನ್ನೇ ನೀ ಮರೆಯುತ್ತಾ ಸಾಗಿದೆ. ನೀ ಆಲೋಚನೆ ಮಾಡಿ ನೋಡು ಪಾರ್ಥ. ಕೇವಲ ಹೋಲಿಕೆಯ ಕಾರಣದಿಂದ ಇದು ಸಿದ್ಧವಾಗುವುದಲ್ಲವೇ ಅಲ್ಲ. ನಮ್ಮ ರಥವನ್ನು ಆತ ಹಿಂದೆ ಸರಿಸಿದ ಎನ್ನುವ ಕಾರಣಕ್ಕಾಗಿ ಅವನನ್ನು ನಾನು ಹೊಗಳಿದ್ದೇನೆ. ಇದು ಕೃಷ್ಣ ತಂತ್ರದ ಮರ್ಮ. ಒಬ್ಬ ವಿರೋಧಿಯನ್ನು ನಾವು ಹೊಗಳಿದ್ದೇವೆ ಅಂತಾದ್ರೆ ಮರುಗಳಿಗೆಯಲ್ಲಿ ತನ್ನತನವನ್ನು ಅವ ಮರೀತಾನೆ. ಅದು ಒಂದರ್ಥದ ಗೆಲುವೇ ನಮಗೆ. ಇದನ್ನು ನೀ ಅರ್ಥವಿಸಿಕೊಳ್ಳದೆ ಹೋದೆ ಇಷ್ಟು ದೀರ್ಘಕಾಲದ ನಮ್ಮ ಒಡನಾಟ ಉಂಟು. ಅದರ ಸಮಸ್ಯೆ ಇರುವುದೇನು, ನಿಮಗೆ ಒಂದು ಕಾಲದಲ್ಲಿ ಯುದ್ಧ ಮಾಡುವಾಗ ಯುದ್ಧ ಮಾಡುವುದು ಬೇಡ ಅಂತ ಕೈಯಲ್ಲಿರುವುದು ಜಾರ್ತದೆ. ಈಗ ಯುದ್ಧ ಸಾಕು ಅಂತ ಹೇಳುವಾಗ ಮತ್ತೆ ಯುದ್ಧ ಮಾಡ್ತೇನೆ ಅನ್ನೋದು ಕಾಣುತ್ತದೆ. ನಿರ್ದೇಶಕನಾಗಿ ನಾನಿದ್ದೇನೆ, ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ತೋರಿಸ್ತೇನೆ. ನಿಜವಾಗಿ ನನ್ನ ಅಂತರ ಏನು, ನನ್ನ ಅಂತರ್ಯ ಏನು, ನನ್ನ ವ್ಯಾಪ್ತಿ ಏನು ಅನ್ನುವುದನ್ನು ಗ್ರಹಿಸದೆ ಕೇವಲ ಅವ ಮಾಡಿದ್ದ ನೀ ಮಾಡಿದ ಅಂತರವನ್ನೇ ವಿಷಯ ಮಾಡಲಿಕ್ಕೆ ಹೊರಟೆಯಲ್ಲ, ಅದೆಲ್ಲ ಅಂತರ ನಿನಗೆ ಹಿತ ಆಗ್ತದೆ ಏನೋ. ಇಷ್ಟು ಅಂತರದ ಕುರಿತು ನೀನು ಆಲೋಚಿಸ್ತಿ ಅಂತ ಆದ್ರೆ ನೀನು ಅಂತರಹಿತನಾಗಿಯೇ ಕಾಣಬೇಕು. ಅಂತರಹಿತನೇ ಅಂತರಹಿತನೇ ನಿನ್ನ ಮಹಿಮೆಯ ಅಂತರಹಿತನೇ ನಿನ್ನ ಮಹಿಮೆಯ ಅಂತರಹಿತನೇ ನಿನ್ನ ಮಹಿಮೆಯ ನಿಂತು ಬಣ್ಣಿ ಬರ್ಯಾರು ಲೋಕದಿ ಅಂತರಹಿತನೇ ನಿನ್ನ ಮಹಿಮೆಯ ನಿಂತು ಬಣ್ಣಿ ಬರ್ಯಾರು ಲೋಕದಿ ನಿಂತು ಬಣ್ಣಿ ಪರ್ಯಾರು ಲೋಕದಿ ಅಂತರಹಿತನೇ. ಮುಂದೆ ಕೇಳುವುದೆನ್ನ ಭಾಷೆಯ ಎಂದನೋ ಪಾರ್ಥ
ಗೆಲುವೆ ನೋಡೆಂದ. ಕೃಷ್ಣ ತುಂಬಿದ ಸಭೆಯಲ್ಲಿ ಅಜ್ಜನಾದಂಥ ಭೀಷ್ಮಾಚಾರ್ಯರು ಆಡಿದಂಥ ಮಾತು, ಅಗ್ರಪೂಜೆಯ ಪೀಠ ಕೊಡುವ ಕಾಲಕ್ಕೆ ಲೋಕದ ಮನಾಮಹರ್ಷಿಗಳಿಗೂ ಅರ್ಥವಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯನಾದವನಿಗೆ ಕೃಷ್ಣ ಅಂತ ಹೆಸರು ಎನ್ನುವ ಹಾಗೆ ತೋರಿಸಿದವರಿದ್ದಾರೆ. ವಿಶ್ವನಾಟಕ ಸೂತ್ರಧಾರನೀತ ಇದ್ದಾನೆ ಎನ್ನುವ ಹಾಗೆ ಅಷ್ಟನ್ನು ಕೇಳಿಯೂ ಅರ್ಥವಿಸಿಕೊಂಡಿದ್ದೇನೆ ಎನ್ನುವ ಹಾಗೆ ಮೂಢತನೆಯಿಂದ ವರ್ತಿಸುವುದಕ್ಕೆ ಮುಂದಾದವ ನಾನು. ಈ ಕಾಲಕ್ಕೆ ಬಿಡಿ ಬಿಡಿಯಾಗಿ ನೀನಾಡಿದಾಗ ಅದರ ಸ್ಪಷ್ಟತೆ ಮತ್ತೊಮ್ಮೆ ದೃಢವಾದ ಕಾಲಕ್ಕೆ ಹಾರಬೇಕಾದದ್ದು ರಥ ಅಲ್ಲ, ಕರ್ಣನ ತಲೆ ಎನ್ನುವುದು ಅರ್ಥವಾಗುತ್ತಾ ಉಂಟು. ಆ ಕಾರಣಕ್ಕೆ ಬೇಕಾಗಿ ಮತ್ತೊಮ್ಮೆ ಪ್ರತಿಜ್ಞಾಬದ್ಧನಾಗುತ್ತಾ ಇದ್ದೇನೆ. ಮತ್ತೆ ಪ್ರತಿಜ್ಞೆ ಹೊಂದಿದ್ದ ಹೌದೇ ಹೌದು, ಸಾಕ್ಷಾತ್ ಪರಮೇಶ್ವರನೇ ಇವನ ಪಕ್ಷವನ್ನಂತೂ ಬರಲಿ, ಅದಲ್ಲ ಆ ಆರು ಮುಖವನ್ನು ಹೊಂದಿದಂತ ಷಣ್ಮುಖ ಅವನೇ ಬಂದರು. ಇಂದು ಕರ್ಣನನ್ನು ಕೊಲ್ಲದೆ ಹೋದ್ರೆ ಕುಂತಿನಂದನಲ್ಲ. ಶಾಬಾಸ್, ಇದು ನಿನ್ನ ಮಾತಲ್ಲ, ಇದು ನನ್ನ ಮಾತು ಅಂತ ತಿಳಿತೇನಂತೆ. ಮುಂದುವರಿಸಿ ಯುದ್ಧವನ್ನು. ಹಾಗೆಯೇ ಸಂತಸದಿ ಉರಗಾಸ್ತ್ರವತೆ ಗೆದ್ದು ಮಹಾಂತ ಪರಾಕ್ರಮದೆ. ಕಾವುದ ದೂರದಲ್ಲಿರುವಂತಹ ಗೋವುಗಳನ್ನು ಕೇವಲ ಒಂದು ಮುರಳಿಯ ನಾದದ ಮೂಲಕ ಕರೆಯುವಂತಹ ಸಾಮರ್ಥ್ಯವುಳ್ಳವನಿಗೆ ಎಲ್ಲಿಯೋ ಬೆಟ್ಟದ ಹೆಬ್ಬಂಡೆಯಲ್ಲಿ ಅಡಗಿರುತ್ತಿರುವಂತಹ ಹುಲಿಗೆ ತನ್ನದಾಗಿರುವಂತಹ ಹೆಜ್ಜೆಯ ಸಪ್ಪಳದ ಮೂಲಕವಾಗಿ ಆಚೆ ಕಳಿಸುವಂತಹ ಸಾಮರ್ಥ್ಯವಿರುವಂತಹ ಕೃಷ್ಣ ಹೊಗಳಿದ ಮೇಲೆ ಮನಸ್ಸು ಸೋತಿತು ನನಗೆ. ಕೌರವ ಪ್ರೀತಿಯಿಂದ ಸಾಕಿದುದಕ್ಕೆ ಸಾಕು ಫಲರೇ ಅಂತ ಹೇಳಿದ್ದಾನೆ. ಸಾಕು ಅಂದರೆ ಮುಕ್ತಾಯ ಆಯಿತು ಅಂತೇಳಿ ಅರ್ಥ ನಾನು ಮಾಡಿಕೊಳ್ಳಲಿಲ್ಲ ಅಷ್ಟೇ. ನನ್ನನ್ನು ಹೊಗಳಿದ್ದಾನೆ ಎನ್ನುವಂಥ ಕಾರಣಕ್ಕಾಗಿ ಪೂತು ಮಜರೆ ಅಂತ ಹೇಳಿದ ಮೇಲೆ ಉಬ್ಬಿದೆ ನಾನು. ಆದರೆ ಕೃಷ್ಣನದ್ದು ಹಾಗೆ, ಒಂದು ಕಡೆ ಆತ ಮೀಟಿದರೆ ಅದರ ಪರಿಣಾಮ ಮತ್ತೊಂದು ಕಡೆ ಆಗಿ ಬಿಡುತ್ತಾ ಇರ್ತವೆ. ಒಂದು ಕಡೆ ಆತ ದೃಷ್ಟಿಯನ್ನು ಹಾರಿಸಿದರೆ ಅದರದಾದಂಥ ಉತ್ತರದಾಯಿತ್ವ ಎನ್ನುವುದು ಇನ್ನೊಂದು ಕಡೆ ಬಂದು ತಲುಪುತ್ತದೆ. ಅಲ್ಲಿಯೇ ಕುಳಿತುಕೊಳ್ತಾನಂತೆ. ಈಚೆ ನೋಡಿದರೆ ಆಚೆ ಇರುವಂಥ ರಕ್ಕಸರುಗಳೆಲ್ಲ ಗತಪ್ರಾಣರಾಗಿ ಬೀಳ್ತಾರಂತೆ. ಮತ್ತೆ ಬಂದು ತಾಯಿಯಾದಂಥ ಯಶೋದೆ ನೋಡಿದರೆ ಬಾಯಲ್ಲಿ ಬೆರಳನ್ನು ಹಾಕಿಕೊಂಡು ಆನಂದದಿಂದ ಆಡ್ತಾ ಇರ್ತಾನಂತೆ. ಗೊತ್ತಿಲ್ಲದಂಥ ವಿಚಾರ ಅಂತ ಭಾವಿಸಿದ್ದರು ಇವನಿಗೆ. ಹಾಗಾಗಿ ಇವ ಹೇಳಿದನಲ್ಲ, ಅರ್ಜುನ ಹೇಳಿದನಲ್ಲ, ಅಂತರಹಿತನೇ ನಿನ್ನ ಅಂತವನ್ನ ರಹಿತನಾದಂಥ ಅನಂತನಾಗಿರುವಂಥ ಇವನನ್ನು ನಾನು ಹೀಗೆ ಇದೊಂದು ಶಾಂತ ಅಂತ ತಿಳಿದುಕೊಂಡೇನಲ್ಲ, ಅದು ನನ್ನದಾದಂಥ ತಪ್ಪು. ಹಾಗಾದರೆ ಪಾರ್ಥನನ್ನು ಎಬ್ಬಿಸಬೇಕು, ಅವನಲ್ಲಿರುವಂಥ ಶೌರ್ಯತ್ವಕ್ಕೆ ಮತ್ತೊಂದು ಇಂಬನ್ನು ಕೊಡಬೇಕು ಎನ್ನುವಂಥ ಕಾರಣಕ್ಕಾಗಿ ಮೊದಲು ಮಾಡಿದಂಥ ಪ್ರತಿಜ್ಞೆಯನ್ನೇ ಮತ್ತೊಮ್ಮೆ ಮಾಡಿಸಿದನಲ್ಲ. ಪುನರುಕ್ತಿ ದೋಷ ಅಲ್ಲಿ ಬರುವುದಿಲ್ಲ. ಇದಿರಲಿ, ಯಾವುದೇ ಇರಲಿ, ಯಜ್ಞಕ್ಕೆ ಅರ್ಪಣೆ ಮಾಡಬೇಕು ಅಂತ ಬಂದ ಮೇಲೆ ನನಗೆ ಉಳಿದಿರುವಂಥ ಆಯ್ಕೆ ಯಾವುದು ಕೇಳಿದ್ರೆ ಬೇರೆ ವಿಕಲ್ಪಗಳಿಲ್ಲ, ತೋರಿಸಬೇಕಲ್ಲ. ಇವತ್ತು ಕರ್ಣ ಏನು ಎನ್ನುವುದನ್ನು ತೋರಿಸಬೇಕಾದಂಥ ಸಂದರ್ಭ ಬಂದಿದೆ. ಹಾಗಾಗಿ ಮಾಡಬೇಕಾದದ್ದೇನಿಲ್ಲ, ನನ್ನ ಸಿಂಜಿನಿಗೆ ಕೈ ಹಾಕಿ ತೆಗಿತೇನಂತೆ. ಹೂಡಿದನು ತಿರುವಿನಲ್ಲಿ ಬಾಣವ ನೋಡಿ ಪಾರ್ಥನಗಳಕ್ಕೆ ಸಮನವ ಮಾಡಿದನು ಕಲಿಕರ್ಣ ಸರ್ಪಾಸ್ತ್ರವನು ನಿಮಿಷದಲ್ಲಿ. ಇಷ್ಟು ದಿವಸಗಳ ಕಾಲ ಕುಟಿಲನಾದಂಥ ಕಾರಣ ಅಂತ ಲೋಕದಲ್ಲಿ ಹೇಳಲ್ಪಡುತ್ತಿತ್ತು. ಇದೀಗ ಪೂತು ಮಜರೆ ಕಾರಣ ಅಂತ ಯಾವಾಗ ಕೃಷ್ಣ ಹೇಳಿದ್ದಾನೋ, ನಾನು ಈಗ ಕಲಿಕರ್ಣನಾಗಿ ಎದ್ದು ನಿಲ್ಲಬೇಕಾಗಿದೆ.
ಆ ಕಾರಣಕ್ಕಾಗಿ ಸಿಂಜಿನಿಗೆ ಕೈ ಹಾಕಿರುವಂತ ನಾನು ತೆಗೆದು ನೋಡ್ತಾ ಇದ್ದೇನೆ. ಬಾಣವನ್ನು ನನ್ನ ಬಿಲ್ಲಿಗೆ ಹೂಡಿದ್ದೇನೆ. ವಿಜಯಿ ಎನ್ನುವಂತ ಈ ಪರಶುರಾಮ ದತ್ತವಾಗಿರುವಂತ ಬಿಲ್ಲಿಗೆ ನನ್ನ ಬಾಣವನ್ನು ಹೂಡಿದ್ದೇನೆ. ಪರಿಣಾಮದಲ್ಲಿ ಇವತ್ತೆಲ್ಲ ಏನಾಗ್ತಾ ಇದೆ ಅಂತೇಳಿ ನೋಡಿದರೆ ಆಹಾ, ಮುಗಿಲೊಳಗೀಗ ರವಿ ಅಂದದಿ ಪಂಡಿಶರ ಉಗುಳುತ್ತ ವಿಷದುರಿಯ ಉಗುಳುತ್ತ ವಿಷದುರಿಯ ಉರಿಯುವ ಮಹಾಸ್ತ್ರವ ತೆಗೆಯಲು ಗೌರವ ಬಹಿಸುತ್ತ ನಾಗ ಒಂದು ಕ್ಷಣಕ್ಕೆ ನಾನೇ ಬಿಟ್ಟಂತ ಈ ಅಸ್ತ್ರವೋ ಶಸ್ತ್ರವೋ ಗೊತ್ತೇ ಆಗ್ತಾ ಇಲ್ಲ ನನಗೆ. ಇದು ನನ್ನಲ್ಲಿ ಇತ್ತೇ, ಅದರ ಅರಿವು ಕೂಡ ನನ್ನಲ್ಲಿಲ್ಲ. ಆದರೆ ಗುರು ಹೇಳಿದ್ದಾರೆ, ಮನಸ್ಸು ಮಾಡಿದರೆ ಕೇವಲ ಒಂದು ತೃಣವನ್ನು ಕೂಡ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಬಿಡಬಹುದು. ನಿನ್ನ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಶತ್ರುಗಳನ್ನು ನೋಡುವಂತ ಭಾರ್ಗವ ರಾಮರು ಹೇಳಿರುವಂಥ ಅವರ ನೆನಪನ್ನು ಸ್ಮರಿಸಿಕೊಂಡಿರುವಂಥ ನಾನು ನನ್ನ ಸಿಂಜಿನಿಯಿಂದ ತೆಗೆದಂಥ ಬಾಣವನ್ನು ಹೂಡಿದ ತಕ್ಷಣದಲ್ಲಿ ಸಜೀವವಾಗಿರುವಂಥ ಒಂದು ಸರ್ಪಾಸ್ತ್ರವಾಗಿ ಪರಿಣಮಿಸಿದೆಯಲ್ಲ. ಛೇ ಛೇ, ಇದರ ಪರಿಣಾಮವನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ಏನು ಅಂತ ನೋಡಿದರೆ ಇಡೀ ಲೋಕವೇ ತನ್ನದಾಗಿರುವಂಥ ವಿಷದ ಜ್ವಾಲೆಯನ್ನು ವ್ಯಾಪಿಸಿದೆ. ಏರು ಮುಖದಲ್ಲಿ ಹಾರುತ್ತಿರುವಂಥ ಇದರ ವಿಷದ ಜ್ವಾಲೆಗೆ ಸಿಕ್ಕಿರುವಂಥ ಖಗ ಸಂತತಿಗಳೆಲ್ಲವೂ ಕೂಡ ಪಟ ಪಟ ಪಟನೆ ನೆಲಕ್ಕೆ ಬೀಳ್ತಾ ಇದೆಯಲ್ಲ. ನನ್ನ ಬಾಣದ ವೈಖರಿಯನ್ನು ನೋಡಿರುವಂಥ ಈ ಹೊತ್ತಿನಲ್ಲಿ ಎದುರಾಳಿಗಲ್ಲಿರುವಂಥ ಎಲ್ಲ ಸೈನಿಕರು ಕೂಡ ಚಿತ್ರದಲ್ಲಿರುವಂಥ ಬೊಂಬೆಗಳಂತೆ ಸ್ತಬ್ಧರಾಗಿ ನಿಂತು ಬಿಟ್ಟಿದ್ದಾರೆ. ಈಚೆ ಎಲ್ಲ ಕಡೆ ನೋಡಿದರೆ ಆ ಕಡೆಯಿಂದ ಆಕ್ರಂದನ ಒಂದು ಕೇಳಿ ಬರ್ತಾ ಇದೆ. 4 ಜಾವದ ಮೊದಲಿಗೆ ಇದೇ ಸ್ಥಳದಲ್ಲಿ ದುಶ್ಯಾಸನನ್ನ ವಧೆ ಮಾಡಿದಂಥ ಹೊತ್ತಿನಲ್ಲಿ ಅಬ್ಬರಿಸುತ್ತಿದ್ದಂಥ ದ್ರೌಪದಿ ಅಯ್ಯೋ ತನ್ನ ಪ್ರಾಣಕಾಂತ ಏನಾಗಿ ಹೋಗ್ತಾನೋ ಅಂತ ಕೂಗ್ತಾ ಇದ್ದದ್ದು ಕೇಳ್ತಾ ಇದೆ ಈ ಸಂದರ್ಭದಲ್ಲಿ. ಹಾಗಾದರೆ ಈ ರೀತಿಯಾದಂಥ ಎಲ್ಲ ವಿಧವಾದಂಥ ಪರಿಣಾಮವನ್ನು ಬಿಡುವ ಮೊದಲೇ ತೋರಿಸುತ್ತಿರುವಂಥ ಈ ಅಸ್ತ್ರ ಯಾರ್ಯಾರಲ್ಲಿ ಹೇಗಾಗ್ತದೆ ಎನ್ನುವುದನ್ನು ನೋಡಬೇಕು ಅಂತೇಳಿ. ಆದರೆ ಈ ಎಲ್ಲ ಕಡೆಯಲ್ಲಿ ಈ ರೀತಿಯಾದಂಥ ಬೆದರಿಕೆ ಉಂಟಾಗ್ತಾ ಇದೆ, ನಮ್ಮ ಕಡೆ ಗರ್ಜನೆ ಉಂಟಾಗ್ತಾ ಇದೆ. ಆದರೆ ನಮ್ಮ ಎದುರುಗಡೆ ಕುಳಿತಿಂತಿರುವಂಥ ವ್ಯಕ್ತಿಗಳು ಇವರು ಕೂಡ ಮೌನವಾಗಿ ಮುಂದುಗಡೆ ನೋಡ್ತಾ ಇದ್ದಾರಲ್ಲ. ಕರೆಯಬೇಕಾಗಿದೆ. ಹೇಗೆ ಕರೆಯಬೇಕು? ಏನು ಸಾರಥಿ ಏನು ಸಾರಥಿ ಏನು ಸಾರಥಿ ಏನು ಸಾರಥಿ ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಏನು ಸಾರಥಿ ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಆನಲಮ್ಮುವರುಂಟೆ ಇದನ್ನ ಆನಲಮ್ಮುವರುಂಟೆ ನಿನಗಿದು ಸಾನು ರಾಗವೇ ಆನಲಮ್ಮುವರುಂಟೆ ನಿನಗಿದು
ಕಾಣಲಮ್ಮುವರುಂಟೆ. ಹೌದಾ? ನಿನಗಿದು ಸಾನುರಾಗವೇ ಹೇಳೆನಲು ಸಾನುರಾಗವೇ ಹೇಳೆನಲು ರವಿಸೂನುವೀನ ಸರ್ಪಾಸ್ತ್ರವನು ಹೊಗಳಿದನು ಮಾದ್ರೇಶ. ಏನು ಸಾರಥಿ ಏನು ಸಾರಥಿ ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಗೆಲ್ಲಬಹುದೇ.